I am heard Sir, of you. good afternoon, sir. Good afternoon. Good afternoon. Thank you, sir. Okay. Thank you very much, sir. Okay, sir. ನನ್ನ Okay. ಜೀವಶಾಸ್ತ್ರದ ಸಹೋದ್ಯೋಗಿ ಮಿತ್ರರಿಗೆ ಮಧ್ಯಾಹ್ನದ ಶುಭಕಾಮನೆಗಳು. ಇವತ್ತಿನ ದಿನ ನಮ್ಮ ಜೀವಶಾಸ್ತ್ರದ ವಿಷಯದಲ್ಲಿ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ಉದ್ದೇಶವನ್ನ ಇಟ್ಕೊಂಡು ಮಾರ್ಗದರ್ಶನವನ್ನ ನೀಡಲಿಕ್ಕೆ ಡಾಕ್ಟರ್ ದಿವಾಕರ್ ಸರ್ ಇವರು ನಮ್ಮ ಈ ಒಂದು ಕ್ರೈಸ್ನ ಒಂದು ಎಲ್ಲ ವಿದ್ಯಾರ್ಥಿಗಳಿಗೂ ಇವತ್ತಿನ ದಿನ ಲಭ್ಯರಿದ್ದಾರೆ. ಇವರು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಒಂದು ಗೌರ್ಮೆಂಟ್ ಪದವಿ ಪೂರ್ವ ಕಾಲೇಜಿನಲ್ಲಿ ಜೀವಶಾಸ್ತ್ರ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೇನೆ ಅದ್ರ ಜೊತೆಗೇನೆ ಇವರು ಸೀನಿಯರ್ ರಿಸೋರ್ಸ್ ಪರ್ಸನ್ ಆಗಿ ನಮ್ಮ KCAB ಹಾಗೂ PU ಡಿಪಾರ್ಟ್ಮೆಂಟ್ ನಲ್ಲಿ ಕೂಡ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರು ಇವತ್ತು ನಮಗೆ ಲಭ್ಯ ಆಗಿರುವಂತದ್ದು ನಮ್ಮೆಲ್ಲರ ಒಂದು ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ಹಾಗೇನೆ ಸನ್ಮಾನಿತರು PhD ಪದವಿಯನ್ನ ಕೂಡ ಪಡೆದಿರ್ತಾರೆ. ನಾನು ಕೇಳ್ಪಟ್ಟ ಹಾಗೆ ಸರ್ ಕ್ರಿಸ್ಮಸ್ ಟ್ರೀಗೆ ಸಂಬಂಧಪಟ್ಟ ಹಾಗೇನೆ ಕೆಲವು ಟಿಶ್ಯೂ ಕಲ್ಚರ್ ಆಸ್ಪೆಕ್ಟ್ಸ್ ಅಲ್ಲಿ ಅವರು PhD ಪದವಿಯನ್ನ ಪಡೆದಿದ್ದಾರೆ ಅಂತ ಹೇಳಿ ಅವರ ಸ್ನೇಹಿತರು ನನಗೆ ಹೇಳಿದ್ರು. ಖಂಡಿತ ಅವರ ಜೊತೆ ನಾವು ಇವತ್ತಿನ ಸೆಷನ್ ಅಲ್ಲಿ ಇರುವಂತದ್ದು ಖಂಡಿತ ನಮ್ಮೆಲ್ಲರಿಗೂ ಹೆಮ್ಮೆಯಾಗಿದೆ. ಅವರ ಮಾರ್ಗದರ್ಶನದಲ್ಲಿ ನಾವು ದ್ವಿತೀಯ PUC ಎಕ್ಸಾಮ್ ನಲ್ಲಿ ಒಂದು ಉತ್ತಮವಾದಂತ ಫಲಿತಾಂಶವನ್ನ ಪಡೆಯೋಣ ಅಂತ ನಾವು ಹಾರೈಸ್ತಾ ಸರ್ರಿಗೆ ನಾನು ಈಗ ವೇದಿಕೆಯನ್ನು ಬಿಟ್ಕೊಡ್ತಾ ಇದ್ದೇನೆ. Sir, thank you very much for your kind words, sir. Sir, ಅದು ಶೇರಿಂಗ್ ಎನೇಬಲ್ ಮಾಡಿ ಸರ್ ಸ್ವಲ್ಪ. ಹೆಲ್ಪ್ ಲೈನ್ ಸ್ಕ್ರೀನ್ ಶೇರ್ ಆಪ್ಷನ್ ಕೊಡಿ ಸರ್ಗೆ. ಓಕೆ ಸರ್. ಮುರಳೀಕ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ ನಮಸ್ತೆ. ವೆರಿ ಗುಡ್. ಓಕೆ. ಹೆಲ್ಪ್ ಲೈನ್ ಅವ್ರು ಬೇರೆಯವ್ರದೆಲ್ಲ ಮ್ಯೂಟ್ ಮಾಡಿ ಎಕ್ಸೆಪ್ಟ್ ಸರ್ದು ಬಿಟ್ಟು. ಸರ್ ಒನ್ ಸಬ್ಮಿಷನ್ ಸರ್. ಹೇಳಿ ಸರ್ ಆ ಸ್ಕ್ರೀನ್ ಶೇರ್ ಏನ್ ಮಾಡ್ಬೇಕು ಅಂತ ಅದನ್ನ ನೀವು ನಮ್ಗೆ ವಾಟ್ಸಪ್ ಅಲ್ಲಿ ಶೇರ್ ಮಾಡಿದ್ರೆ ನಾವಿಲ್ಲಿ ಶೇರ್ ಎನೇಬಲ್ ಮಾಡಿ ಸ್ಕ್ರೀನ್ ಶೇರ್ ಎನೇಬಲ್ ಮಾಡಿ. ಕೋ-ಹೋಸ್ಟ್. ಓಕೆ ಓಕೆ ಓಕೆ. ಯಾರನ್ನ ಸರ್? ದಿವಾಕರ್ ಸರ್. ಡೆಪ್ಯೂಟಿ ಡೈರೆಕ್ಟರ್ ದಿವಾಕರ್ ಸರ್. ಅಲ್ಲ ದಿವಾಕರ್ ಸರ್. ಓಕೆ ಸರ್ ಒಂದು ನಿಮಿಷ. ಸರ್ ಇಲ್ಲಿ ಏನಂತ ಸೇವ್ ಆಗಿದೆ ಸರ್? ಬಿಕಾಸ್ ಇಲ್ಲಿ ದಿವಾಕರ್ ಸರ್ ಹೆಸರು ಇರಲಿಲ್ಲ ಕೋ-ಹೋಸ್ಟ್ ಮಾಡೋದಕ್ಕೆ. ಸರ್ ಮಾತಾಡಿ. ದಿವಾಕರ್ ದಿವಾ ಅಂತ ಇರುತ್ತೆ ನೋಡಿ ಮೇಡಮ್. ಓಕೆ. ಇಲ್ಲ ಸ್ಯಾಮ್ಸಂಗ್ ಅಂತಿದೆ ನೋಡಿ SN. ಹೌದು, ನಾನು ಲಾಗಿನ್ ಆಗಿರೋದು ಸ್ಯಾಮ್ಸಂಗ್ X5 ಓಕೆ ಸರ್. ಓಕೆ ಗೊತ್ತಾಯ್ತು ಸರ್, ಗೊತ್ತಾಯ್ತು. ಕೋ-ಹೋಸ್ಟ್ ಮಾಡಿದ್ದೀನಿ ಸರ್. ಓಕೆ ಮ್ಯೂಟ್ ಮಾಡಿ ಆಲ್ ಅದರ್. Sir, please go ahead, sir. No. Right, sir. Sir, screen ಕಾಣ್ತಾ ಇದೆಯಾ ಸರ್? ಕಾಣ್ತಿದೆ ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ಸೊ ಮತ್ತೊಮ್ಮೆ ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳು. ಸರ್ PPT ಸ್ಕ್ರೀನ್ ಬಂದಿಲ್ಲ ಇನ್ನು. ಸರ್ ಸ್ಕ್ರೀನ್ ಬಂದಿಲ್ಲ. ಮತ್ತೆ ಅದು PPT ಸ್ಕ್ರೀನ್ ಬಂದಿಲ್ವಾ? ಒಂದು ನಿಮಿಷ ಸರ್. Just a minute, sir. Right, sir. Right, sir. ಹೆಲ್ಪ್ಲೈನ್ ಅವರು ಕಾಲ್ ಮಾಡಿ ಯಾರು ಜಾಯಿನ್ ಬೇಡ ಬರುತ್ತೆ. ಈಗ ಬರುತ್ತೆ ನಿಲ್ಲಿ ಸರ್.
ಸರ್ ಈಗ ಬಂದಿರ್ಬೋದು ನೋಡಿ ಸರ್. ಹಲೋ, ಇಲ್ಲ ಸರ್ ಬಂದಿಲ್ಲ ಸರ್. ಹೌದಾ? ಈಗಲೂ ಬಂದಿಲ್ವಾ ಸರ್? ನೋ ಸರ್. ಹೌದ್ರಾ? ಕ್ಯಾಮರಾ ಆನ್ ಇದೆ. ಸರ್ ಸ್ಕ್ರೀನ್ ಕಾಣ್ತಾ ಇದೆಯಾ ಸರ್? ಸರ್ ಬ್ಲಾಂಕ್ ಬರ್ತಾ ಇದೆ, ಕಾಣ್ತಾ ಅಲ್ಲ, ಇಲ್ಲ ಸರ್. ಒಟ್ನಲ್ಲಿ ಸ್ಕ್ರೀನ್ ಕಾಣ್ತಾ ಇದೆಯಾ ನಿಮ್ಗೆ? ಇಲ್ಲ ಸರ್, ಏನು ಕಾಣ್ತಾ ಇಲ್ಲ ಸರ್. ಒಂದ್ ನಿಮಿಷ. ಈಗ ಕಾಣ್ತಾ ಇರ್ಬೇಕು ನೋಡಿ ಸರ್. ಈಗ ಕಾಣ್ತಾ ಇದೆ, ಸ್ಟಾರ್ಟ್ ಮಾಡಿ ಸರ್. ಸರಿ ಕಾಣ್ತಾ ಇದೆಯಲ್ವಾ ಸರ್? ಎಸ್ ಸರ್, ಎಸ್ ಸರ್. ಕಾಣ್ತಿದೆ ಸರ್, ಕಾಣ್ತಿದೆ. ರೈಟ್ ಸರ್. ಓಕೆ. ರೈಟ್ ಸರ್. ಸೊ ವಿದ್ಯಾರ್ಥಿಗಳೇ, ನಿಮ್ಗೆಲ್ಲ ಸ್ಕ್ರೀನ್ ಕಾಣ್ತಾ ಇದೆ ಅಂತ ಅನ್ಕೊಂಡಿದೀನಿ. ರೈಟ್. ಸೊ ನೀವೆಲ್ಲ ಸಾಕಷ್ಟು ಪರೀಕ್ಷೆಗೆ ತಯಾರಿಯನ್ನ ಮಾಡ್ಕೊಂಡಿದ್ದೀರಾ. ಸೊ ಅದಕ್ಕೆ ಅನುಗುಣವಾಗಿ ನಿಮಗೆ ಪರೀಕ್ಷೆಗೆ ಮತ್ತೆ ಹೇಗೆ ಇನ್ನೂ ವಿಶೇಷವಾಗಿ ತಯಾರಾಗಬೇಕು, ಮತ್ತೆ ಯಾರು ಪಾಸ್ ಆಗೋದಕ್ಕೆ ನಮಗೆ ಸ್ವಲ್ಪ ಕಷ್ಟ ಇದೆ ಅಂತ ಇರ್ತಕ್ಕಂಥವ್ರು, ಮತ್ತೆ ಇನ್ನು ಹೆಚ್ಚಿನ ಮಾರ್ಕ್ಸ್ ನಾವು ತೆಗಿಬೇಕು ಅಂತ ಇರ್ತಕ್ಕಂಥವ್ರು, ಈ 70/70 ತೆಗಿಬೇಕು ಅಂತ ಇರ್ತಕ್ಕಂಥ 3 ಗುಂಪುಗಳಿರುತ್ತೆ. ಈಗ ಮೊದಲನೇದಾಗಿ ನಿಮ್ಗೆ ಆಲ್ರೆಡಿ ನಿಮ್ಮ ಉಪನ್ಯಾಸಕರು, ನಿಮ್ಮ ಟೀಚರ್ಸ್ ಸಹ ನಿಮ್ಗೆ ಆಲ್ರೆಡಿ ಬ್ಲೂ ಪ್ರಿಂಟ್ ಬಗ್ಗೆ, ಕೆಲವು ವಿಶೇಷ ಪರೀಕ್ಷಾ ಸಿದ್ಧತೆಗಳ ಬಗ್ಗೆ ಹೇಳಿರ್ತಾರೆ. ಈಗ ನಾನು ಹೇಳೋದನ್ನ ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನಂತರ 1 to 1 ನಿಮ್ಗೆ ಏನು ಡೌಟ್ಸ್ ಇರುತ್ತೋ ಅದನ್ನ ಕ್ಲಾರಿಫಿಕೇಶನ್ ಮಾಡ್ಕೊಳ್ಳೋಣ. ಸೊ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಬಯಾಲಜಿ ವಿಷಯದಲ್ಲಿ ಕ್ವಶನ್ ಪೇಪರ್ 105 ಮಾರ್ಕಿಗೆ ಸೆಟ್ ಆಗುತ್ತೆ. ನೀವು 70 ಮಾರ್ಕ್ಸ್ಗೆ ಉತ್ತರವನ್ನ ಬರೀಬೇಕು. ಪಾಸ್ ಆಗೋದಕ್ಕೆ 21 ಇರುತ್ತೆ. ಈ ಸರಿ ಒಂದು ವಿಶೇಷತೆ ಮತ್ತೆ ತುಂಬಾ ಸುಲಭ ಆಗ್ಲಿ, ಮಕ್ಕಳಿಗೆ ಪಾಸ್ ಪರ್ಸೆಂಟೇಜ್ ಜಾಸ್ತಿ ಆಗ್ಲಿ ಅಂತಾನೆ ನಮ್ಮ ಇಲಾಖೆ ಮತ್ತು ಸರ್ಕಾರದಿಂದ ಕೆಲವು ಮಾರ್ಪಾಡುಗಳನ್ನು ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಒಂದು ಯೂನಿಫಾರ್ಮ್ ಬ್ಲೂ ಪ್ರಿಂಟ್, ಅಂದ್ರೆ ಏಕತಾನತೆ ಇರತಕ್ಕಂತ ಬ್ಲೂ ಪ್ರಿಂಟ್. ಯಾರೇ ಉಪನ್ಯಾಸಕರು ಪೇಪರ್ ಅನ್ನ ಸೆಟ್ ಮಾಡಿದ್ರೆ, ಅದು ಯಾವುದೇ ಒಂದು ಲೆವೆಲ್ ಅಲ್ಲಾಗ್ಲಿ, ಮಾಡೆಲ್ ಪೇಪರ್ ಇರ್ಲಿ, ಪ್ರಿಪರೇಟರಿ ಇರ್ಲಿ, ಬೋರ್ಡ್ ಎಕ್ಸಾಮ್ ಇರ್ಲಿ, ಇದೇ ಒಂದು ಬ್ಲೂ ಪ್ರಿಂಟ್ ಅನ್ನ ಉಪಯೋಗಿಸ್ಬೇಕು. ಈ ಬ್ಲೂ ಪ್ರಿಂಟ್ ನೋಡೋಣ. ನಿಮ್ಗೆ ಪ್ರತಿ ಚಾಪ್ಟರ್ ಏನು 13 ಚಾಪ್ಟರ್ ಇದೆ, ಆ 13 ಚಾಪ್ಟರ್ ಟೀಚಿಂಗ್ ಅವರ್ಸ್ ಇದೆ. ಮತ್ತೆ ಹಾಗೆ ನಿಮ್ಗೆ ಇಲ್ಲಿ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಸಹ ಇದೆ. ಸೊ ನಿಮ್ಗೆ ಮೊದಲನೇ ಚಾಪ್ಟರ್ 11 ಮಾರ್ಕ್ ವೈಟೇಜ್ ಇದೆ, ಎರಡನೇ ಚಾಪ್ಟರ್ 10, ಈ ತರ ಪ್ರತಿಯೊಂದು ಟಾಪಿಕ್ಗೂ ವೈಟೇಜ್ ಇದೆ. ನೋಡಿ, ಮೊದಲನೇ ಚಾಪ್ಟರ್ ಅಲ್ಲಿ 11 ಮಾರ್ಕ್ ಇರೋದ್ರಿಂದ 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್, 5 ಮಾರ್ಕ್ ಅಷ್ಟು ಕ್ವಶನ್ಸ್ ಇದರಲ್ಲಿ ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗೇನೆ ಎರಡನೇ ಚಾಪ್ಟರ್ ಹ್ಯೂಮನ್ ರಿಪ್ರೊಡಕ್ಷನ್ ಅಲ್ಲಿ 5 ಮಾರ್ಕು, 3 ಮಾರ್ಕು ಮತ್ತೆ 1 ಮಾರ್ಕಿನ 2 ಪ್ರಶ್ನೆಗಳಿರುತ್ತೆ. ಈ ರೀತಿ ಪ್ರತಿ ಚಾಪ್ಟರ್ ಅಲ್ಲೂ
ವೆಯ್ಟೇಜು ಮತ್ತೆ ಯಾವ್ಯಾವ ಅಂಕದ ಪ್ರಶ್ನೆಗಳು ಬರುತ್ತೆ ಅಂತಕ್ಕಂಥದ್ದು ನಿಮ್ಗೆ ಈ ಬ್ಲೂ ಪ್ರಿಂಟ್ ಇಂದ ಗೊತ್ತಾಗುತ್ತೆ. ಸೊ ಇದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ನೋಡಿ, ಈ ಸ್ಕ್ರೀನ್ ಅಲ್ಲಿ ನಿಮ್ಗೆ ಈಸಿ ಟು ಡಿಫಿಕಲ್ಟ್ ಚಾಪ್ಟರ್ಸ್ ಅಂತಕ್ಕಂಥದ್ದನ್ನ ಒಂದು ಲಿಸ್ಟ್ ಮಾಡಿದ್ದೇವೆ ವಿದ್ಯಾರ್ಥಿಗಳ ಒಂದು ಕಲಿಕಾ ಮಟ್ಟದ ಅನುಗುಣವಾಗಿ. ಸೊ ಈಸಿಯೆಸ್ಟ್ ಚಾಪ್ಟರ್ ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್, ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್, ರೀಪ್ರೊಡಕ್ಟಿವ್ ಹೆಲ್ತ್. ಸೊ ಈ ತರ ಎಲ್ಲ ಸೊ ನಿಮಗೆ ಈಸಿ ಟು ಡಿಫಿಕಲ್ಟ್ ಚಾಪ್ಟರ್ಸ್ ಅಂತ ಹೇಳಿ ನಾವು ಸಪರೇಟ್ ಮಾಡ್ಕೊಂಡಿದ್ದೇವೆ. ನೀವು ಈಸಿ ಟು ಡಿಫಿಕಲ್ಟ್ ಚಾಪ್ಟರ್ ನ ಲಿಸ್ಟ್ ನೋಡ್ತಾ ಹೋದ್ರೆ ನೀವು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನಿಮ್ಮ ತಯಾರಿಯನ್ನ ಮಾಡ್ಕೊಳ್ಬಹುದು. ಉದಾಹರಣೆಗೆ ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್, ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್, ರೀಪ್ರೊಡಕ್ಟಿವ್ ಹೆಲ್ತ್ ಇದೆ, ಮತ್ತೆ ಇಕೋಸಿಸ್ಟಮ್. ಸೊ ಇಷ್ಟು ಚಾಪ್ಟರ್ ಓದ್ಕೊಂಡ್ರೆ ನಿಮ್ಗೆ ಈ 4 ಚಾಪ್ಟರ್ ಏನಿದೆ ಇಲ್ಲಿ, ಆ 4 ಚಾಪ್ಟರ್ ಓದ್ಕೊಂಡ್ರೆ ಸಹ ನಿಮ್ಗೆ 21 ಮಾರ್ಕ್ಸ್ಗಳು ಬರುತ್ತೆ, 21 ಮಾರ್ಕ್ಗಳು. ಅದೇ ರೀತಿ ಇಕೋಸಿಸ್ಟಮ್, ಹ್ಯೂಮನ್ ರಿಪ್ರೊಡಕ್ಷನ್, ಆರ್ಗ್ಯಾನಿಸಮ್ ಅಂಡ್ ಪಾಪ್ಯುಲೇಷನ್ ಇದು ಓದ್ಕೊಂಡ್ರು ನಿಮ್ಗೆ 21 ಮಾರ್ಕ್ಸ್ ಇದೆ. ಈ ತರ ಪ್ರತಿಯೊಂದು ನಿಮ್ಗೆ ಹೇಗ್ ಬೇಕೋ ಅದನ್ನ ನೀವು ಡಿಸೈನ್ ಮಾಡ್ಕೊಳ್ಬಹುದು ಬ್ಲೂ ಪ್ರಿಂಟ್ ಇಟ್ಕೊಂಡು ಈಸಿ ಟು ಡಿಫಿಕಲ್ಟ್ ಚಾಪ್ಟರ್ ಮುಖಾಂತರ. ನೋಡಿ, ಈಗ ನಾನು ಏನು ಈಗ ಡಿಸ್ಕಸ್ ಮಾಡ್ತೀನಿ ನಿಮ್ಗೆ ಇದನ್ನ ತುಂಬಾ ಗಮನ ಇಟ್ಟು ಕೇಳ್ಕೊಳ್ಳಿ. ಇದನ್ನ ನೀವು 3 ಮಾಡೆಲ್ ಪೇಪರ್, ಪ್ರಿಪರೇಟರಿ ಕ್ವಶನ್ ಪೇಪರ್ಸ್ ಇದನ್ನೆಲ್ಲ ಅನಲೈಸ್ ಮಾಡಿದ್ರೆ ಸೊ ನಿಮಗೆ ಸುಲಭವಾಗಿ ಈ ಪ್ರಶ್ನೆಗಳು ಬಂದೇ ಬರುತ್ತೆ. ಇದಕ್ಕೆ ನಾವು ತಯಾರಿ ಮಾಡ್ಕೊಂಡ್ರೆ ನಾವು ಪಾಸ್ ಆಗೋದು ಸುಲಭ ಅಂತಾನು ಗೊತ್ತಾಗುತ್ತೆ. ನೋಡಿ, ಇದಕ್ಕೆ ನಾವು ಮ್ಯಾಂಡೇಟರಿ ಮಾಡ್ಯೂಲ್ ಅಂತಾನೆ ಹೆಸರು ಕೊಟ್ಟಿದ್ದೇವೆ. ಸೊ ನೀವು ಈ ಒಂದು ಮಾಡ್ಯೂಲ್ ಅನ್ನ ಬಳಸಿದ್ದೆ ಆದ್ರೆ ಅಥವಾ ಇದ್ರ ಪ್ರಕಾರ ತಯಾರಿ ಮಾಡ್ಕೊಂಡಿದ್ದೆ ಆದ್ರೆ ನೀವು ಫೇಲ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಸೊ ಇದನ್ನ ನೀವು ಪ್ರತಿನಿತ್ಯ ಏನು ಈ ಕ್ವಶನ್ ಡಿಸ್ಕಸ್ ಮಾಡ್ತೀವಿ, ಈ ಮ್ಯಾಂಡೇಟರಿ ಮಾಡ್ಯೂಲ್ 26 ಮಾರ್ಕ್ಸ್ ಅಂತಕ್ಕಂಥದ್ದಿದೆ, ನೀವು ಕಂಪೇರ್ ಮಾಡ್ಕೊಳ್ಳಿ 3 ಮಾಡೆಲ್ ಪೇಪರ್, ಪ್ರಿಪರೇಟರಿ 1, ಪ್ರಿಪರೇಟರಿ 2 ಎಲ್ಲಾ ಪ್ರಶ್ನೆ ಪತ್ರಿಕೆಗಳಲ್ಲೂ ಈ ಕೆಲವು ಪ್ರಶ್ನೆಗಳು ಎಲ್ಲದರಲ್ಲೂ ಇದೆ. ಮತ್ತೆ ಎಲ್ಲಾ ಉಪನ್ಯಾಸಕರು, ಪರೀಕ್ಷೆ ಪ್ರಾಧಿಕಾರದ ಅಧಿಕಾರಿಗಳು ಎಲ್ಲರೂ ಸಹ ಇನ್ಸಿಸ್ಟ್ ಮಾಡ್ತಿರ್ತಕ್ಕಂಥದ್ದೇನೆ 3 ಮಾಡೆಲ್ ಪೇಪರ್ ನ ಗಂಭೀರವಾಗಿ ವಿದ್ಯಾರ್ಥಿಗಳು ಪರಿಗಣಿಸ್ಬೇಕು ಮತ್ತೆ ಅದನ್ನ ಚೆನ್ನಾಗಿ ತಯಾರಿ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದೇ. ಅದರ ಜೊತೆಗೆ ನೀವು ಆಲ್ರೆಡಿ ನಿಮ್ಗೆ ನಿಮ್ಮ ಉಪನ್ಯಾಸಕರು ಈ ಜ್ಞಾನದೀಪ ಅಂತಕ್ಕಂಥ ಒಂದು DSCRT ವೆಬ್ಸೈಟ್ ಅಲ್ಲಿ ಇರ್ತಕ್ಕಂಥ ನಾನೇ ಮಾಡಿರ್ತಕ್ಕಂಥ ಒಂದು ಪರೀಕ್ಷಾ ತಯಾರಿ ಮತ್ತೆ ಹೇಗೆ ವಿದ್ಯಾರ್ಥಿಗಳನ್ನ ತಯಾರು ಮಾಡ್ಬೇಕು, ಪ್ರಶ್ನೆ ಪತ್ರಿಕೆಗಳು ಹೇಗ್ ಬರುತ್ತೆ, ಬ್ಲೂ ಪ್ರಿಂಟ್ ಏನು, ಮತ್ತೆ ನಮ್ಮ KCB ಮತ್ತೆ PU ವೆಬ್ಸೈಟ್ ಅಲ್ಲಿ ಈ ಸ್ಟೂಡೆಂಟ್ ಕಾರ್ನರ್ ಅಂತಕ್ಕಂಥ ಒಂದು ಏನು ವಿದ್ಯಾರ್ಥಿಗಳಿಗೋಸ್ಕರನೇ ಮಾಡಿದ್ದಾರೆ, ಅದನ್ನೆಲ್ಲ ಬಳಸ್ಕೊಂಡು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹೇಗ್ ತಯಾರಿ ಮಾಡ್ಬೇಕು ಅಂತಕ್ಕಂಥದ್ದು ವಿಡಿಯೋ ಸಹ ಇದೆ, ಅದನ್ನ ತೋರಿಸಿರಬಹುದು. ಸೊ ಅದರ ಒಂದು ಮುಂದುವರಿದ ಭಾಗನೇ ಇದು. ಮತ್ತೆ ನಿಮ್ಗೆಲ್ಲ ಇದನ್ನ ಕರೆಕ್ಟ್ ಗಮನ ಇಟ್ಟು ಕೇಳ್ಕೊಂಡ್ರೆ ಸೊ ಪಾಸ್ ಆಗೋದಕ್ಕೆ ಯಾವುದೇ ಸಂದೇಹ ಇಲ್ಲ. ನೋಡಿ, ಮೊದಲನೇದು ನಿಮ್ಗೆ 10 ಮಾರ್ಕ್ಗೆ ಕಂಪಲ್ಸರಿ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಬರುತ್ತೆ. 2 ಮಾರ್ಕ್ದೊಂದು ಡಯಾಗ್ರಾಮ್ ಇರುತ್ತೆ, 3 ಮಾರ್ಕ್ದು ಒಂದು ಡಯಾಗ್ರಾಮ್ ಇರುತ್ತೆ, ಹಾಗೆ 5 ಮಾರ್ಕ್ಸ್ದೊಂದು ಕಂಪಲ್ಸರಿ ಇರುತ್ತೆ. ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಅಲ್ಲಿ ಒಂದು ನಿಶ್ಚಿತವಾಗಿರ್ತಕ್ಕಂಥ ಡಯಾಗ್ರಾಮ್ ಬೇಸ್ಡ್ ಕ್ವಶನ್. ಇದು ಬಿಟ್ಟು ಇನ್ನು ನಿಮಗೆ ಎಕ್ಸ್ಟ್ರಾ ಮತ್ತೆ ಇನ್ನ ಒಂದು ಡಯಾಗ್ರಾಮು 2 ಮಾರ್ಕ್ ಅಲ್ಲಿ, 3 ಮಾರ್ಕ್ ಅಲ್ಲಿ ಅಥವಾ 5 ಮಾರ್ಕ್ ಅಲ್ಲೂ ಸಹ ಬರತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಇಲ್ಲಿ 10 ಮಾರ್ಕ್ ಡಯಾಗ್ರಾಮ್ ಅಲ್ಲೇ ಬಂತು. ಯಾವ ಡಯಾಗ್ರಾಮ್ ಇದೆ ಅಂತಾನೂ ಸಹ ಡಿಸ್ಕಸ್ ಮಾಡೋಣ, ಅದು ಸಹ ನಿಮಗೆ ಹೆಲ್ಪ್ ಆಗುತ್ತೆ. ಅದು ಆಲ್ರೆಡಿ ನೀವು ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಾ, ನಿಮ್ಮ ಉಪನ್ಯಾಸಕರು ಸಹ ಅದ್ರ ಬಗ್ಗೆ ಹೇಳಿರ್ತಾರೆ. ಇದು 10 ಮಾರ್ಕ್ ಆಯ್ತು. ಎರಡನೇದು 1 3 ಮಾರ್ಕ್ ಕ್ವಶನ್ ಫ್ರಮ್ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್. ಇಡೀ ಚಾಪ್ಟರ್ ಅಲ್ಲೇ ನಾವು ಹೆಲ್ತ್ ಅಂಡ್ ಡಿಸೀಸ್ ಬಗ್ಗೆನೇ ಹೇಳ್ತೀವಿ, ಇಮ್ಯುನಿಟಿ ಬಗ್ಗೆನೇ ಹೇಳ್ತೀವಿ. ಅದಕ್ಕೆ ಆ ಡಿಸೀಸ್ ಅಲ್ಲಿ ಒಂದು ಕಂಪಲ್ಸರಿ ಕ್ವಶನ್ ಕೇಳಿದ್ರೆ ಸೊ ವಿದ್ಯಾರ್ಥಿಗಳಿಗೂ ಸಹ ಸುಲಭವಾಗಿರುತ್ತೆ. ಮತ್ತೆ ನಮ್ಮ ಟಾಪಿಕ್ ಏನು ಕೋರ್ ಕಾನ್ಸೆಪ್ಟ್ ಇದೆ ಅದನ್ನು ಸಹ ನಾವು ಕವರ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ಒಂದು 3 ಮಾರ್ಕ್ ಕ್ವಶನ್ ಇದೆ. ನೀವು 3 ಮಾಡೆಲ್ ಪೇಪರ್, ಪ್ರಿಪರೇಟರಿ ಪೇಪರ್ ಅಲ್ಲಿ ನೋಡಿದ್ರು ಸಹ ಇದ್ರ ಬಗ್ಗೆ 3 ಅಂಕಗಳ ಪ್ರಶ್ನೆ ಇರುತ್ತೆ. 9 ಡಿಸೀಸಸ್ ಇದೆ. ಆ 9 ಡಿಸೀಸ್ ಅನ್ನ ನೀವು ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ ಅದ್ರಲ್ಲಿ 3 ಡಿಸೀಸ್ ಕೇಳ್ತಾರೆ. ಅದರ ಕಾಸಿಟಿವ್ ಆರ್ಗ್ಯಾನಿಸಮ್ ಅಥವಾ ಪ್ಯಾಥೋಜನ್ ಗಳನ್ನ ಹೆಸರಿಸಿ ಅಂತ.
ಅಥವಾ ಪ್ಯಾಥೋಜನ್ಗಳ ಹೆಸರನ್ನ ಕೊಟ್ಟು ಈ ರೋಗಾಣುಗಳು ಯಾವ ರೋಗವನ್ನು ಉಂಟು ಮಾಡುತ್ತೆ ಅಂತಕ್ಕಂಥದ್ದು ಸಹ ಕೇಳಬಹುದು. ನೀವು 9 ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಅದರಲ್ಲಿ ನಿಮ್ಗೆ 3 ಮಾರ್ಕ್ಸ್ ಗ್ಯಾರಂಟಿ ಬಂದೇ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಚಾಪ್ಟರ್ ಅಲ್ಲಿ ಬಯೋ ಆಕ್ಟಿವ್ ಮಾಲಿಕ್ಯೂಲ್ ಅಂತ ಏನಿದೆ, ಆ ಬಯೋ ಆಕ್ಟಿವ್ ಮಾಲಿಕ್ಯೂಲ್ ಅಲ್ಲಿ ನಿಮ್ಗೆ 3 ತರದ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಆ 3 ತರದ ಪ್ರಶ್ನೆಗಳು ಯಾವ್ಯಾವುದು ಅಂತ ಹೇಳಿದ್ರೆ, ಬಯೋ ಆಕ್ಟಿವ್ ಮಾಲಿಕ್ಯೂಲ್ ಹೆಸರನ್ನ ಕೊಟ್ಟು ಈ ಬಯೋ ಆಕ್ಟಿವ್ ಮಾಲಿಕ್ಯೂಲ್ ಯಾವ ಒಂದು ಮೈಕ್ರೋಬ್ ಇಂದ ಪ್ರೊಡ್ಯೂಸ್ ಆಗುತ್ತೆ, ಸೊ ಅಂತ ಒಂದಿದೆ. ಅದೇ ರೀತಿ ಅವುಗಳ ಯೂಸ್ ಏನು ಅಂತಕ್ಕಂಥದ್ದು ಒಂದಿರುತ್ತೆ. ಸೊ ಇದು 6 ಮಾರ್ಕ್ಸ್, 10 + 6 15 ಮಾರ್ಕ್ ಆಯ್ತು. 1 5 ಮಾರ್ಕ್ ಕ್ವಶನ್ ಫ್ರಮ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್, 1 ಜೀನ್ ಇಂಟ್ರಾಕ್ಷನ್, 2 ಜೀನ್ ಇಂಟ್ರಾಕ್ಷನ್ ಅಥವಾ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂತ ಏನಿದೆ ಅದು ಒಂದು ಕಂಪಲ್ಸರಿ 5 ಮಾರ್ಕಿನ ಪ್ರಶ್ನೆ ಬರುತ್ತೆ. ಸೊ ನಂತರ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಅಲ್ಲೂ ಸಹ ನಮಗೆ ಪ್ರಾಪರ್ಟೀಸ್ ಆಫ್ ಜೆನೆಟಿಕ್ ಕೋಡ್, ರೆಗ್ಯುಲೇಷನ್ ಆಫ್ ಲ್ಯಾಕ್ಟೋಸೊಪೆರಾನ್, ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್, ಇದರಿಂದನೂ ಸಹ ಒಂದು 5 ಅಂಕದ ಪ್ರಶ್ನೆ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಇದಿಷ್ಟನ್ನು ನಾವು ತಗೊಂಡಿದ್ದೆ ಆದ್ರೆ ಸೊ 26 ಮಾರ್ಕ್ ಬರುತ್ತೆ. 10 ಮಾರ್ಕ್ ಡಯಾಗ್ರಾಮು, 5 ಮಾರ್ಕ್ 2 ಕ್ವಶನ್ 10, 20 + 3 ಮಾರ್ಕ್ 2 ಕ್ವಶನ್ 26. ಸೊ ಇದು ನೀವು ಯಾವುದೇ ಪ್ರಶ್ನೆ ಪತ್ರಿಕೆ ಇಲ್ಲಿವರೆಗೂ 5 ಏನು 3 ಮಾಡೆಲ್ ಪೇಪರ್ 2 ಪ್ರಿಪರೇಟರಿ ಆಗಿದೆ. ಸೊ ಅವುಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು ಇದೆ. ಸೊ ಅದರಿಂದ ಅದನ್ನ ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಂತ ಏನಿರುತ್ತೆ ಮತ್ತೆ ಈಸಿ ಕ್ವಶನ್ಸ್ ಗಳೇನು ಕೇಳಬೇಕು ಅಂತ ಇರುತ್ತೆ. ಸೊ ಅದರಲ್ಲಿ ಈ ಎಲ್ಲಾ ಪ್ರಶ್ನೆಗಳು ಬಂದಿರುತ್ತೆ, ಅದನ್ನ ನೀವು ತಯಾರಿ ಮಾಡ್ಕೊಳ್ಬೇಕು. ಈಗ ಚಾಪ್ಟರ್ ವೈಸ್ ಹೋಗೋಣ. ಸೆಕ್ಷುವಲ್ ರಿಪ್ರೊಡಕ್ಷನ್ ಫ್ಲೋರಿಂಗ್ ಪ್ಲಾಂಟ್ಸ್ ಅಲ್ಲಿ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ ಒಂದು ಬಂದೇ ಬರೋ ಚಾನ್ಸಸ್ ಇದ್ದೇ ಇರುತ್ತೆ. ಯಾಕಂದ್ರೆ ಇದರಲ್ಲಿ ಹೆಚ್ಚು ಡಯಾಗ್ರಾಮ್ಸ್ ಗಳಿದೆ. ಡಯಾಗ್ರಾಮ್ ಬೇಸ್ಡ್ ಕಾನ್ಸೆಪ್ಟ್ಸ್ ಅನ್ನ ಸ್ಟಡಿ ಮಾಡೋದ್ರಿಂದ ಇದರಲ್ಲಿ ಐದರ್ 2 ಮಾರ್ಕ್ ಆರ್ 3 ಮಾರ್ಕ್ ಅಲ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ. ಸೊ ಇಲ್ಲಿ ಒಂದು ನಿಮಿಷ. ರೈಟ್. ಸೊ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ ಏನಿದೆ 2 ಮಾರ್ಕ್ ಅಲ್ಲಿ ಮೆಚೂರ್ 2 ಸೆಲ್ಡ್ ಪೋಲನ್ ಗ್ರೈನ್, ನಿಮಗೆ ಮಾಡೆಲ್ ಪೇಪರ್ ಅಲ್ಲಿ ಆಲ್ರೆಡಿ ಇದು ಪ್ರಶ್ನೆ ಬಂದಿದೆ. ಡ್ರಾ ಎನ್ಲಾರ್ಜ್ ವ್ಯೂ ಆಫ್ 1 ಮೈಕ್ರೋಸ್ಪೊರಾಂಜಿಯಂ ಅಂಡ್ ಲೇಬಲ್ 3 ಪಾರ್ಟ್ಸ್ ಆದ್ರೂ ಬರ್ಬೋದು, ಅಥವಾ ಡ್ರಾ ಟ್ರಾನ್ಸ್ಫರ್ ಸೆಕ್ಷನ್ ಆಫ್ ಯಂಗ್ ಆಂಥರ್ ಅಂಡ್ ಲೇಬಲ್ 3 ಪಾರ್ಟ್ಸ್. ಸೊ ಡ್ರಾ ಡಯಾಗ್ರಾಮ್ ಆಫ್ ಟಿಪಿಕಲ್ ಡೈಕಾಟಿಲಿನಸ್ ಎಂಬ್ರಿಯೋ ಅಂಡ್ ಲೇಬಲ್ 3 ಪಾರ್ಟ್ಸ್. ಡ್ರಾ ಡಯಾಗ್ರಾಮ್ ಆಫ್ ಟಿಪಿಕಲ್ ಮೊನೋಕಾಟಿಲಿನಸ್ ಎಂಬ್ರಿಯೋ ಅಂಡ್ ಲೇಬಲ್ 3 ಪಾರ್ಟ್ಸ್. ನೋಡಿ ಈ ಸರಿ ಒಂದು ವಿಶೇಷತೆ ಏನಂದ್ರೆ ಒಂದೊಂದು ಲೇಬ್ಲಿಂಗಿಗೂ ಒಂದೊಂದು ಮಾರ್ಕ್ಸ್ ಇರುತ್ತೆ. ಅದರಿಂದ ನೀವು 3 ಅಂತ ಅಲ್ಲ, ಸೊ ಹೆಚ್ಚನ್ನೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಗೆ ಅಲ್ಲೇನೋ ಒಂದು ಮರ್ತೋಗುತ್ತೆ ಅಥವಾ ಏನೋ ಒಂದು ತಪ್ಪಾಗಿರುತ್ತೆ. ನೀವು 3ಕ್ಕಿಂತ ಹೆಚ್ಚು, 2ಕ್ಕಿಂತ ಹೆಚ್ಚು, 5ಕ್ಕಿಂತ ಹೆಚ್ಚು ಲೇಬಲ್ ಮಾಡಿದ್ರೆ ನಿಮ್ಗೆ ಮಾರ್ಕ್ಸ್ ಕಳ್ಕೊಳ್ತಕ್ಕಂಥ ಸಾಧ್ಯತೆ ಕಡಿಮೆ ಇರುತ್ತೆ. 3 ಹೇಳಿದರೆ 3 ಪ್ರಾಕ್ಟೀಸ್ ಮಾಡ್ತೀನಿ, 2 ಇದೆ 2 ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಮಾಡಬಾರ್ದು. ಸೊ ನೀವು ಹೆಚ್ಚು ಲೇಬಲ್ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನಿಮ್ಗೆ ಒಂದಲ್ಲಿ ತಪ್ಪಾದ್ರೆ ನಿಮ್ಗೆ ಮಾರ್ಕ್ಸ್ಗಳು ಕಳ್ಕೊಳ್ತಕ್ಕಂಥ ಸಂದರ್ಭ ಇರೋದಿಲ್ಲ. ನೆಕ್ಸ್ಟ್ ಡ್ರಾ ಡಯಾಗ್ರಾಮ್ ಆಫ್ ಟಿಪಿಕಲ್ ಅನಾಟ್ರೋಪಸ್ ಓವ್ಯೂಲ್ ಆರ್ ಮೆಗಾಸ್ಪೊರಾಂಜಿಯಂ ಅಂಡ್ ಲೇಬಲ್ 3 ಪಾರ್ಟ್ಸ್. ನೋಡಿ ಕೆಲವು ಸರಿ ಓವ್ಯೂಲ್ ಅಂತ ಕೇಳಿದ್ರೆ ಬೇಗ ಬರ್ದ್ಬಿಡ್ತೀರಾ ಕೆಲವು ವಿದ್ಯಾರ್ಥಿಗಳು. ಅನಾಟ್ರೋಪಸ್ ಓವ್ಯೂಲ್ ಅಂತ ಕೇಳಿದ್ರು ಅದೇ ಚಿತ್ರ ಬರೀಬೇಕು. ಡ್ರಾ ಡಯಾಗ್ರಾಮ್ ಆಫ್ ಮೆಗಾಸ್ಪೊರಾಂಜಿಯಂ ಅಂತ ಕೇಳಿದ್ರು ಅದೇ ಚಿತ್ರವನ್ನ ನೀವು ಬರೀಬೇಕು. ಸೊ ಕೊನೆಯದಾಗಿ ಡ್ರಾ ಡಯಾಗ್ರಾಮ್ ಆಫ್ ಮೆಚೂರ್ ಎಂಬ್ರಿಯೋ ಸ್ಯಾಕ್ ಆಫ್ ಫೀಮೇಲ್, ಮೆಚೂರ್ ಎಂಬ್ರಿಯೋ ಸ್ಯಾಕ್ ಆರ್ ಗೆಮೆಟೋಫೈಟ್ ಅಂಡ್ ಲೇಬಲ್ 3 ಪಾರ್ಟ್ಸ್. ಇದು ಮೊದಲನೇ ಚಾಪ್ಟರ್ ನಲ್ಲಿ ಎಕ್ಸ್ಪೆಕ್ಟೆಡ್ ಡಯಾಗ್ರಾಮ್ಸ್. 7 ಚಿತ್ರಗಳಿದೆ. ನೀವು 7 ಚಿತ್ರಗಳನ್ನ ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ 2 ಮಾರ್ಕು ಅಥವಾ ನಿಮಗೆ 3 ಮಾರ್ಕ್ ಅಲ್ಲಿ ಸೊ ಪ್ರಶ್ನೆಗಳು ಬಂದೇ ಬರುತ್ತೆ. ನಿಮ್ಗೆ ಈ ಚಾಪ್ಟರ್ ಇಂದ 3 ಆಯ್ತು. ನೋಡಿ ಆಲ್ರೆಡಿ ನಾವು 26 ಅಂತ ಹೇಳಿದ್ವಲ್ಲ, ಅದರಲ್ಲಿ ಇದು ಇನ್ಕ್ಲೂಡ್ ಆಗಿದೆ 2 ಅಥವಾ 3 ಮಾರ್ಕಿನ ಪ್ರಶ್ನೆ. ಹ್ಯೂಮನ್ ರಿಪ್ರೊಡಕ್ಷನ್ ಅಂತ ಬಂದಾಗ ಇದರಲ್ಲಿ ನಿಮ್ಗೆ 5 ಅಂಕದ ಪ್ರಶ್ನೆ ಗ್ಯಾರಂಟಿ. ಐದರ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಸ್ಪರ್ಮ್ ಆರ್ ಸ್ಪರ್ಮೆಟೋಜೋವಾ, ಅಥವಾ ಡ್ರಾ ಎ ಲೇಬಲ್ ಡಯಾಗ್ರಾಮೆಟಿಕ್ ಸೆಕ್ಷನ್ ಆಫ್ ಮೆಮರಿ ಗ್ಲ್ಯಾಂಡ್. ಈ 4 ನೀವು ಪ್ರಾಕ್ಟೀಸ್ ಮಾಡಿದ್ದೇ ಆದಲ್ಲಿ ಸೊ ನಿಮಗೆ 5
ಅಂಕಗಳು ಬರೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಸೊ ಇದನ್ನ ನೀವು ದಯವಿಟ್ಟು ಈ 4 ಚಿತ್ರಗಳೇನಿದೆ, ಸೊ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿ, ಲೇಬಲ್ ಮಾಡೋದನ್ನ ಕಲ್ತ್ಕೊಳ್ಳಿ, ಡಯಾಗ್ರಾಮ್ ಸ್ವಲ್ಪ ಚೆನ್ನಾಗಿ ಬರೆಯೋದನ್ನ ಕಲ್ತ್ಕೊಳ್ಳಿ. ನಿಮ್ಗೆ ಇದು 5 ಮಾರ್ಕ್ ಗ್ಯಾರಂಟಿ ಆಗಿ ಪ್ರಶ್ನೆ ಬಂದೇ ಬರ್ತಕ್ಕಂಥದ್ದು. ನೀವು ಮಾಡೆಲ್ ಪೇಪರ್ಸ್ ಗಳು ನೋಡ್ಬೋದು, ಪ್ರಿಪರೇಟರಿ ನೋಡ್ಬೋದು, ಈ 5 ಮಾರ್ಕಿನ ಪ್ರಶ್ನೆ ಇದೆ. ನೆಕ್ಸ್ಟ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಲ್ಲಿ ಆಗ್ಲೇ ಹೇಳ್ದಾಗೆ 1 ಜೀನ್ ಇಂಟ್ರಾಕ್ಷನ್, 2 ಜೀನ್ ಇಂಟ್ರಾಕ್ಷನ್ ಮತ್ತೆ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಇದ್ದೇ ಇರುತ್ತೆ. ಹಾಗೆ ಈ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ ಇದ್ರಲ್ಲಿ ಏನ್ ಬರ್ಬೋದು ಅಂತ ಹೇಳಿದ್ರೆ, ಸಿಂಬಲ್ಸ್ ಯೂಸ್ಡ್ ಇನ್ ಪಿಡಿಗ್ರಿ ಚಾರ್ಟ್ಸ್, ಇದು 2 ಅಂಕದಲ್ಲಿ ಅಥವಾ 3 ಅಂಕದ ಪ್ರಶ್ನೆಗಳಾಗಿ ಕೇಳ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. ಸೊ 2 ತರ ಪ್ರಶ್ನೆ ಬರುತ್ತೆ ಇದರಲ್ಲಿ. ಒಂದು, ಅವರೇ ಸಿಂಬಲ್ಸ್ ಅನ್ನ ಕೊಟ್ಬಿಟ್ಟು ಈ ಸಿಂಬಲ್ಸ್ ಏನನ್ನ ಸೂಚಿಸುತ್ತೆ, ನಾರ್ಮಲ್ ಮೇಲ, ಅಫೆಕ್ಟೆಡ್ ಮೇಲ, ನಾರ್ಮಲ್ ಫಿಮೇಲ, ಅಫೆಕ್ಟೆಡ್ ಫಿಮೇಲ, ಕಾನ್ಸಾಂಜಿನಿಯಸ್ ಮ್ಯಾರೇಜಾ, ಮೇಟಿಂಗ್ ಬಿಟ್ವೀನ್ ದ ಮೇಲ್ ಅಂಡ್ ಫಿಮೇಲ್, ಸೊ ಪೇರೆಂಟ್ಸ್ ಎಬೋ, ಚಿಲ್ಡ್ರನ್ಸ್ ಬಿಲೋ, ಸೆಕ್ಸ್ ಅನ್ಸ್ಪೆಸಿಫೈಡ್, ಈ ತರ ಒಂದು 7 ಸಿಂಬಲ್ಸ್ ಗಳಿದೆ. ಅದರ ಸಿಂಬಲ್ಸ್ ಕೊಟ್ಟು ಏನನ್ನ ಸೂಚಿಸುತ್ತೆ ಅಂತ ಪ್ರಶ್ನೆ ಬರಬಹುದು. ಅಥವಾ ಅವರೇ ಸ್ಟೇಟ್ಮೆಂಟ್ ಅನ್ನ ಕೊಟ್ಬಿಟ್ಟು, ಸೊ ಸ್ಕೆಚ್ ಎ ಪಿಡಿಗ್ರಿ ಸಿಂಬಲ್ ಫಾರ್ ಅಫೆಕ್ಟೆಡ್ ಮೇಲ್, ನಾರ್ಮಲ್ ಫಿಮೇಲ್, ಸೆಕ್ಸ್ ಅನ್ಸ್ಪೆಸಿಫೈಡ್ ಅಂತ ಕೊಟ್ಟಾಗ, ಸೊ ನೀವು ಆ ಸಿಂಬಲ್ ಅನ್ನ ಸ್ಕೆಚ್ ಮಾಡಬೇಕು ಅಥವಾ ಬರೀಬೇಕು. ಸಿಂಬಲ್ ಅವರೇ ಕೊಟ್ಟಿದ್ರೆ ಅದೇನ್ ಸೂಚಿಸುತ್ತೆ ಅಂತ ಬರೀಬೇಕು. ಆ ಸಿಂಬಲ್ ಬರೆಯೋದಕ್ಕೆ ಕೇಳಿದ್ರೆ ಆ ಸಿಂಬಲ್ ಅನ್ನ ನೀವು ಬರೀಬೇಕು. ಇದು 2 ಮಾರ್ಕ್ ಅಥವಾ 3 ಮಾರ್ಕ್ ಅಲ್ಲಿ ಪ್ರಶ್ನೆ ಇರುತ್ತೆ ಸಾಮಾನ್ಯವಾಗಿ. ಇನ್ ಕೆಳಗಡೆ ಕೊಟ್ಟಿರ್ತಕ್ಕಂಥ 1 ಜೀನ್, 2 ಜೀನ್ ಮತ್ತೆ ಇನ್ಕಂಪ್ಲೀಟ್ ಡಾಮಿನೆನ್ಸ್, ಇದು ಕಂಪಲ್ಸರಿ ಬಂದೇ ಬರುತ್ತೆ. ನೀವು 5 ಮಾರ್ಕ್ಸ್ ಪ್ರಿಪೇರ್ ಆಗೋದಕ್ಕೆ 5 ಮಾರ್ಕ್ ಒಂದು ಡಯಾಗ್ರಾಮ್ ಹ್ಯೂಮನ್ ರೀಪ್ರೊಡಕ್ಷನ್ ಅಲ್ಲಿ, ಇದರಲ್ಲಿ ಒಂದು 5 ಮಾರ್ಕ್ ಜೀನ್ ಇಂಟ್ರಾಕ್ಷನ್ಸ್ ಅಲ್ಲಿ ಒಂದು ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಂತ ಏನ್ ಹೇಳ್ತೀವಿ, ಅದು ಎಲ್ಲಾ ಪೇಪರ್ ಅಲ್ಲೂ ಇದೆ. ಅದರಿಂದ ಇದನ್ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ನೆಕ್ಸ್ಟ್, ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್, ಇದು 13 ಮಾರ್ಕ್ ವೇಟೇಜ್ ಇರುತ್ತೆ. ಇದರಲ್ಲಿ 2 5 ಪ್ರಶ್ನೆಯ ಅಂಕಗಳು 2 5 ಅಂಕದ ಪ್ರಶ್ನೆಗಳು ಬರುತ್ತೆ. ಇದರಲ್ಲಿ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ ಅಂತ ಬಂದಾಗ ನ್ಯೂಕ್ಲಿಯೋಸೋಮ್ ರೆಪ್ಲಿಕೇಶನ್ ಫೋರ್ಕ್ ಸಾಮಾನ್ಯವಾಗಿ 2 ಮಾರ್ಕ್ಸ್ಗೆ ಬರುತ್ತೆ. ಸೊ ಕೆಲವು ಗ್ರೂಪ್ಗಳಲ್ಲಿ ನಾನು ನೋಡ್ತಾ ಇದ್ದೇನೆ 3 ಮಾರ್ಕಿನ ಡಯಾಗ್ರಾಮ್ದು ಸಾಕಷ್ಟು ಶೇರ್ ಮಾಡ್ತಿದ್ದಾರೆ, ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್, ಸೊ ಈ ತರದ್ದು ಚಿತ್ರಗಳು. ಸಾಧ್ಯತೆ ಕಡಿಮೆ, ಬರಲ್ಲ ಅಂತ ಹೇಳಕ್ಕಾಗಲ್ಲ, ಸಾಧ್ಯತೆ ಕಡಿಮೆ ಇರುತ್ತೆ. ಯಾಕೆಂದ್ರೆ ನಮ್ಗೆ 3 ಅಂಕದ ಪ್ರಶ್ನೆ ಈ ಚಾಪ್ಟರ್ ಅಲ್ಲಿ ಇಲ್ಲದೆ ಇರೋದ್ರಿಂದ, ಸೊ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ನ 2 ಮಾರ್ಕ್ ಅಲ್ಲಿ ಕೇಳಬಾರ್ದು ಅಂತ ಏನಿಲ್ಲ. 2 ಲೇಬಲಿಂಗ್ ಇರೋದ್ರಿಂದ ಟೆಂಪ್ಲೇಟ್ ಸ್ಟ್ಯಾಂಡ್, ಕೋಡಿಂಗ್ ಸ್ಟ್ಯಾಂಡ್ ಆದ್ರೂ ಮಾಡ್ಬೋದು, ಪ್ರಮೋಟರ್, ಟರ್ಮಿನೇಟರ್ ಈ ತರ ಇರುತ್ತೆ. 2 ಮಾರ್ಕ್ ಅಲ್ಲೂ ಕೇಳೋ ಸಾಧ್ಯತೆ ಇರುತ್ತೆ, ಬಟ್ ವಿರಳ ಅಂದ್ರೆ ತುಂಬಾ ಕಡಿಮೆ ಚಾನ್ಸಸ್. ಸೊ ಇವೆರಡು 2 ಮಾರ್ಕ್ ಅಲ್ಲಿ ಬರಬಹುದು. ಬಟ್ ಸ್ಪ್ಲಿಟ್ ಕ್ವಶನ್ ಅಂತ ಏನಾದ್ರು ಮಾಡಿದ್ರೆ ಈ ಚಾಪ್ಟರ್ ಅಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಡಯಾಗ್ರಾಮ್ ಅನ್ನ 3 ಮಾರ್ಕಿಗೆ ಕೇಳಿ, ಅದ್ರ ಬಗ್ಗೆ ಏನಾದ್ರು ರಿಲೇಟೆಡ್ ಕ್ವಶನ್ ಇನ್ನೊಂದು 2 ಮಾರ್ಕ್ ಅಲ್ಲಿ ಕೇಳಿ 5 ಮಾರ್ಕ್ ಕ್ವಶನ್ ಸ್ಪ್ಲಿಟ್ ಕ್ವಶನ್ ಅಲ್ಲಿ ಬರೋ ಸಾಧ್ಯತೆನೂ ಸಹ ಇರುತ್ತೆ. ಅದನ್ನು ಹೊರತುಪಡಿಸಿದ್ರೆ ಎಕ್ಸ್ಪ್ಲೈನ್ 5 ಪ್ರಾಪರ್ಟೀಸ್ ಆಫ್ ಜೆನೆಟಿಕ್ ಕೋಡ್, ಡಿಸ್ಕ್ರೈಬ್ ದ ರೆಗ್ಯುಲೇಷನ್ ಆಫ್ ಲ್ಯಾಕೋಪೆರಾನ್ ಇನ್ ದ ಪ್ರೆಸೆನ್ಸ್ ಅಂಡ್ ಅಬ್ಸೆನ್ಸ್ ಆಫ್ ಲ್ಯಾಕ್ಟೋಸ್, ಅಥವಾ ಎಕ್ಸ್ಪ್ಲೈನ್ ದ ರೆಗ್ಯುಲೇಷನ್ ಆಫ್ ಲ್ಯಾಕೋಪೆರಾನ್ ಅಂತ ಅಷ್ಟೇ ಇರುತ್ತೆ. ಕೆಲವು ಸರಿ ಎಕ್ಸ್ಪ್ಲೈನ್ ದ ರೆಗ್ಯುಲೇಷನ್ ಆಫ್ ಲ್ಯಾಕೋಪೆರಾನ್ ಇನ್ ಈ ಕೊಲೈ, ಬ್ಯಾಕ್ಟೀರಿಯಾ, ಪ್ರೋಕ್ಯಾರಿಯೋಟ್, ಸೊ ಈ ತರ ಏನೇ ಇದ್ರೂ ಸಹ ನಿಮ್ಗೆ ಲ್ಯಾಕೋಪೆರಾನ್ ಬಗ್ಗೆ ಬಂದ್ರೆ ನಿಮ್ಗೆ ಟೀಚರ್ಸ್ ಏನ್ ಹೇಳ್ಕೊಟ್ಟಿರ್ತಾರೋ ದಯವಿಟ್ಟು ಅದನ್ನೇ ಬರೀರಿ. ಎನ್ಯುಮರೇಟ್ ದ ಸೇಲಿಯಂಟ್ ಫೀಚರ್ಸ್ ಆಫ್ ಹ್ಯೂಮನ್ ಜೀನೋಮ್, ಸೊ ಇದು ಸಹ 5 ಮಾರ್ಕ್ ಅಲ್ಲಿ ಬರ್ತಕ್ಕಂತ ಸಾಧ್ಯತೆ ಇರುತ್ತೆ. ಅದಕ್ಕೆ ಇದನ್ನ ಪ್ರಾಕ್ಟೀಸ್ ಮಾಡಿ. ಸೊ ಇದಿಲ್ಲ ಅಂದ್ರೆ ಮತ್ತೆ ನಿಮ್ಗೆ ಕ್ವಶನ್ ಬ್ಯಾಂಕ್ಸ್ ಗಳಲ್ಲಿ ಈ ಚಾಪ್ಟರ್ ಅಲ್ಲಿ 5 ಮಾರ್ಕಿನ ಪ್ರಶ್ನೆಗಳು ಏನಿರುತ್ತೆ ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಬಟ್ ನಾವೇನು ಪಾಸ್ ಆಗೋದಕ್ಕೆ ಸ್ವಲ್ಪ ನಮ್ಗೆ ಕಷ್ಟ ಅಂತಕ್ಕಂಥ ವಿದ್ಯಾರ್ಥಿಗಳು ಯಾರಿದ್ದೀರಾ, ಸೊ ಅವರು 1 ಜೀನ್ ಇದು ಯಾವುದು ಪ್ರಾಪರ್ಟೀಸ್ ಆಫ್ ಜೆನೆಟಿಕ್ ಕೋಡ್, ಲ್ಯಾಕೋಪೆರಾನ್, ಹ್ಯೂಮನ್ ಜೀನೋಮ್ ಅನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇನ್ನು ಹೆಚ್ಚು ಸಾಧ್ಯತೆ ಇದ್ರೆ ಮಾಡಿ, ಇಲ್ಲಾಂದ್ರೆ 3ರಲ್ಲಿ 1 ಪ್ರಾಕ್ಟೀಸ್ ಮಾಡ್ಕೊಂಡ್ರೆ 3 ಪ್ರಾಕ್ಟೀಸ್ ಮಾಡಿದ್ರೆ 1 ಬರ್ತಕ್ಕಂಥ ಸಾಧ್ಯತೆ ಹೆಚ್ಚು ಇರುತ್ತೆ. ನೋಡಿ, ಇನ್ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಬಂದ್ರೆ 11 ಮಾರ್ಕ್ ವೇಟೇಜ್ ಇರುತ್ತೆ. ಇದರಲ್ಲಿ ಒಂದು ಗ್ಯಾರಂಟಿ ಕ್ವಶನ್, ನನಗೆಲ್ಲ ಏನ್ ಡಿಸ್ಕಸ್ ಮಾಡ್ತಾ ಇದ್ದೀನಿ ಇವೆಲ್ಲ ಎಕ್ಸಾಮ್ಗೆ ಖಂಡಿತವಾಗಿ ಬರ್ತಕ್ಕಂಥ ಪ್ರಶ್ನೆಗಳು. ಸೊ ಮೆನ್ಷನ್ ದ ಕಾಸೇಟಿವ್ ಆರ್ಗ್ಯಾನಿಸಮ್ ಆಫ್ ದ ಫಾಲೋವಿಂಗ್ ಡಿಸೀಸಸ್. ಸೊ ನೋಡಿ, 3 ಡಿಸೀಸ್ ಕೊಟ್ಟಿರ್ತಾರೆ, ಅದ್ರ ಕಾಸೇಟಿವ್ ಆರ್ಗ್ಯಾನಿಸಮ್ ಬರೀಬೇಕು. ನೋಡಿ, ಇಲ್ಲಿ 9 ಸಹ ಲಿಸ್ಟ್ ಮಾಡಿದ್ದೀನಿ ನಾನು. ಕಾಮನ್ ಕೋಲ್ಡ್ ಡಿಸೀಸ್ ಕಾಸ್ಡ್ ಬೈ ರೈನೋವೈರಸ್, ರೈನೋವೈರಸ್ ಅಂತ ಬರೆದ್ರೆ ನಿಮ್ಗೆ 1 ಮಾರ್ಕ್ ಬರುತ್ತೆ. ಟೈಫಾಯ್ಡ್, ಸಾಲ್ಮೊನೆಲ್ಲಾ ಟೈಫಿ. ನಿಮೋನಿಯಾ, ಸ್ಟ್ರೆಪ್ಟೋಕಾಕಸ್ ನಿಮೋನಿಯೆ, ಹಿಮೋಫಿಲಸ್ ಇನ್ಫ್ಲೂಯೆನ್ಸೆ, 2ರಲ್ಲಿ ಯಾವ್ದಾದ್ರು 1 ಬರೀಬೇಕು. ಮಲೇರಿಯಾ, ಇದರಲ್ಲಿ 4 ಸ್ಪೀಶೀಸ್ ಬರುತ್ತೆ. ನಿಮ್ಗೆ ಯಾವ್ದಾದ್ರು 1 ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಆದ್ರೆ ಇನ್ ಕೇಸ್ ಏನಾದ್ರು ಕಾಸೇಟಿವ್ ಆರ್ಗ್ಯಾನಿಸಮ್ ಅವರೇ ಕೊಟ್ಬಿಟ್ಟು
ಡಿಸೀಸ್ ಕೇಳಿದಾಗ ಏನಾಗುತ್ತೆ, ನೀವು ಪ್ಲಾಸ್ಮೋಡಿಯಂ ಅಂತಕ್ಕಂತ ಏನೋ ಜೀನಸ್ ಬಂದಿದ್ರೆ ಅದು ಮಲೇರಿಯಾ ಡಿಸೀಸ್ ಅನ್ನೇ ಉಂಟು ಮಾಡ್ತಕ್ಕಂಥದ್ದು ಅಂತದನ್ನ ಜ್ಞಾಪಕ ಇಟ್ಕೊಂಡು ಬರೀಬೇಕು. ಸೊ ಅಮೀಬಿಯಾಸಿಸ್, ಎಂಟಮೀಬಾ ಹಿಸ್ಟೊಲೈಟಿಕಾ, ಆಸ್ಕ್ಯಾರಿಸ್ ಸ್ಪೀಶೀಸ್ ಅಂತಾನೆ ಇದೆ. ಫಿಲೇರಿಯಾಸಿಸ್, ಅದರಲ್ಲಿ 2 ಸ್ಪೀಶೀಸ್ ಇದೆ, ಉಚ್ಚರೇರಿಯಾ ಬಾಂಕ್ರಾಫ್ಟಿ ಅಂಡ್ ಉಚ್ಚರೇರಿಯಾ ಮಲಯಿ ಅಂತ. ರಿಂಗ್ ವರ್ಮ್ ನೋಡಿ, ರಿಂಗ್ ವರ್ಮ್ ಅಂದ ತಕ್ಷಣ ನೀವು ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ತುಂಬಾ ವಿದ್ಯಾರ್ಥಿಗಳು ವರ್ಮ್ ಅಂತ ಇದೆ ಅದಕ್ಕೆ ರೌಂಡ್ ವರ್ಮ್ ಅಥವಾ ಆಸ್ಕ್ಯಾರಿಸ್ ಅಂತ ಬರೆದು ಬಿಡ್ತೀರಾ, ಅದು ತಪ್ಪು. ಇದು ಫಂಗಲ್ ಡಿಸೀಸ್. 3 ಜೀನಸ್ ಇದೆ, ಟ್ರೈಕೋಫೈಟಾನ್, ಎಪಿಡರ್ಮೋಫೈಟಾನ್ ಮತ್ತೆ ಮೈಕ್ರೋಸ್ಪೋರಮ್. ಸೊ ನಿಮ್ಗೆ ಸುಲಭ ಯಾವ್ದಿರುತ್ತೆ ಈ 3ರಲ್ಲಿ ಒಂದನ್ನ ಜ್ಞಾಪಕ ಇಟ್ಕೊಳ್ಳಿ. ಮೈಕ್ರೋಸ್ಪೋರಮ್ ಸುಲಭ ಅಂದ್ರೆ ಮೈಕ್ರೋಸ್ಪೋರಮ್ ಜ್ಞಾಪಕ ಇಟ್ಕೊಳ್ಳಿ, ಎಪಿಡರ್ಮೋಫೈಟಾನ್ ಅಂದ್ರೆ ಎಪಿಡರ್ಮೋಫೈಟಾನ್, ಟ್ರೈಕೋಫೈಟಾನ್ ಅಂತ ಅನ್ಸಿದ್ರೆ ಟ್ರೈಕೋಫೈಟಾನ್. ನನ್ಗನ್ಸುತ್ತೆ ಮೈಕ್ರೋಸ್ಪೋರಮ್ ತುಂಬಾ ಸುಲಭ, ಅದನ್ನ ನೀವು ಜ್ಞಾಪಕ ಇಟ್ಕೊಳ್ಳಿ ರಿಂಗ್ ವರ್ಮ್ಗೆ. ಸೊ ಏಡ್ಸ್, ಅಕ್ವೈರ್ಡ್ ಇಮ್ಯುನೋಡೆಫಿಷಿಯನ್ಸಿ ಸಿಂಡ್ರೋಮ್ ಡಿಸೀಸ್. ದಿಸ್ ಇಸ್ ಕಾಸ್ಡ್ ಬೈ HIV. ನೀವೇನು ಹ್ಯೂಮನ್ ಇಮ್ಯುನೋಡೆಫಿಷಿಯನ್ಸಿ ವೈರಸ್ ಅಂತಾನೂ ಬರೆಯೋ ಅವಶ್ಯಕತೆ ಇಲ್ಲ, HIV ಅಂತ ಬರೆದ್ರು ನಿಮ್ಗೆ ಮಾರ್ಕ್ಸ್ ಬರುತ್ತೆ. ಇದು 9 ರೋಗಗಳು ಅಥವಾ ಡಿಸೀಸಸ್. ಇದ್ರದ್ದು ಕಾಸೆಟಿವ್ ಆರ್ಗ್ಯಾನಿಸಮ್ಗಳನ್ನ ಬರೀಬೇಕು. 3 ಕೇಳಿರ್ತಾರೆ ಯಾವ್ದಾದ್ರು. ನೋಡಿ ಇದು ಉಲ್ಟಾ. ನೇಮ್ ದ ಡಿಸೀಸ್ ಕಾಸ್ಡ್ ಬೈ ದ ಫಾಲೋವಿಂಗ್ ಪ್ಯಾಥೋಜನ್ಸ್. ನಾವಲ್ಲಿ ಏನ್ ಲಿಸ್ಟ್ ಮಾಡ್ಕೊಂಡು ಬಂದ್ವಿ, ಕಾಮನ್ ಕೋಲ್ಡ್, ಟೈಫಾಯ್ಡ್, ನಿಮೋನಿಯಾ, ಮತ್ತೆ ಮಲೇರಿಯಾ, ಅಮೀಬಿಯಾಸಿಸ್, ಆಸ್ಕ್ಯಾರಿಯಾಸಿಸ್, ಎಲಿಫ್ಯಾಂಟಿಯಾಸಿಸ್ ಆರ್ ಫಿಲೇರಿಯಾಸಿಸ್. ಸೊ ಇವುಗಳದ್ದು ಕಾಸೆಟಿವ್ ಆರ್ಗ್ಯಾನಿಸಮ್ ಇದೆ. ಇದರಲ್ಲಿ ಈ ಕಾಸೆಟಿವ್ ಆರ್ಗ್ಯಾನಿಸಮ್ ಕೊಡ್ತಾರೆ. ಸೊ ನೇಮ್ ದ ಡಿಸೀಸ್ ಕಾಸ್ಡ್ ಬೈ ರೈನೋ ವೈರಸ್ ಅಂದ್ರೆ ಯಾವ ರೋಗ ಉಂಟು ಮಾಡುತ್ತೆ? ಕಾಮನ್ ಕೋಲ್ಡ್. ಸಾಲ್ಮೊನೆಲ್ಲಾ ಟೈಫಿ, ಟೈಫಾಯ್ಡ್. ನೋಡಿ ಟೈಫಿ ಅನ್ನೋ ವರ್ಡ್ ನಿಮ್ಗೆ ಒಂದು ಹಿಂಟ್ ನ ಕೊಡುತ್ತೆ. ಸೊ ಟೈಫಾಯ್ಡ್. ಸ್ಟ್ರೆಪ್ಟೋಕಾಕಸ್ ನಿಮೋನಿಯೆ. ಸೊ ನಿಮೋನಿಯಾ ಅಂತ ಇರೋದ್ರಿಂದ ನಿಮ್ಗೆ ನಿಮೋನಿಯಾ ಡಿಸೀಸ್ ಉಂಟು ಮಾಡುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಹಿಮೋಫಿಲಸ್ ಇನ್ಫ್ಲೂಯೆನ್ಸೆ ಅದು ಆಕ್ಚುಲಿ ಇನ್ಫ್ಲೂಯೆನ್ಸೆ. ಸೊ ಅದು ಸಹ ನಿಮೋನಿಯಾ ಡಿಸೀಸ್ ಅನ್ನ ಉಂಟು ಮಾಡುತ್ತೆ. ಪ್ಲಾಸ್ಮೋಡಿಯಂ, ಮಲೇರಿಯಾ, ಎಂಟಮೀಬಾ ಹಿಸ್ಟೊಲೈಟಿಕಾ, ಅಮೀಬಿಯಾಸಿಸ್, ಆಸ್ಕ್ಯಾರಿಯಾಸಿಸ್, ಉಚ್ಚರೇರಿಯಾ ಬಾಂಕ್ರಾಫ್ಟಿ ಅಂಡ್ ಉಚ್ಚರೇರಿಯಾ ಮಲಯಿ. ಸೊ ಇದು ಫಿಲೇರಿಯಾಸಿಸ್. ಎಪಿಡರ್ಮೋಫೈಟಾನ್, ಟ್ರೈಕೋಫೈಟಾನ್, ಮೈಕ್ರೋಸ್ಪೋರಮ್, ಅಗೇನ್ ರಿಂಗ್ ವರ್ಮ್, ಹ್ಯೂಮನ್ ಇಮ್ಯುನೋಡೆಫಿಷಿಯನ್ಸಿ ವೈರಸ್ ಅಥವಾ HIV, ಏಡ್ಸ್ ಡಿಸೀಸ್ ಕಾಸ್ ಮಾಡುತ್ತೆ ಅಂತ. ನೋಡಿ ಇದು ನಿಮ್ಗೆ 3 ಮಾರ್ಕ್ಸ್ ಒಂದು ಕಂಪಲ್ಸರಿ. ನೆಕ್ಸ್ಟ್ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಅಂತ ಬಂದ್ರೆ ಒಂದು ಕಂಪಲ್ಸರಿ ಕ್ವಶನ್ ಬಯೋ ಆಕ್ಟಿವ್ ಏಜೆಂಟ್ ಮೇಲೆ ಇರುತ್ತೆ. ಸೊ ಮೆನ್ಷನ್ ದ ಬಯೋ ಆಕ್ಟಿವ್ ಏಜೆಂಟ್ ಪ್ರೊಡ್ಯೂಸ್ಡ್ ಫ್ರಮ್ ದ ಫಾಲೋವಿಂಗ್ ಮೈಕ್ರೋಬ್ಸ್. ಸೊ ರೈಟ್ ದ ಸೈಂಟಿಫಿಕ್ ನೇಮ್ ಆಫ್ ದ ಮೈಕ್ರೋಬ್ that produces ಸೊ ಒಂದು ನಿಮಿಷ. ಒಂದೇ ನಿಮಿಷ ವಿದ್ಯಾರ್ಥಿಗಳು. ರೈಟ್. ಸೊ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್, ಇದರಲ್ಲಿ ಬಯೋಆಕ್ಟಿವ್ ಏಜೆಂಟ್ ಪ್ರೊಡ್ಯೂಸ್ಡ್ ಫ್ರಮ್ ದ ಫಾಲೋವಿಂಗ್ ಮೈಕ್ರೋಬ್ಸ್. ಸೊ 3 ಬಯೋಆಕ್ಟಿವ್ ಮಾಲಿಕ್ಯೂಲ್ ಇದೆ: ಸ್ಟ್ಯಾಟಿನ್,
ಸೈಕ್ಲೋಸ್ಪೋರಿನ್ ಎ ಮತ್ತೆ ಸ್ಟ್ರೆಪ್ಟೋಕೈನೇಸ್. ಸೊ ಯಾವ ಮೈಕ್ರೋಬ್ ಇದನ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂತಕ್ಕಂಥದ್ದನ್ನ ನೀವು ಬರಿಬೇಕಾಗುತ್ತೆ. ಅಥವಾ ಮೈಕ್ರೋಬ್ ಹೆಸರು ಕೊಟ್ಬಿಟ್ಟು ಯಾವ ಬಯೋ ಆಕ್ಟಿವ್ ಪ್ರೊಡ್ಯೂಸ್ ಮಾಡುತ್ತೆ ಅಂತಕ್ಕಂಥ ಇನ್ನೊಂದು ಕ್ವಶನ್ ಇರುತ್ತೆ. ರೈಟ್ ದ scientific name of the microbe that produce the below given bioactive agent, ಅಥವಾ mention the bioactive agent produced from the following microbes. ಸೊ ಅವ್ರೇನಾದ್ರು ಮೊನಾಸ್ಕಸ್ ಪರ್ಪ್ಯೂರಿಯಸ್ ಅಂತ ಕೇಳಿದ್ರೆ ಸ್ಟಾಟಿನ್ ಅಂತ ಬರೀಬೇಕು. ಟ್ರೈಕೋಡರ್ಮಾ ಪಾಲಿಸ್ಪೋರಮ್ ಅಂತ ಕೇಳಿದ್ರೆ ಸೈಕ್ಲೋಸ್ಪೋರಿನಿ ಅಂತ ಬರೀಬೇಕು. ಸ್ಟ್ರೆಪ್ಟೋಕಾಕಸ್ ಅಂತ ಕೇಳಿದ್ರೆ ಸ್ಟ್ರೆಪ್ಟೋಕೈನೇಸ್ ಅಂತ ಬರೀತೀರಾ. ಸೊ ಮೂರನೇ ಪ್ರಶ್ನೆ, ಮೆನ್ಷನ್ ದ ಯೂಸ್ ಆಫ್ ದ ಫಾಲೋವಿಂಗ್ ಬಯೋಆಕ್ಟಿವ್ ಏಜೆಂಟ್. ಸೊ ಸ್ಟಾಟಿನ್ ಬ್ಲಡ್ ಕೊಲೆಸ್ಟ್ರಾಲ್ ಲೋವರಿಂಗ್ ಏಜೆಂಟ್, ಸೈಕ್ಲೋಸ್ಪೋರಿನಿ ಇಮ್ಯುನೋಸಪ್ರೆಸಿವ್ ಏಜೆಂಟ್, ಮತ್ತೆ ಈ ಸ್ಟೆಪ್ಟೋಕೈನೇಸ್ ಕ್ಲಾಟ್ ಬಸ್ಟರ್ ಅಥವಾ ಫೈಬ್ರಿನೋಲೈಟಿಕ್ ಏಜೆಂಟ್ ಅಂತ ಇರುತ್ತೆ. ನೋಡಿ, ಈಗಿಷ್ಟು ಏನು ಡಿಸ್ಕಸ್ ಮಾಡಿದ್ವಿ ಇದು ಮ್ಯಾಂಡೇಟರಿ ಮಾಡ್ಯೂಲ್, ನೀವು ಮಾಡಲೇಬೇಕಾಗಿರ್ತಕ್ಕಂಥದ್ದು. ಇಷ್ಟು ಪ್ರಶ್ನೆಗಳು ನಾವೇನ್ ಡಿಸ್ಕಸ್ ಮಾಡಿದೀವಿ, ಸೊ ಇದನ್ನ ನೀವು ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ ನಿಮ್ಗೆ ಖಂಡಿತವಾಗಿ 26 ಅಂಕಗಳು ಬಂದೇ ಬರುತ್ತೆ. ಇದು ಏನು ಎಕ್ಸ್ಕ್ಲೂಡಿಂಗ್ MCQ ಅಂಡ್ ಫಿಲ್ ಇನ್ ದ ಬ್ಲಾಂಕ್ಸ್. ಈ 26 ಮಾರ್ಕ್ ನಾವು ಡಿಸ್ಕಸ್ ಮಾಡಿರೋದು. ಈ ಫಿಲ್ ಇನ್ ದ ಬ್ಲಾಂಕ್ಸ್ ಮತ್ತೆ MCQ ನಲ್ಲಿ ನಿಮ್ಗೆ ಸಾಕಷ್ಟು ಅಂಕಗಳನ್ನ ತೆಗಿಬಹುದು. ನೋಡಿ, ಫಿಲ್ ಇನ್ ದ ಬ್ಲಾಂಕ್ಸ್ ಯಾವ ಚಾಪ್ಟರ್ ಬರುತ್ತೆ ಅಂತಕ್ಕಂಥದ್ದನ್ನ ನೀವು ನೋಟ್ ಮಾಡ್ಕೊಳ್ಳಿ. ಬೇಕಾದ್ರೆ ನಾನು ಮತ್ತೆ ಆ ಬ್ಲೂ ಪ್ರಿಂಟ್ ಹೋಗ್ತೀನಿ, ಆ ಬ್ಲೂ ಪ್ರಿಂಟ್ ಅಲ್ಲಿ ಡಿಸ್ಪ್ಲೇ ಮಾಡ್ತೀವಲ್ಲ ಅಲ್ಲಿ ಹೇಳ್ತೀನಿ, ನೀವು ನೋಟ್ ಮಾಡ್ಕೊಳ್ಳಿ. ನೋಡಿ, ಫಿಲ್ ಇನ್ ದ ಬ್ಲಾಂಕ್ಸ್ ಸಾಮಾನ್ಯವಾಗಿ ಹ್ಯೂಮನ್ ರೀಪ್ರೊಡಕ್ಷನ್ ಚಾಪ್ಟರ್ ಇಂದ ಒಂದು ಬರುತ್ತೆ. ಅದೇ ರೀತಿ ಎವಲ್ಯೂಷನ್ ಚಾಪ್ಟರ್ ಇಂದ ಒಂದು ಬರುತ್ತೆ. ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಇಂದ ಒಂದು ಬರುತ್ತೆ. ಮೈಕ್ರೋಬ್ಸ್ ಅಂಡ್ ಹ್ಯೂಮನ್ ವೆಲ್ಫೇರ್ ಇಂದ ಒಂದು ಬರುತ್ತೆ. ಸೊ ಈ 4 ಚಾಪ್ಟರ್ ಇಂದ ಸಾಮಾನ್ಯವಾಗಿ ಒಂದು ಫಿಲ್ ಇನ್ ದ ಬ್ಲಾಂಕ್ಸ್ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚು. ಇನ್ ಒಂದು ಫಿಲ್ ಇನ್ ದ ಬ್ಲಾಂಕ್ಸ್ ಯಾವ್ದ್ರಲ್ಲಿ ಬರಬಹುದು ಅಂದ್ರೆ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಅಂಡ್ ಪ್ರೋಸೆಸ್ ಅಂತಕ್ಕಂಥದ್ರಿಂದ ಬರಬಹುದು, ಅಥವಾ ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಶನ್ ಅಂತಕ್ಕಂಥ ಚಾಪ್ಟರ್ ಇಂದ ಫಿಲ್ ಇನ್ ದ ಬ್ಲಾಂಕ್ಸ್ ಬರಬಹುದು. ಸೊ ಇದು 6 ಚಾಪ್ಟರ್ಗಳೇನಿದೆ, ಈ 6 ಚಾಪ್ಟರ್ಗಳಲ್ಲಿ ಮಾತ್ರನೇ ನಮಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚು ಇರುತ್ತೆ. ಒಂದ್ ನಿಮಿಷ. ಒಂದ್ ನಿಮಿಷ. ಒಂದ್ ನಿಮಿಷ ವಿದ್ಯಾರ್ಥಿ.
ಹಲೋ ಹಲೋ ಸರ್, ಹಲೋ. ಕೇಳಿಸ್ತಾ ಇದೆ ಸರ್. ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತಾ ಇದೆ ಸರ್, ಪ್ಲೀಸ್. ಒಂದ್ ನಿಮಿಷ ಸರ್, ಇದು ಸ್ವಲ್ಪ ಏನೋ ಟೆಕ್ನಿಕಲ್ ಆಗ್ತಾ ಇದೆ ಇಲ್ಲಿ. ಸ್ಕ್ರೀನ್ ಶೇರಿಂಗ್ ಏನೋ ಸ್ವಲ್ಪ ಇದಾಗ್ತಾ ಇದೆ. ಎಲ್ಲ ಆಗ್ತಾ ಇದೆ, ಕ್ಯಾಮ್ರಾ ಆನ್ ಮಾಡ್ಕೊಬೇಕಾ? ಹಂಗಲ್ಲ, ಗೂಗಲ್ ಓಪನ್ ಮಾಡ್ತೈತೆ. ಹೇಳಿದ್ ಹಿಂಗ್ ಇಡಿ, ಇಲ್ಲಿ ಇಡೀ ಹಿಂಗ್ ವೇಟ್ ಮಾಡಿ. ಇದು ಜೋಡೋಗ್ ಹೋಗಿ ಐತೆ ಮ್ಯೂಟ್ ಆಗಿಲ್ಲ. ಸರ್ ಕೇಳಿಸ್ತಾ ಇದೆಯಾ ಸರ್? ಹಲೋ ಸರ್ ಕೇಳಿಸ್ತಾ ಇದೆ ಸರ್. ಓಕೆ, ಸ್ಕ್ರೀನ್ ಕಾಣ್ತಾ ಇದೆಯಾ ಮೇಡಮ್? ಹೌದು ಸರ್, ಇವಾಗ ಕಾಣ್ತಿದೆ ಸರ್. ಫೈನ್ ಫೈನ್, ಓಕೆ, ಥ್ಯಾಂಕ್ ಯು ಮೇಡಮ್. ಸಾರಿ ಫಾರ್ ದ ಥ್ಯಾಂಕ್ ಯು. ಇಟ್ಸ್ ಓಕೆ ಇನ್ಕನ್ವೀನಿಯನ್ಸ್. ಸರ್, ಇಟ್ಸ್ ಓಕೆ ಸರ್. ರೈಟ್, ಓಕೆ. ಸೊ ಇದು ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಅಲ್ಲಿ ಇದ್ವಿ. ಸೊ ಈಗ ಇದರಲ್ಲಿ ಬಯೋಆಕ್ಟಿವ್ ಏಜೆಂಟ್ಸ್ ಡಿಸ್ಕಸ್ ಮಾಡ್ತೀವಿ ನೋಡಿ. ಇದಿಷ್ಟು ಏನಿದೆ ಇದು 26 ಮಾರ್ಕ್ಸ್ ಅಲ್ಲಿ ನಮ್ಗೆ ಏನು ಬರ್ತಾ ಇತ್ತು ಅದಿದೆ. ಈಗ ನೆಕ್ಸ್ಟ್ ನಾವು ಬೂಸ್ಟರ್ ಮಾಡ್ಯೂಲ್ ಅಂತಕ್ಕಂಥದ್ದು ಏನಿದೆ ಅಂದ್ರೆ, ಈಗ 26 ಮಾರ್ಕ್ಸ್ಗೆ ನಾವೇನೇನ್ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದನ್ನ ಹೇಳಿದೀನಿ. ಸೊ ಇದರಲ್ಲಿ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಇದನ್ನ ಕ್ಲಾರಿಫೈ ಮಾಡ್ಕೊಂಡು ಮುಂದಿನ ಒಂದು ಮಾಡ್ಯೂಲ್ಗೆ ಹೋಗೋಣ ಅಂತ ನನ್ನ ಅನಿಸಿಕೆ. ಸೊ ಯಾರಾದ್ರೂ ವಿದ್ಯಾರ್ಥಿಗಳಿಗೆ ಅಥವಾ ಉಪನ್ಯಾಸಕರಿಗೆ ಏನಾದ್ರೂ ಡೌಟ್ ಇದ್ರೆ ಅದನ್ನ ಕ್ಲಾರಿಫೈ ಮಾಡ್ಕೊಳ್ಳಿ, ಮುಂದಿನ ಇದಕ್ಕೆ ಹೋಗೋಣ. ನೋಡಿ, ಇಷ್ಟು ನಾವೇ ಡಿಸ್ಕಸ್ ಮಾಡಿದ್ದನ್ನ ನೀವು ಮಾಡಿಸಿದ್ದೆ ಆದ್ರೆ ಖಂಡಿತವಾಗ್ಲೂ 26 ಮಾರ್ಕ್ ಅಂತೂ ಬರುತ್ತೆ. ರೈಟ್. ಸೊ ಏನು ಡೌಟ್ಸ್ ಇಲ್ವಾ? ಓಕೆ, ಫೈನ್. ಸೊ ಈಗ ನಾವು ಈ MCQ ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ನ ಬಿಟ್ಟೆ ಸಹ ನಮ್ಗೆ 26 ಮಾರ್ಕ್ ಅಂತ ಹೇಳ್ತಾ ಇದ್ವಿ. ಈಗ ಫಿಲ್ ಇನ್ ದ ಬ್ಲಾಂಕ್ಸ್ ಯಾವ ಚಾಪ್ಟರ್ ಇಂದ ಬರುತ್ತೆ ಅಂತಕ್ಕಂಥದ್ದನ್ನ ನಾನು ಹೇಳ್ತಾ ಇದ್ದೆ. ಸೊ ಚಾಪ್ಟರ್ 2 ಹ್ಯೂಮನ್ ರೀಪ್ರೊಡಕ್ಷನ್, ಎವಲ್ಯೂಷನ್, ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್, ಮೈಕ್ರೋಬ್ಸ್, ಇದು ಇಲ್ಲಿ ಬಂದೇ ಬರುತ್ತೆ. ಇನ್ ಮಿಕ್ಕಿದ್ದು ಒಂದು ಏನು ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ, ಐದರ್ ಫ್ರಮ್ ಬಯೋಡೈವರ್ಸಿಟಿ, ಪ್ರಿನ್ಸಿಪಲ್ಸ್, ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಅಂಡ್ ಪ್ರೋಸೆಸ್ ಅಥವಾ ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್ ಇಂದ ಬರೋ ಚಾನ್ಸಸ್ ಇರುತ್ತೆ. ವಿದ್ಯಾರ್ಥಿಗಳ ನೀವು ಫಿಲ್ ಇನ್ ದ ಬ್ಲಾಂಕ್ಸ್ ಅನ್ನ ಹೇಗೆ ಆನ್ಸರ್ ಮಾಡ್ಬೇಕು ಅಂತ ಹೇಳಿದ್ರೆ, ನೀವು ಏನು 6 ಆಪ್ಷನ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ ಯಾವ್ದೋ ಒಂದು ಆಪ್ಷನ್ಗೆ 2 ಆನ್ಸರ್ ಬರೋ ತರ ಇರುತ್ತೆ. ಅದ್ರಲ್ಲಿ 1 ಕರೆಕ್ಟ್ ಇರುತ್ತೆ, 1 ತಪ್ಪಿರುತ್ತೆ. ಆ ತರದ್ದು ಯಾವ ಚಾಪ್ಟರ್ ಇಂದ ಕೇಳಿದರೆ ಅಂತಕ್ಕಂಥದ್ದನ್ನ ನೀವು ಗುರುತಿಸಿದ್ದೆ ಆದ್ರೆ ಅದನ್ನ ಫಸ್ಟ್ ಆನ್ಸರ್ ಮಾಡಬೇಡಿ, ಅದನ್ನ ಹಾಗೆ ಬಿಟ್ಬಿಡಿ. ಇನ್ನು ಉಳಿದಿರ್ತಕ್ಕಂಥ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸ್ ಇದೆಯಲ್ಲ, ಫಾರ್ ಎಕ್ಸಾಂಪಲ್ ದ ಇನಿಷಿಯಲ್ ಫ್ಯೂ ಡೇಸ್ ಆಫ್ ಮಿಲ್ಕ್ ಪ್ರೊಡ್ಯೂಸ್ಡ್ ಆಫ್ಟರ್ ಪಾರ್ಚುರೇಷನ್ ಅಂತ ಕ್ವಶನ್ ಇದ್ರೆ ಅದು ಹ್ಯೂಮನ್ ರೀಪ್ರೊಡಕ್ಷನ್ ಅಂತ ಕ್ವಶನ್ ಅಂತ ಗೊತ್ತಾಗುತ್ತೆ. ಆ ಹ್ಯೂಮನ್ ರೀಪ್ರೊಡಕ್ಷನ್ ಚಾಪ್ಟರ್ ಗೆ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಅಲ್ಲಿ ಯಾವುದು ಹ್ಯೂಮನ್ ರೀಪ್ರೊಡಕ್ಷನ್ ಚಾಪ್ಟರ್ ನ ವರ್ಡ್ ಅಂತ ನೀವು ಫಸ್ಟ್ ಗುರುತಿಸಿದ್ದೆ ಆದ್ರೆ ನಿಮಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಗಳು ತಪ್ಪಾಗ್ತಕ್ಕಂಥ ಸಾಧ್ಯತೆ ಇರೋದಿಲ್ಲ.
ನಿಮ್ಗೆ ಅದ್ರ ಬಗ್ಗೆ ಅರಿವೇ ಇಲ್ಲ, ಇದು ಯಾವ ಚಾಪ್ಟರ್ದು ಈ ವರ್ಡ್ ಅಥವಾ ಈ ಪ್ರಶ್ನೆ ಯಾವ ಚಾಪ್ಟರ್ದು ಅಂತಾನೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ಸೊ ನೀವು ಫಿಲ್ ಇನ್ ದ ಬ್ಲಾಂಕ್ಸ್ ಅನ್ನ ಸರಿಯಾಗಿ ಮಾಡ್ತಕ್ಕಂತ ಸಾಧ್ಯತೆ ಇರೋದಿಲ್ಲ, ತಪ್ಪು ಮಾಡ್ತೀರಾ. ಅದರಿಂದ ಸೊ ನೀವೇನ್ ಮಾಡ್ಬೇಕು, ಫಸ್ಟ್ ಆ ಪ್ರಶ್ನೆ ಓದ್ಕೊಳ್ಬೇಕು. ಪ್ರಶ್ನೆ ಯಾವ ಚಾಪ್ಟರ್ ಇಂದ ಬಂದಿದೆ, ಈ ಚಾಪ್ಟರ್ಗೆ ಸಂಬಂಧಪಟ್ಟಿರ್ತಕ್ಕಂತ ಒಂದು ಕೀವರ್ಡ್ ಏನ್ ಕೊಟ್ಟಿರ್ತಾರೆ ಅದು ಯಾವುದು ಅಂತ ಗುರುತಿಸಿದ್ರೆ ಅದು ಕರೆಕ್ಟ್ ಆಗಿ ನಿಮಗೆ ಆನ್ಸರ್ ಆಗುತ್ತೆ. ಸಾಮಾನ್ಯವಾಗಿ ಆರ್ಡರ್ಲೇ ಇರುತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್. ಈಗ ಹೇಳಿದ್ವಲ್ಲ, ಈ ಚಾಪ್ಟರ್ಗಳನ್ನ ನೆನ್ಪಿಟ್ಕೊಳ್ಳಿ: ಹ್ಯೂಮನ್ ರೀಪ್ರೊಡಕ್ಷನ್, ಎವಲ್ಯೂಷನ್, ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್, ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್, ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಅಂಡ್ ಪ್ರೋಸೆಸ್ ಅಥವಾ ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್. 16ನೇ ಕ್ವಶನ್ ಸಾಮಾನ್ಯವಾಗಿ ಹ್ಯೂಮನ್ ರೀಪ್ರೊಡಕ್ಷನ್ ಇರುತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್. 17ನೇದು ಎವಲ್ಯೂಷನ್ ಇರುತ್ತೆ. 18ನೇದು ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಇರುತ್ತೆ. 19ನೇದು ಮೈಕ್ರೋಬ್ಸ್ ಇರುತ್ತೆ. 20, 21 ಸ್ವಲ್ಪ ಬದಲಾಗಬಹುದು, ಅಥವಾ ಕೆಲವು ಸರಿ ಏನ್ ಮಾಡ್ತಾರೆ, ಮೈಕ್ರೋಬ್ಸ್ ಅಲ್ಲೇ 2 MCQ ಕೇಳಿ ಇನ್ಯಾವುದೋ ಒಂದರಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಸಹ ಕೇಳ್ಬೋದು. ಆದ್ರೆ ಈ 6 ಚಾಪ್ಟರ್ ಬಿಟ್ರೆ ಬೇರೆ ಇನ್ಯಾವ ಚಾಪ್ಟರ್ ಇಂದನೂ ಫಿಲ್ ಇನ್ ದ ಬ್ಲಾಂಕ್ಸ್ ಬರ್ತಕ್ಕಂತ ಸಾಧ್ಯತೆ ಕಡಿಮೆ. ಬರಬಾರ್ದು ಅಂತ ಇಲ್ಲ, ಬಟ್ ಬ್ಯಾಲೆನ್ಸ್ಡ್ ಕ್ವಶನ್ ಪೇಪರ್ ಮಾಡ್ಬೇಕು ಅಂತ ಹೇಳಿದ್ರೆ ಪ್ರತಿಯೊಂದು ಚಾಪ್ಟರ್ ಇಂದನೂ ನಾವು MCQ ನ ಕೊಟ್ಬಿಟ್ಟು 1 ಮಾರ್ಕಿನ ಪ್ರಶ್ನೆಗಳು ಹೆಚ್ಚು ಬರ್ತಕ್ಕಂತ ಚಾಪ್ಟರ್ ಅಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಅನ್ನ ಕೇಳೋದು ಸೊ ಅದು ಹೆಚ್ಚು ಸಮಂಜಸ. ಆ ಒಂದು ಕಾರಣದಿಂದ ನಾನು ನಿಮ್ಗೆ ಈ ಒಂದು ಮಾಡ್ಯೂಲ್ ನ ಹೇಳಿದ್ದೀನಿ. ಸೊ ಇದನ್ನ ನೀವು ಅಪ್ಲೈ ಮಾಡ್ಕೊಳ್ಳಿ. ಇನ್ನು ಏನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಹೇಳ್ತಾ ಇದೀವಿ, ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ 13 ಚಾಪ್ಟರ್ ಇಂದನೂ ಬರುತ್ತೆ. ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಇಂದ 2 MCQ ಬರ್ತಕ್ಕಂತ ಸಾಧ್ಯತೆ ಇರುತ್ತೆ. ಸೊ ಈ 15 MCQ ಇದು ಸ್ವಲ್ಪ ಆಪ್ಷನ್ಸ್ ನಾವ್ ಯಾರಿಗೆ ಹೇಳ್ಕೊಡ್ತೀವಿ ಅಂದ್ರೆ, ಏನೂ ಗೊತ್ತಿಲ್ಲ ನಮಗೆ, ಏನೋ ಸುಮ್ನೆ ಗೆಸ್ ಮಾಡ್ಬಿಟ್ಟು 15 MCQ ನ ಬರೀತಾರಲ್ಲ ಅಂತವ್ರು, ಕೆಲವರಿಗೆ 1, 2, 3, 15 ಎಷ್ಟು ಬೇಕಾದ್ರೂ ರೇಂಜ್ ಬರಬಹುದು. ಆದ್ರೆ ನೀವು ಒಂದು ಮೆಥಡ್ ನ ಫಾಲೋ ಮಾಡಿದ್ರೆ ಎಲ್ಲಾ 15A, ಎಲ್ಲಾ 15B, ಎಲ್ಲಾ 15C ಅಥವಾ ಎಲ್ಲಾ 15D ಹಾಕಿದ್ದೆ ಆದ್ರೆ ನಿಮ್ಗೆ ಮಿನಿಮಮ್ 3ರಿಂದ ಸೊ ನಿಮ್ಗೆ 4 ಅಥವಾ 5 ಅಂಕಗಳು ಗ್ಯಾರಂಟಿಯಾಗಿ ಸಿಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲಿ. ನೋಡಿ, 26 + 5 ಫಿಲ್ ಇನ್ ದ ಬ್ಲಾಂಕ್ಸ್ 31, ಇದರಲ್ಲಿ ಒಂದು 3 ಸರಿ ಹೋದ್ರು ನಿಮ್ಗೆ 34 ಮಾರ್ಕ್ಸ್ಗಳು ತುಂಬಾ ಸರಳವಾಗಿ ತೆಗಿತಕ್ಕಂತ ಸಾಧ್ಯತೆ ಇರುತ್ತೆ. ಸೊ ಇಲ್ಲಿ ಯಾರು ಸಹ ಫೇಲ್ ಆಗ್ತಕ್ಕಂತ ಸಾಧ್ಯತೆನೇ ಇಲ್ಲ. ನಿಮ್ಗೆ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಂತ ಇದೆ, ಮಾಡೆಲ್ ಪೇಪರ್ಸ್ ಅಲ್ಲಿ ಇರ್ತಕ್ಕಂಥ ಕ್ವಶನ್ಸ್ ನ ನೋಡ್ಕೊಳ್ಳಿ, ಕ್ವಶನ್ ಬ್ಯಾಂಕ್ ನಲ್ಲಿ ಇರತ್ತ ಕ್ವಶನ್ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದ್ದೀವಿ. ಬಟ್ ಪಾಸ್ ಆಗ್ತಕ್ಕಂಥ ವಿದ್ಯಾರ್ಥಿಗಳು ಅಥವಾ ಸ್ಲೋ ಲರ್ನರ್ಸ್ ಅಂತ ಏನಿದ್ದೀವಿ ಅಂಥವ್ರಿಗೆ ಸೊ ಈ ಏನ್ ಮಾಡ್ಯೂಲ್ ಹೇಳಿದ್ದೆ ಅದನ್ನ ಚೆನ್ನಾಗಿ ಉಪನ್ಯಾಸಕರು ಸಹ ಪ್ರಾಕ್ಟೀಸ್ ಮಾಡಿಸಿ ಫಾಲೋ ಅಪ್ ಮಾಡಬೇಕು. ಅವನು ನೋಡ್ದಂಗೆ ಈಗೇನು ಡಿಸ್ಕಸ್ ಮಾಡಿದೀವಿ ಈ ಕ್ವಶನ್ಸ್ ಗಳನ್ನ ನೀವು ಅವರಿಗೆ ಕೊಟ್ಟು ನೋಡ್ಕೊಳ್ದಂಗೆ ಬರೆದು ತೋರಿಸಿದಾರೆ ನಿಮ್ಗೆ ಅಂತ ಹೇಳಿದ್ರೆ ಅವ್ರ ರಿಸಲ್ಟ್ ನಿಮ್ಗೆ ಅವಾಗ್ಲೇ ಗೊತ್ತಾಗೋಗುತ್ತೆ. ಅದರಿಂದ ಇದನ್ನ ದಯವಿಟ್ಟು ಎಲ್ಲರೂ ಪ್ರಾಕ್ಟೀಸ್ ಮಾಡಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ಅವಾಗ ರಿಸಲ್ಟ್ ಆಟೋಮೆಟಿಕ್ ಆಗಿ ಜಾಸ್ತಿ ಆಗೇ ಆಗುತ್ತೆ. ಸೊ ನೆಕ್ಸ್ಟ್ ಈಗ ಬೂಸ್ಟರ್ ಮಾಡ್ಯೂಲ್. ಸೊ ಇದು 26 ಮಾರ್ಕ್ಗಿನ್ನ ಹೆಚ್ಚು ಮಾರ್ಕ್ಸ್ ಬೇಕು ಅಂತಕ್ಕಂಥವ್ರು. ಸೊ ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್ 4 ಮಾರ್ಕಿನ ಒಂದು ವೈಟೇಜ್ ಇದೆ. ಇದರಲ್ಲಿ 1 ಮಾರ್ಕಿಂದ 2 ಕ್ವಶನ್ ಬರುತ್ತೆ, ಒಂದು FIB ಅಥವಾ ಒಂದು MCQ. 2 ಮಾರ್ಕ್ಸ್ 1 ಕ್ವಶನ್ ಬರುತ್ತೆ. ನೋಡಿ, ಇಲ್ಲಿ ಏನು ಲಿಸ್ಟ್ ಆಫ್ ಕ್ವಶನ್ಸ್ ಇದೆ, ಇಷ್ಟು ಲಿಸ್ಟ್ ಆಫ್ ಕ್ವಶನ್ಸ್ ನೀವು ಓದಿದ್ರೆ ಸೊ 2 ಮಾರ್ಕ್ಸ್ ಅಲ್ಲಿ ಈ ಕ್ವಶನ್ಸ್ ಗಳೇ ಬರ್ತಕ್ಕಂಥದ್ದು. 9 ಪ್ರಶ್ನೆಗಳಿದೆ. ಈ 9 ಪ್ರಶ್ನೆಗಳಿಗೆ ನೀವು ತಯಾರಾಗಿದ್ದೆ ಆದ್ರೆ ಸೊ ನಿಮ್ಗೆ 1 ಆದ್ರೂ 2 ಮಾರ್ಕಿನ ಪ್ರಶ್ನೆ ಇದರಿಂದ ಬಂದೇ ಬರುತ್ತೆ. ಹಾಗೆ ನಿಮ್ಗೆ ಇವೆಲ್ಲ ಪ್ರಿಪೇರ್ ಆಗಿರೋದ್ರಿಂದ ಇದರಿಂದನೇ ಇನ್ನೂ ನಿಮ್ಗೆ ಒಂದು MCQ ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ ಸಹ ನಿಮ್ಗೆ ಬರುತ್ತೆ. ಇದು ಸಾಮಾನ್ಯವಾಗಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಈ ಚಾಪ್ಟರ್ ಅಲ್ಲಿ ಬರ್ತಕ್ಕಂಥದ್ದು. ಈ 9 ಪ್ರಶ್ನೆಗಳನ್ನ ನೀವು ಅಭ್ಯಾಸ ಮಾಡ್ಕೊಳ್ಳಿ. ಇದು ಶೇರ್ ಆಗಿರುತ್ತೆ ನಿಮ್ ಟೀಚರ್ಸ್ ಹತ್ರ. ಅವರು ನಿಮ್ಗೆ ಅಥವಾ ಆಲ್ರೆಡಿ ಈ ಕ್ವಶನ್ಸ್ ಎಲ್ಲ ನಿಮಗೆ ಹೇಳಿರ್ತಾರೆ. ಇದರಲ್ಲಿ ಏನು ಹೊಸ ಕ್ವಶನ್ಸ್ ಯಾವ್ದು ಇಲ್ಲ, ಹಿಂದಿನ ವರ್ಷಗಳಲ್ಲಿ ಬಂದಿರತಕ್ಕಂತ ಪ್ರಶ್ನೆಗಳೇ. ಮತ್ತೆ ನಿಮ್ಗೆ ಆಲ್ರೆಡಿ ಟೀಚರ್ಸ್ ಈ ಚಾಪ್ಟರ್ ಇಂದ ಈ ಕ್ವಶನ್ಸ್ ಗಳು ಬರುತ್ತೆ ಅಂತ ಹೇಳಿರ್ತಕ್ಕಂಥ ಕ್ವಶನ್ಸ್ ಗಳೇ. ಅದರಿಂದ ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಕೆಲವರು ಆಲ್ರೆಡಿ ಎಲ್ಲ ಪ್ರಾಕ್ಟೀಸ್ ಮಾಡಿರ್ತೀರ, ಮತ್ತೆ ಅದನ್ನ ರಿವೈಸ್ ಮಾಡ್ತಾ ಇರಿ. ಇನ್ನೊಂದು ತುಂಬಾ ಸರಳವಾದ ಲೆಸನ್ ಅಂತ ಹೇಳಿದ್ರೆ ರೀಪ್ರೊಡಕ್ಟಿವ್ ಹೆಲ್ತ್. ಸೊ ಇದರಲ್ಲೂ ಸಹ ಏನು ಡಿಫಿಕಲ್ಟ್ ಕ್ವಶನ್ಸ್ ಅಂತಕ್ಕಂಥದ್ದು ತುಂಬಾ ಕಡಿಮೆ, ಈಸಿ ಅಂಡ್ ಆವರೇಜ್ ಕ್ವಶನ್ಸ್ ಗಳು ಹೆಚ್ಚಿರುತ್ತೆ. ಸೊ ರೀಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟರ್ ಅಲ್ಲಿ 1 ಮಾರ್ಕಿಂದ 1 ಪ್ರಶ್ನೆ ಇರುತ್ತೆ, 2 ಮಾರ್ಕಿಂದ 1 ಪ್ರಶ್ನೆ, 3 ಮಾರ್ಕ್ದು 1 ಪ್ರಶ್ನೆ ಇರುತ್ತೆ. ಈಗ ಇಲ್ಲಿ ಲಿಸ್ಟ್ ಮಾಡಿರ್ತಕ್ಕಂಥ ಪ್ರಶ್ನೆಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ.
ಕ್ವಶನ್ ಬ್ಯಾಂಕ್ ಅಲ್ಲಿ ಇರ್ತಕ್ಕಂತ ಪ್ರಶ್ನೆಗಳನ್ನು ಸಹ ನೀವು ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ ನಿಮ್ಗೆ ಈ ಚಾಪ್ಟರ್ ಇಂದ ಯಾವುದೇ ಹೊಸ ತರದ ಕ್ವಶನ್ಸ್ ಬರ್ತಕ್ಕಂತ ಸಾಧ್ಯತೆ ತುಂಬಾ ಕಡಿಮೆ. ಅದರಿಂದ ಈ ಚಾಪ್ಟರ್ ಅಲ್ಲೂ ನಿಮ್ಗೆ 6 ಮಾರ್ಕ್ಸ್ ತೆಗೆಯೋದಕ್ಕೆ ತುಂಬಾ ಸುಲಭವಾಗಿರುತ್ತೆ. ಬಟ್ ಏನು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇದೆ, ಕ್ವಶನ್ ಬ್ಯಾಂಕ್ ಅಲ್ಲಿ ಇರೋ ಕ್ವಶನ್ಸ್ ಇದೆ, ಅದರಲ್ಲಿ 2 ಮಾರ್ಕ್ 3 ಮಾರ್ಕ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ ನಿಮ್ಗೆ 6 ಮಾರ್ಕ್ಸ್ ಸುಲಭವಾಗಿ ನೀವು ಸ್ಕೋರ್ ಮಾಡಬಹುದು ರಿಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟರ್ ಇಂದನು. ಸೊ ನೆಕ್ಸ್ಟ್ ಈಗ ಈಕೋ ಸಿಸ್ಟಮ್ ಇದೆ ನೋಡಿ. ಈ ಈಕೋ ಸಿಸ್ಟಮ್ ಅಲ್ಲೂ ನಮ್ಗೆ ಏನು ಡಯಾಗ್ರಾಮ್ ಬೇಸ್ಡ್ ಕ್ವಶನ್ ಅಂತ ಏನ್ ಹೇಳ್ತಾ ಇದ್ವಿ 3 ಮಾರ್ಕ್ದು, ಸೊ ಇದು ಈ ಚಾಪ್ಟರ್ ಇಂದ ಬರ್ತಕ್ಕಂಥ ಸಾಧ್ಯತೆ ಇದೆ. ಏನು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟ್ ಅಥವಾ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟ್ ಆಫ್ ಪಿರಮಿಡ್ ಆಫ್ ನಂಬರ್, ಪಿರಮಿಡ್ ಆಫ್ ಬಯೋಮಾಸ್ ಮತ್ತೆ ಪಿರಮಿಡ್ ಆಫ್ ಎನರ್ಜಿ. ನೋಡಿ ಪಿರಮಿಡ್ ಆಫ್ ನಂಬರ್ಗೆ ನೀವು ಏನು ಟ್ರೋಫಿಕ್ ಲೆವೆಲ್ 1, ಟ್ರೋಫಿಕ್ ಲೆವೆಲ್ 2, ಟ್ರೋಫಿಕ್ ಲೆವೆಲ್ 3, ಟ್ರೋಫಿಕ್ ಲೆವೆಲ್ 4 ಅಂತ ಒಂದ್ ಕಡೆ ಬರೀತೀರಾ, ಅಥವಾ ಪ್ರೈಮರಿ ಪ್ರೊಡ್ಯೂಸರ್ಸ್, ಪ್ರೈಮರಿ ಕನ್ಸ್ಯೂಮರ್, ಸೆಕೆಂಡರಿ ಕನ್ಸ್ಯೂಮರ್, ಟೆರ್ಷರಿ ಕನ್ಸ್ಯೂಮರ್ ಅಂತ ಆದ್ರೂ ಬರೀಬಹುದು. ಸೊ ಈ ಕಡೆ ನಂಬರ್ಸ್ ಅಂತ ಕೇಳಿದಾಗ ಅರಾಬಿಕ್ ನಂಬರ್ಸ್ ಏನೇ ಬರಿತೀವಿ, ಬುಕ್ ಅಲ್ಲಿ ಇರ್ತಕ್ಕಂಥದ್ದನ್ನೇ ಬರಿಬೇಕು ಅಂತಕ್ಕಂಥ ಏನು ರೂಲ್ ಇಲ್ಲ. ಸೊ ನಾವು ಟ್ರೋಫಿಕ್ ಲೆವೆಲ್ 1 ಇಂದ ಟ್ರೋಫಿಕ್ ಲೆವೆಲ್ 4 ಹೋಗ್ತಾ ಹೋಗ್ತಾ ಏನಾಗುತ್ತೆ, ನಂಬರ್ ಆಫ್ ಆರ್ಗ್ಯಾನಿಸಮ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ನೀವು ಟಾಪ್ ಕಾರ್ನಿವರ್ಸ್ ಅಥವಾ T4 ಅಂತ ಏನಿದೆ ಅಲ್ಲಿ ಸಿಂಗಲ್ ಡಿಜಿಟ್ ಬರಬೇಕು ನಿಮ್ಮ ಬುಕ್ ಅಲ್ಲೂ ನೋಡಿ. ಸೊ ನಮಗೆ 3 ಅಂತ ಇದೆ ಟ್ರೋಫಿಕ್ ಲೆವೆಲ್ 4 ಅಲ್ಲಿ ಪಿರಮಿಡ್ ಆಫ್ ನಂಬರ್ಗೆ. ನೀವು ಒಂದು ಸರಳವಾಗಿ ನಾವು ಏನು ಹೇಳ್ಕೊಡೋದು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ, ಈಗ ಮೊದಲನೇದು ಟ್ರೋಫಿಕ್ ಲೆವೆಲ್ 1ಗೆ ನೀವು 1 2 3 4 5 ಅಂತ ಬರೀರಿ, ಎರಡನೇ ಟ್ರೋಫಿಕ್ ಲೆವೆಲ್ಗೆ 1 2 3 4 ಅಂತ ಬರೀರಿ, ಮೂರನೇ ಟ್ರೋಫಿಕ್ ಲೆವೆಲ್ಗೆ 1 2 3 ಅಂತ ಬರೀರಿ, ನಾಲ್ಕನೇ ಟ್ರೋಫಿಕ್ ಲೆವೆಲ್ ಅಲ್ಲಿ 1 2 ತೆಗೆದ್ಬಿಟ್ಟು 3 ಇದೆಯಲ್ಲ ಲಾಸ್ಟ್ ಅದನ್ನ ಬರೆದ್ರೆ ಸಾಕು. 1 2 3 4 5 1 2 3 4 1 2 3 3 ಅಂತ ಬರೆದ್ರೆ ನಿಮ್ಗೆ ಪಿರಮಿಡ್ ಆಫ್ ನಂಬರ್ದು ಕರೆಕ್ಟ್ ರೆಪ್ರೆಸೆಂಟೇಶನ್ ಆಗುತ್ತೆ. ಇದು ಒಂದು ಶಾರ್ಟ್ ಕಟ್ ಮೆಥಡ್, ಸುಲಭವಾಗಿರ್ತಕ್ಕಂಥದ್ದು ಸೊ ಇರುತ್ತೆ. ಆದ್ರೆ ನೀವು ಗಮನ ಇಡಬೇಕು. ಸೊ ಕೆಳಗಡೆ ಜಾಸ್ತಿ ಇರಬೇಕು, ಮೇಲ್ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಬರಬೇಕು. ನೆಕ್ಸ್ಟ್ ಪಿರಮಿಡ್ ಆಫ್ ಬಯೋಮಾಸ್ಗೆ ನೀವು ಯೂನಿಟ್ ನ ಬರೀಬೇಕು. ಆಲ್ರೆಡಿ ಪಿರಮಿಡ್ ಆಫ್ ನಂಬರ್ಗೆ ಏನು ನೀವು ಆಲ್ರೆಡಿ T1 T2 T3 T4 ಅಂತ ಬರೆದಿರ್ತಾರೆ, ಇದು ಸಹ ಬರೀಲೇಬೇಕು ಎರಡನೇದ್ರಲ್ಲೂ ಪಿರಮಿಡ್ ಆಫ್ ಬಯೋಮಾಸ್ಗೆ. ಬಟ್ ಪಿರಮಿಡ್ ಆಫ್ ಬಯೋಮಾಸ್ ಅಲ್ಲೂ ಸಹ ನೀವು ಈಗ ನೀವೇನು ನಂಬರ್ ಬರ್ದಿದ್ರಿ ಅದನ್ನೇ ಬರೀಬಹುದು, ತೊಂದರೆ ಇಲ್ಲ. ಆದ್ರೆ ಯೂನಿಟ್ ಬರಿಬೇಕು. ಗ್ರಾಮ್ ಪರ್ ಮೀಟರ್ ಸ್ಕ್ವೇರ್, ಗ್ರಾಮ್ ಪರ್ ಮೀಟರ್ ಸ್ಕ್ವೇರ್ ಅಥವಾ ಕೆಜಿ ಪರ್ ಮೀಟರ್ ಸ್ಕ್ವೇರ್ ಅಂತಕ್ಕಂಥ ಯೂನಿಟ್ ಅನ್ನ ನೀವು ಬರೀಲೇಬೇಕಾಗುತ್ತೆ ಬಯೋಮಾಸ್ಗೆ. ಪಿರಮಿಡ್ ಆಫ್ ಎನರ್ಜಿಗೆ ಸೊ ಮತ್ತೆ ಇಲ್ಲೂ ಸಹ ನೀವು ಯೂನಿಟ್ ನ ಬರೀಬೇಕು. ಆದ್ರೆ ಇಲ್ಲಿ ನೀವು 1 2 3 4 ಆ ತರದ್ ಬಳಸೋಗಿಲ್ಲ. ಸೊ ನೀವು 10% ಲಾ ಅಪ್ಲೈ ಆಗುತ್ತೆ ಪಿರಮಿಡ್ ಆಫ್ ಎನರ್ಜಿಗೆ. ನೀವು ಫಸ್ಟ್ ಟ್ರೋಫಿಕ್ ಲೆವೆಲ್ ಅಲ್ಲಿ 10,000 ಬರೆದಿದ್ರೆ ಎರಡನೇ ಟ್ರೋಫಿಕ್ ಲೆವೆಲ್ ಅಲ್ಲಿ 1000 ಬರೀತೀರಾ, ಮೂರನೇ ಟ್ರೋಫಿಕ್ ಲೆವೆಲ್ ಗೆ 100 ಬರೀತೀರಾ, ಸೊ ನಾಲ್ಕನೇ ಟ್ರೋಫಿಕ್ ಲೆವೆಲ್ಗೆ 10 ಬರೀತೀರಾ. ಈ ತರ 10% ಕಡಿಮೆ ಆಗ್ತಾ ಹೋಗ್ಬೇಕು. ಸೊ ಮೇಲಕ್ಕೆ ಬಂದಂಗೆ 10% ಕಡಿಮೆ ಮಾಡ್ಕೊಂಡ್ ಬರ್ಬೇಕು. ಇದನ್ನ ಗಮನದಲ್ಲಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಇದು ಸಹ ಒಂದು ನಿಮ್ಗೆ 3 ಮಾರ್ಕ್ಸ್ ಸುಲಭವಾಗಿ ಸ್ಕೋರ್ ಮಾಡ್ತಕ್ಕಂಥ ಒಂದು ಪ್ರಶ್ನೆ. ಇದನ್ನ ಹೊರತುಪಡಿಸಿದ್ರೆ ನಿಮ್ಗೆ ಮತ್ತೆ ಇಕಲಾಜಿಕಲ್ ಪಿರಮಿಡ್ಸ್ ಹ್ಯಾವ್ ಲಿಮಿಟೇಷನ್, ಜಸ್ಟಿಫೈ ವಿತ್ 3 ರೀಸನ್ಸ್, ಇದು ಒಂದು ಮಾಡೆಲ್ ಪೇಪರ್ ಅಲ್ಲಿ ಆಲ್ರೆಡಿ ಪ್ರಶ್ನೆ ಇದೆ. ಮತ್ತೆ ಡಿಸ್ಕ್ರೈಬ್ ದ ಸ್ಟೆಪ್ಸ್ ಆಫ್ ಡಿಕಂಪೋಸಿಷನ್ ದಟ್ ಆಪರೇಟ್ ಸೈಮಲ್ಟೇನಿಯಸ್ಲಿ ಅಂಡ್ ಡೆಟ್ರಿಟಸ್, ಅಥವಾ ಡಿಸ್ಕ್ರೈಬ್ ದ ಸ್ಟೆಪ್ಸ್ ಆಫ್ ಡಿಕಂಪೋಸಿಷನ್ ಅಂತ ಇದೆ. ಸೊ ಇದು ಪ್ರಶ್ನೆ ಒಂದು ಮಾಡೆಲ್ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆನೂ ಸಹ ಬಂದಿದೆ. ಮತ್ತೆ ಇದೇ ಒಂದು ಸೀಕ್ವೆನ್ಸ್ ಬೇಸ್ಡ್ ಕ್ವಶನ್ ಇದೆ ಈ ಡಿಕಂಪೋಸಿಷನ್ ಮೇಲೆನೆ. ಸೊ 5 ಸ್ಟೆಪ್ಸ್ ಏನಿದೆ ಆ 5 ಸ್ಟೆಪ್ಸ್ ಅನ್ನ ಸೀಕ್ವೆನ್ಸ್ ಗಳಲ್ಲಿ ಕೊಟ್ಬಿಟ್ಟು ಸೊ ಅದು ಸರಿಯಾದ ಸೀಕ್ವೆನ್ಸ್ ಯಾವುದು ಅಂತಾನು ಕೇಳಿರ್ತಾರೆ. ನೋಡಿ ಸೀಕ್ವೆನ್ಸ್ ಬೇಸ್ಡ್ ಕ್ವಶನ್ಸ್ ಅಲ್ಲಿ ನೀವು ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಯಾವ್ದು ಬರುತ್ತೆ ಸ್ಟೆಪ್, ಲಾಸ್ಟ್ ಯಾವ್ದು ಸ್ಟೆಪ್ ಬರುತ್ತೆ ಅನ್ನೋದನ್ನ ಫಸ್ಟ್ ಕಂಡಿಡ್ಕೊಂಡ್ಬಿಟ್ರೆ ಸೊ ಸಾಕಷ್ಟು ಬಾರಿ ಯಾವ್ದೋ ಒಂದ್ ಪ್ರಶ್ನೆಯಲ್ಲೇ ಆ ತರದ್ದು ಕೊಟ್ಟಿರ್ತಾರೆ, ಅದನ್ನ ನೀವು ಹುಡುಕ್ಬಿಟ್ರೆ ಅದೇ ಸರಿಯಾದ ಉತ್ತರ ಆಗಿರುತ್ತೆ. ಕೆಲವು ಸರಿ 2 ಆ ತರದ್ ಕೊಟ್ಟಿರ್ತಾರೆ, ಅವಾಗ ನೆಕ್ಸ್ಟ್ ಸೀಕ್ವೆನ್ಸ್ ಯಾವ್ದು ಅಂತ ಹೇಳಿ ನೀವು ನೋಡ್ಬೇಕಾಗತ್ತೆ. ಆ ಪ್ರಶ್ನೆ ಬರುತ್ತೆ, ಅದು ಬಂದಾಗ ನಿಮ್ಗೆ ಹೇಳ್ತೇನೆ ನಾನು. ಸೊ ನೆಕ್ಸ್ಟ್ ಆರ್ಗ್ಯಾನಿಸಮ್ ಅಂಡ್ ಪಾಪ್ಯುಲೇಷನ್. ಸೊ ಇದು 6 ಮಾರ್ಕ್ ಇದೆ. ಇದು 5 ಮಾರ್ಕ್ದು ಮತ್ತೆ ಒಂದು 1 ಮಾರ್ಕ್ ಕ್ವಶನ್ ಇದೆ. ನೋಡಿ ಇದರಲ್ಲಿ 5 ಮಾರ್ಕ್ ಕ್ವಶನ್ಸ್ ಸಹ ಎಕ್ಸ್ಪೆಕ್ಟ್ ಮಾಡೋದು ತುಂಬಾ ಸುಲಭ. ಸೊ ಮೆನ್ಷನ್ ಎನಿ 5 ಪಾಪ್ಯುಲೇಷನ್ ಇಂಟ್ರಾಕ್ಷನ್ಸ್ ವಿತ್ ಎನ್ ಎಕ್ಸಾಂಪಲ್ ಫಾರ್ ಈಚ್ ಅಂತ ಇದೆ. ನಾವು 5 ಪಾಪ್ಯುಲೇಷನ್ ಇಂಟ್ರಾಕ್ಷನ್ 6 ಇದೆ. ಸೊ ಅದರಲ್ಲಿ 5 ಬರೀಬೇಕು. ಮ್ಯೂಚುಯಾಲಿಸಮ್, ಕಾಂಪಿಟೇಷನ್, ಪ್ರಿಡೇಷನ್, ಪ್ಯಾರಾಸೈಟಿಸಮ್, ಅಮೆನ್ಸಾಲಿಸಮ್, ಕಮೆನ್ಸಾಲಿಸಮ್, ಈ ತರ 5
ಪಾಪ್ಯುಲೇಷನ್ ಇಂಟ್ರಾಕ್ಷನ್ಸ್ ಎಕ್ಸಾಂಪಲ್ ಬರಿಬೇಕು. 5 ಬರೆದು 5ಕ್ಕೂ ಒಂದೊಂದು ಎಕ್ಸಾಂಪಲ್ ಬರಿಬೇಕು. ಸೊ ಎರಡನೇ ಪ್ರಶ್ನೆ, ಎಕ್ಸ್ಪ್ಲೈನ್ ದ ರೋಲ್ ಆಫ್ ಪ್ರಿಡೇಷನ್ ಇನ್ ಎನ್ ಇಕೋಸಿಸ್ಟಮ್ ವಿತ್ ಸೂಟಬಲ್ ಎಕ್ಸಾಂಪಲ್ಸ್. ಆಡ್ ಎ ನೋಟ್ ಆನ್ ಮಾರ್ಫಾಲಜಿಕಲ್ ಅಂಡ್ ಕೆಮಿಕಲ್ ಡಿಫೆನ್ಸಿವ್ ಅಡಾಪ್ಟೇಷನ್ಸ್ ಇನ್ ಪ್ಲಾಂಟ್ ಅಂಡ್ ಅನಿಮಲ್ ಪ್ರೇಸ್ ಅಗೇನ್ಸ್ಟ್ ದೇರ್ ಪ್ರಿಡೇಟರ್ಸ್ ಅಂತ ಇದೆ. ಸೊ ಇಲ್ಲಿ ಪ್ರಿಡೇಷನ್ ಬಗ್ಗೆ ನೀವು ಕ್ವಶನ್ ಬಂದಿರೋದ್ರಿಂದ ಅವು ಯಾವ್ಯಾವ ರೀತಿ ಪ್ರಿಡೇಟರ್ಸ್ ಇಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರೇಸ್ಗಳು ಮಾಡಿಫಿಕೇಶನ್ಸ್ ಮಾಡ್ಕೊಂಡಿರುತ್ತೆ ಅಂತಕ್ಕಂಥದ್ದನ್ನ ಬರೀಬೇಕು. ಸೊ ನೆಕ್ಸ್ಟ್, ಮ್ಯೂಚುಯಲಿಸಮ್. ವಾಟ್ ಈಸ್ ಮ್ಯೂಚುಯಲಿಸಮ್? ಎಕ್ಸ್ಪ್ಲೈನ್ ಎನಿ 4 examples of mutualism. So again, why does plant-animal interaction often involves coevolution of mutualists? Justify your answer with an example. ಇಲ್ಲಿ sexual deceit ನ ನೀವು ಬರೀಬಹುದು. Parasitic mode of life ensures free lodging and free meals. ಇದು ಸಹ ಒಂದು ಮಾಡೆಲ್ ಪೇಪರ್ ಅಲ್ಲಿ ಬಂದಿದೆ. ಮತ್ತೆ ಕ್ವಶನ್ ಬ್ಯಾಂಕ್ ಅಲ್ಲಿ ಈ ಕ್ವಶನ್ಸ್ ಇದೆ ನೋಡಿ. ಇದು ಸ್ವಲ್ಪ ಎಬೋ ಅವರೇಜ್ ಅಥವಾ ಸ್ವಲ್ಪ ಡಿಫಿಕಲ್ಟ್ ಕ್ವಶನ್ ಅಂತಾನೆ ಕನ್ಸಿಡರ್ ಮಾಡ್ಕೊಂಡ್ರು ಸಹ ಸುಲಭವಾಗಿ ಬರೀಬಹುದು, ಏನ್ ತೊಂದರೆ ಇಲ್ಲ. ಗ್ರಾಫ್ ನ ಕೊಟ್ಟಿದ್ದಾರೆ. ರೆಫರ್ ಟು ದ ಗ್ರಾಫ್ ಗಿವನ್ ಬಿಲೋ ರಿಗಾರ್ಡಿಂಗ್ ಗ್ರೋತ್ ಪ್ಯಾಟರ್ನ್ ಆಫ್ ಆರ್ಗಾನಿಸಮ್ ಅಂಡ್ ಆನ್ಸರ್ ದ ಕ್ವಶನ್. ಕರ್ವ್ ಎ ರೆಪ್ರೆಸೆಂಟ್ ಅಂತ ಇದೆ. ಸೊ ಎ ಕರ್ವ್ ರೆಪ್ರೆಸೆಂಟ್ಸ್ ಎಕ್ಸ್ಪೋನೆನ್ಷಿಯಲ್ ಗ್ರೋತ್, ಬಿ ಕರ್ವ್ ರೆಪ್ರೆಸೆಂಟ್ಸ್ ಲಾಗಿಸ್ಟಿಕ್ ಗ್ರೋತ್. ವಿಚ್ ಗ್ರೋತ್ ಮಾಡೆಲ್ ಈಸ್ ಕನ್ಸಿಡರ್ ಮೋರ್ ರಿಯಲಿಸ್ಟಿಕ್ ಇನ್ ನೇಚರ್ ಅಂತ ಹೇಳಿದ್ರೆ ಬಿ ಕರ್ವ್ ಅಷ್ಟೇ ಬರೀಬೇಕಾಗಿರೋದು ನೀವು. ಸೊ ಮೊದಲನೇದಕ್ಕೆ ಆನ್ಸರ್ ಎಕ್ಸ್ಪೋನೆನ್ಷಿಯಲ್, ಎರಡನೇದಕ್ಕೆ ಲಾಗಿಸ್ಟಿಕ್ ಗ್ರೋತ್, ಮೂರನೇದಕ್ಕೆ ಬಿ ಅಂತ ಬರೆಯೋದು ಅಷ್ಟೇ. ಡಿ ಆನ್ಸರ್ಗೆ ವೆನ್ ಬ್ಯಾಕ್ಟೀರಿಯಾ ಆರ್ ಕಲ್ಚರ್ಡ್ ಅಂಡರ್ ಕಂಟ್ರೋಲ್ಡ್ ಆಪ್ಟಿಮಮ್ ಎನ್ವಿರಾನ್ಮೆಂಟಲ್ ಕಂಡೀಷನ್. ನೋಡಿ, ಕಂಟ್ರೋಲ್ಡ್ ಆಪ್ಟಿಮಮ್ ಅಂತ ಇರೋದ್ರಿಂದ ಅಗೇನ್ ಇಟ್ ವಿಲ್ ಗಿವ್ ಲಾಗಿಸ್ಟಿಕ್ ಗ್ರೋತ್ ಕರ್ವ್. ವಿಚ್ ಕರ್ವ್ ಇಸ್ ಅಬ್ಟೈನ್ಡ್ ಅಂದ್ರೆ ಸೊ ಲಾಗಿಸ್ಟಿಕ್ ಗ್ರೋತ್ ಕರ್ವ್. ದ ಇಂಟ್ರಾಕ್ಷನ್ ಸಚ್ ಆಸ್ ಪ್ರಿಡೇಷನ್, ಕಾಂಪಿಟೇಷನ್ ಅಂಡ್ ಪ್ಯಾರಾಸೈಟಿಸಮ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ ವಿಚ್ ಕರ್ವ್? ನೋಡಿ, ಈ ಕಾಂಪಿಟೇಷನ್, ಪ್ಯಾರಾಸೈಟಿಸಮ್, ಪ್ರಿಡೇಷನ್ ಆಗೋದ್ರಿಂದ ಏನಾಗುತ್ತೆ, ಪಾಪ್ಯುಲೇಷನ್ ಗ್ರೋತ್ ಲಿಮಿಟ್ ಆಗುತ್ತೆ. ಅದರಿಂದ ಅಗೈನ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಕರ್ವ್ ಬಿ. ನೋಡಿ, ಇದು ತುಂಬಾ ಅನಲೈಸ್ ಮಾಡೋದು, ಆದ್ರೂ ಉತ್ತರ ತುಂಬಾ ಸರಳವಾಗಿ ಬರೀತಕ್ಕಂಥದ್ದು. ಎಕ್ಸ್ಪೋನೆನ್ಷಿಯಲ್, ಲಾಗಿಸ್ಟಿಕ್, ಬಿ ಮತ್ತೆ ಬಿ ಮತ್ತೆ ಬಿ, ಇದೇ ಆನ್ಸರ್ ಬರುತ್ತೆ. ಎರಡು ಕಡೆ ಎರಡು ವರ್ಡ್ ಬರೀತೀರಾ, ಇನ್ 3 ಕಡೆ ಬರೀ ಆಲ್ಫಾಬೆಟ್ಸ್ ಬರೀತೀರಾ. ಸೊ 5 ಮಾರ್ಕು ತುಂಬಾ ಸುಲಭವಾಗಿ ಸ್ಕೋರ್ ಮಾಡ್ತಕ್ಕಂಥದ್ದು. ಇದು ಸಹ ಕ್ವಶನ್, ಎರಡನೇ ಪ್ರಿಪರೇಟರಿಲಿ ಸಹ ಈ ಕ್ವಶನ್ ಬಂದಿದೆ. ಸೇಮ್ ಕ್ವಶನ್, ಟ್ಯಾಬ್ಯುಲರ್ ಕಾಲಮ್ ಕೊಟ್ಟಿದೆ. ಇದು ಕ್ವಶನ್ ಬ್ಯಾಂಕಿನ ಒಂದು ಪ್ರಶ್ನೆಯನ್ನ ಹಾಗೆ ಫ್ರೇಮ್ ಮಾಡಿದ್ರು. ಸೊ ಅದನ್ನು ಸಹ ನಿಮ್ಗೆ ಇದನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನಿಮ್ಗೂ ಇದು ಮೇಲೆ ಹೇಳಿರ್ತಕ್ಕಂಥ ಪ್ರಶ್ನೆಗಳು ಬಂದಿಲ್ಲ ಅಂದ್ರೆ ಈ ಪ್ರಶ್ನೆಗಳು ಬರೋ ಸಾಧ್ಯತೆ ಇರುತ್ತೆ. ಮತ್ತೆ ಎವಲ್ಯೂಷನ್ ನಿಮ್ಗೆ 6 ಮಾರ್ಕ್ಸ್ ವೈಟೇಜ್ ಇದೆ. 3 ಮಾರ್ಕ್ ಒಂದು, 2 ಮಾರ್ಕ್ ಒಂದು, 1 ಮಾರ್ಕ್ 2 ಬರುತ್ತೆ. ಇದ್ರಲ್ಲಿ ಒಂದು ಫಿಲ್ ಇನ್ ದ ಬ್ಲಾಂಕ್ಸ್, ಒಂದು MCQ. ಈ ಚಾಪ್ಟರ್ ಸಹ ನಿಮ್ಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮತ್ತೆ ಕ್ವಶನ್ ಬ್ಯಾಂಕ್ ಅಲ್ಲಿ ಇರ್ತಕ್ಕಂಥ ಕ್ವಶನ್ಸ್ ನಾವು ಓದ್ಕೊಂಡ್ರೆ ಸೊ 6 ಮಾರ್ಕ್ಸ್ ನಿಮ್ಗೆ ಸುಲಭವಾಗಿ ಬರುತ್ತೆ. ನೋಡಿ, ಇದಿಷ್ಟು ಬೂಸ್ಟರ್ ಮಾಡ್ಯೂಲ್ಸ್. ಮತ್ತೆ ನಿಮ್ಗೆ ಇನ್ನ ಹಾರ್ಟ್ಸ್ ಕ್ವಶನ್ಸ್ ಯಾವ್ದ್ರಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ನೋಡಿ, ಹಾರ್ಟ್ಸ್ ಕ್ವಶನ್ಸ್ ಸಾಮಾನ್ಯವಾಗಿ ಈ 4 ಚಾಪ್ಟರ್ಸ್ ಗಳಿಂದ ಬರುತ್ತೆ. ಗಮನ ಇಟ್ಕೊಳ್ಳಿ. ಯಾರು ಸ್ವಲ್ಪ ಸ್ಕೋರ್ ಜಾಸ್ತಿ ಮಾಡ್ಬೇಕು ಅಂತಿದ್ದೀರಾ ಅವರು ಸೆಕ್ಷುಯಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್, ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್, ಮತ್ತೆ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಅಂಡ್ ಪ್ರೋಸೆಸ್. ಈ 4 ಚಾಪ್ಟರ್ ಇಂದ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಕ್ವಶನ್ಸ್ ಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಏನು 3 ಹಾರ್ಟ್ಸ್ ಕ್ವಶನ್ ಇರುತ್ತೆ, ಒಂದು ಸಾಮಾನ್ಯವಾಗಿ ಸರಳವಾಗಿ ಇರುತ್ತೆ. ಈ ಪ್ರಿಪರೇಟರಿ ಪೇಪರ್ ಅಲ್ಲಿ ಸ್ವಲ್ಪ ಕಷ್ಟದ್ ಬಂದ್ರು ಅದು ನೀವು ತಯಾರಿ ಮಾಡ್ಕೊಳ್ಳಿ ಅಂತಕ್ಕಂಥ ಪ್ರಶ್ನೆ ಕೇಳಿರ್ತಕ್ಕಂಥದ್ದಷ್ಟೇ. ಸೊ ಅಷ್ಟು ಕಷ್ಟವಾಗಿರ್ತಕ್ಕಂಥ ಹಾರ್ಟ್ಸ್ ಕ್ವಶನ್ ಬರೋ ಸಾಧ್ಯತೆ ಬೋರ್ಡ್ ಎಕ್ಸಾಮ್ಸ್ ಗಳಲ್ಲಿ ಕಡಿಮೆನೆ ಇರುತ್ತೆ. ಆದ್ರಿಂದ ನೀವು ಹಾರ್ಟ್ಸ್ ಕ್ವಶನ್ ಆನ್ಸರ್ ಮಾಡ್ಬೇಕು ಅಂದ್ರೆ ಕ್ವಶನ್ ಬ್ಯಾಂಕ್ ಅಲ್ಲಿ ಏನು ಪಾರ್ಟ್ ಡಿ ಮತ್ತೆ ಸೆಕ್ಷನ್ 6 ಅಂತ ಇರುತ್ತೆ. ಪ್ರತಿಯೊಂದು ಚಾಪ್ಟರ್ ಅಲ್ಲಿ ಈಗ 4 ಚಾಪ್ಟರ್ ಏನ್ ಹೇಳಿದೆ ನಾನು, ಸೆಕ್ಷುಯಲ್ ರಿಪ್ರೊಡಕ್ಷನ್ ಫ್ಲವರಿಂಗ್ ಪ್ಲಾಂಟ್, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್, ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್, ಹಾಗೆ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಅಂಡ್ ಪ್ರೋಸೆಸ್. ಕ್ವಶನ್ ಬ್ಯಾಂಕ್ ಅಲ್ಲಿ ಇರ್ತಕ್ಕಂಥ ಪಾರ್ಟ್ ಡಿ ಸೆಕ್ಷನ್ 6 ಏನು ಕ್ವಶನ್ಸ್ ಗಳಿದೆ ಅಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ 4 ಚಾಪ್ಟರ್ ಅಲ್ಲೂ 4 ರಿಂದ 5 ಇರುತ್ತೆ. ಒಂದು 16 ರಿಂದ 20 ಕ್ವಶನ್ಸ್ ಆಗುತ್ತೆ. ಯಾರು ನೀವು ಹೆಚ್ಚು ಅಂಕಗಳನ್ನ ತೆಗಿಬೇಕು ಅಂತಿದ್ದೀರಾ ಆ ಒಂದು 16 ರಿಂದ 20 ಪ್ರಶ್ನೆಗಳು 5 ಮಾರ್ಕ್ಸ್ ನೀವು ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ ನಿಮ್ಗೆ ಹಾರ್ಟ್ಸ್ ಕ್ವಶನ್ ಸಹ ಆನ್ಸರ್ ಮಾಡೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಓಕೆ, ಇದಿಷ್ಟು ನಿಮ್ಗೆ ಪಾಸ್ ಆಗೋದಕ್ಕೆ ಮತ್ತೆ ಹೆಚ್ಚು ಮಾರ್ಕ್ಸ್ ತೆಗೆಯೋದಕ್ಕೆ ಸೊ ಎಲ್ಲ ಹೇಳಿದ್ದೀನಿ. ಇದನ್ನ ಹೊರತುಪಡಿಸಿ ನಿಮಗೆ ಇನ್ನೇನಾದ್ರೂ ಡೌಟ್ಸ್ ಗಳು ಇದ್ರೆ
ಸೊ ನೀವು ಆ ಡೌಟ್ಸ್ ಗಳನ್ನ ಕ್ಲಾರಿಫೈ ಮಾಡ್ಕೊಳ್ಬಹುದು. ಹಲೋ ಸರ್, ಡೌಟ್ಸ್ ಇದ್ರೆ ಏನಾದ್ರು ಕೇಳಕ್ ಹೇಳಿ ಸರ್ ಮಕ್ಳಿಗೆ, ಅಥವಾ ನೀವು ಏನಾದ್ರು ಡೌಟ್ಸ್ ಇದ್ರೆ ಕ್ಲಾರಿಫೈ ಮಾಡ್ಕೊಳ್ಳಿ ಸರ್. ಸೊ ಇದು ಏನು Yes. ಜನರಲ್ ಆಗಿ ಹೌದು sir. ಹೇಳ್ಬೇಕಿತ್ತು ಪ್ರೆಸೆಂಟೇಶನ್. ಅದೇ ಯಾರಾದ್ರೂ ಮಕ್ಕಳಿಗೆ ಡೌಟ್ಸ್ ಇದ್ರೆ ಯು ಆರ್ ಫ್ರೀ ಟು ಆಸ್ಕ್ ದ ಡೌಟ್ಸ್ ಅಂಡ್ ಆಫ್ ಕೋರ್ಸ್ ಲೆಕ್ಚರರ್ಸ್ ಕೂಡ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನೀವು ಕೂಡ ಕೇಳ್ಬೋದು. ಏನು ಡೌಟ್ಸ್ ಇಲ್ವಾ ಯಾರಿಗೂನು? ಸ್ವಲ್ಪ ಸರ್ ನಮಸ್ತೆ ಸರ್, ಅವಿನಾಶ್ ಅಂತ ಮಾತಾಡ್ತಿರೋದು. ಅವಿನಾಶ್ ಹೇಳಿ. ಅವಿನಾಶ್ ಸರ್ ಇದು ಫಸ್ಟ್ 26 ಮಾರ್ಕ್ಸ್ ಹೇಳಿದ್ರಲ್ಲ ಸರ್, ಹಾ. ಅದು 100% ಎಕ್ಸ್ಪೆಕ್ಟ್ ಮಾಡಬಹುದಾ ಸರ್, ಬಂದೇ ಬರುತ್ತೆ ಅಂತ? 100% ಅಂತ ಹೇಳಿ ನಾನು ಇದು ಅನಲೈಸ್ ಮಾಡಿರೋದು ಎಲ್ಲಾ ಮಾಡೆಲ್ ಪೇಪರ್ಸ್, ಪ್ರಿಪರೇಟರಿ ಪೇಪರ್ಸ್ ಅನ್ನ ತಗೊಂಡು ಅನಲೈಸ್ ಮಾಡಿರ್ತಕ್ಕಂಥದ್ದು. ಮತ್ತೆ ಬ್ಲೂ ಪ್ರಿಂಟ್ ಪ್ರಕಾರನು ಹೋದ್ರೆ ಈ ಕ್ವಶನ್ಸ್ ಗಳನ್ನ ಯಾರೇ ಪೇಪರ್ ಸೆಟ್ ಮಾಡಿದ್ರು ಬ್ಲೂ ಪ್ರಿಂಟ್ ಪ್ರಕಾರ ಕೆಲವು ಕ್ವಶನ್ಸ್ ಏನಿದೆ ಅದನ್ನ ಸೆಟ್ ಮಾಡ್ಲೇಬೇಕು. ಈಗ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ನೋಡಿ, ಕೋರ್ ಕಾನ್ಸೆಪ್ಟ್ ಏನಿದೆ ಡಿಸೀಸ್ ಬಗ್ಗೆನೇ ಹೇಳ್ಕೊಡೋದಲ್ವಾ ನಾವು, ಅದು ಬಂದೇ ಬರುತ್ತೆ. ಸೊ ನೀವು ಪ್ರಾಕ್ಟೀಸ್ ಮಾಡಿಸಿ ಖಂಡಿತ. ಏನು ಈಗ ನಾನು 26 ಮಾರ್ಕ್ ಹೇಳಿದೀನಿ, ಅದು ಮ್ಯಾಕ್ಸಿಮಮ್ ಬರ್ತಕ್ಕಂಥ ಚಾನ್ಸಸ್ ಇದೆ. ಮತ್ತೆ ನೀವು 3 ಮಾಡೆಲ್ ಪೇಪರ್ ನ ವರ್ಕೌಟ್ ಮಾಡಿಸಿದ್ರು ಇವೇ ಕ್ವಶನ್ಸ್ ವರ್ಕೌಟ್ ಮಾಡಿಸ್ಬೇಕು. ನೀವು ಅನಲೈಸ್ ಮಾಡಿ ನೋಡಿ ನೀವೇ ಬೇಕಾದ್ರೆ. ಈಗ ನಾನು ಏನ್ ಹೇಳಿದೀವಿ ಈ ಕ್ವಶನ್ಸ್, ಇದು ನಾವು ಬ್ಲೂ ಪ್ರಿಂಟ್ ಮಾಡಿ ಅದಕ್ಕಿಂತ ಮುಂಚೆನೂ ನಾವು ಜನರಲ್ ಆಗಿ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಇದೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಹೇಳ್ತಿದ್ದೆ. ಸೊ ಈ 3 ಮಾಡೆಲ್ ಪೇಪರ್ ಅಲ್ಲೂ ಈ ಕ್ವಶನ್ಸ್ ಗಳಿದೆ, ಪ್ರಿಪರೇಟರಿಲೂ ಈ ಕ್ವಶನ್ಸ್ ಗಳಿದೆ. ಸೊ ಅದರಿಂದ ನಮ್ಗೆ ಏನು ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಂತ ಇತ್ತು, ಮತ್ತೆ ನಿಮ್ಗೆಲ್ಲ ಏನು ಈಗ ಅಧಿಕಾರಿಗಳೇ ಇರ್ಬೋದು, ನಾವು ಉಪನ್ಯಾಸಕರೇ ಇರ್ಬೋದು, ಎಲ್ಲ ಏನ್ ಹೇಳ್ತಿದೀವಿ 3 ಮಾಡೆಲ್ ಪೇಪರ್ ಕ್ವಶನ್ ಬ್ಯಾಂಕ್ ಅನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತಾನೆ ಹೇಳ್ತಾ ಇದೀವಿ. ಸೊ ಅದರಿಂದ ಪ್ರಾಕ್ಟೀಸ್ ಮಾಡಿಸಿದ್ರೆ ಖಂಡಿತ ಈ 26 ಮಾರ್ಕ್ ಬರುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅವಿನಾಶ್, ಥ್ಯಾಂಕ್ ಯು. ಸರ್ ಮತ್ತೆ ಸರ್ ಮತ್ತೇನೇನಾದ್ರೂ ಪ್ರಶ್ನೆಗಳಿದ್ದಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಒಂದು ಮೆಸೇಜ್ ಹಾಕಿದ್ದಾರೆ ನೋಡಿ ಸರ್, ಒಂದು ಡೌಟ್. ಒಂದೇ ನಿಮಿಷ ಸರ್. ಚಾಟ್ ಬಾಕ್ಸ್ Australian marsupials convergent or divergent sir, clarify this dot. Okay sir, ಇದು ನೋಡಿ, ನಾವು when any one type of adaptive radiation is occurring or in any one group of organisms adaptive radiation is occurring, it is divergent. ನಾವು ಬರೀ ಆಸ್ಟ್ರೇಲಿಯನ್ ಮಾರ್ಸುಪಿಯಲ್ಸ್ ಅನ್ನೇ ಉದಾಹರಣೆಯಾಗಿ ತಗೊಂಡಾಗ ಅದು ಡೈವರ್ಜೆಂಟ್ ಎವಲ್ಯೂಷನ್ ಆಗುತ್ತೆ. ಪ್ಲಾಸೆಂಟಲ್ ಮ್ಯಾಮಲ್ಸ್ ಅನ್ನೇ ತಗೊಂಡಾಗ ಅದು ಸಹ ಡೈವರ್ಜೆಂಟ್ ಎವಲ್ಯೂಷನ್. ಒಂದಕ್ಕಿಂತ ಹೆಚ್ಚು ಅಡಾಪ್ಟಿವ್ ರೇಡಿಯೇಷನ್ ಒಂದು ಜಿಯಾಗ್ರಫಿಕಲ್ ರೀಜನ್ ಅಲ್ಲಿ ಅಥವಾ ಒಂದು ಹ್ಯಾಬಿಟಾಟ್ ಅಲ್ಲಿ ಆಗ್ತಾ ಇದ್ರೆ ಅದು ಕನ್ವರ್ಜೆಂಟ್ ಅಥವಾ ಪ್ಯಾರಲಲ್ ಎವಲ್ಯೂಷನ್ ಆಗುತ್ತೆ. ಒಂದಕ್ಕಿಂತ ಹೆಚ್ಚು ಅಡಾಪ್ಟಿವ್ ರೇಡಿಯೇಷನ್ ಇರಬೇಕು. ಒಂದೇ ಅಡಾಪ್ಟಿವ್ ರೇಡಿಯೇಷನ್ ಇದ್ರೆ ಅದು ಡೈವರ್ಜೆಂಟ್. ನಿಮ್ಗೆ 2ನೇ ಪ್ರಿಪರೇಟರಿ ಪೇಪರ್ ಅಲ್ಲಿ ಕ್ವಶನ್ ಇತ್ತು ಇದು.
ಇದು ಕ್ವಶನ್ ಬ್ಯಾಂಕ್ ಅಲ್ಲೂ ಇದೆ. ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಕೇಳಿದ ಕ್ವಶನ್ ಇದು. ಆಸ್ಟ್ರೇಲಿಯನ್ ಮಾರ್ಸುಪಿಯಲ್ಸ್ ಇಂಡಿಕೇಟ್ ಡ್ಯಾಶ್ ಟೈಪ್ ಆಫ್ ಎವಲ್ಯೂಷನ್ ಅಂತ, ಡೈವರ್ಜೆಂಟ್ ಎವಲ್ಯೂಷನ್. ನೀವು ಕ್ವಶನ್ ಬ್ಯಾಂಕ್ ತೆಗೆದ್ಬಿಟ್ಟು ಆ ಕ್ವಶನ್ ಬ್ಯಾಂಕ್ ಅಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ 3ನೇ ಕ್ವಶನ್ ನೋಡಿದ್ರೆ, ಸೊ ಆ 3ನೇ ಕ್ವಶನ್ ಇದೇ ಆಗಿದೆ. ಅದರಿಂದ ಸೊ ಅಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ ಒಂದೇ, ಡೈವರ್ಜೆಂಟ್ ಎವಲ್ಯೂಷನ್ ಅಂತಕ್ಕಂಥದ್ದೇ ಇರೋದು. ಅದರಿಂದ 1 ಕೇಳಿದ್ರೆ ಡೈವರ್ಜೆಂಟ್, 2 ಕೇಳಿದ್ರೆ ಆಸ್ಟ್ರೇಲಿಯನ್ ಮಾರ್ಸುಪಿಯಲ್ಸ್ ಅಂಡ್ ಪ್ಲಾಸೆಂಟಲ್ ಮ್ಯಾಮಲ್ಸ್ ವಿಲ್ ಶೋ ಡ್ಯಾಶ್ ಟೈಪ್ ಆಫ್ ಎವಲ್ಯೂಷನ್ ಅಂದ್ರೆ ಆಗ ಕನ್ವರ್ಜೆಂಟ್ ಆಗುತ್ತೆ. ಬರೀ ಆಸ್ಟ್ರೇಲಿಯನ್ ಮಾರ್ಸುಪಿಯಲ್ಸ್ ಅಥವಾ ಪ್ಲಾಸೆಂಟಲ್ ಮ್ಯಾಮಲ್ಸ್ ಅಂತ ಕೇಳಿದ್ರೆ ಅದು ಡೈವರ್ಜೆಂಟ್ ಆಗುತ್ತೆ. ಐ ಹೋಪ್ ಯುವರ್ ಡೌಟ್ ಈಸ್ ಸಾಲ್ವ್ಡ್. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅನ್ಕೊಂಡಿದ್ದೀನಿ. Sir, in MCQs, 4 questions are in difficulty level, right, sir? But the 4 questions are repeated in question. ಏನದು 4 questions are repeated in questions ಅಂತ ಹೇಳಿದ್ರೆ ನನ್ಗೆ ಅರ್ಥ ಆಗ್ಲಿಲ್ಲ. ಅಂದ್ರೆ ಸಾಮಾನ್ಯವಾಗಿ ಸರ್ ಇನ್ನೊಂದು ಡೌಟ್ ಇದೆ ಸರ್. ಹಾ ಸರ್. ಸರ್ ಪ್ರಿಪರೇಟರಿ 2ದು 43rd ಕ್ವೆಶ್ಚನ್ ಒಂಚೂರು ಸಾಲ್ವ್ ಮಾಡ್ಬೇಕು ಸರ್. ಹೌದಾ ಸರ್, ಒಂದೇ ನಿಮಿಷ ಸರ್, ಅದು ನಾನು ನಿಮ್ಗೆ ಸಾಲ್ವ್ ಮಾಡಿ ತೋರಿಸ್ತೇನೆ. ಮಾಡಿ ಸರ್. ಎಂಟಿ ಸ್ಕ್ರೀನ್ ಕಾಣ್ತಾ ಇದೆಯಾ ಸರ್? ಎಸ್ ಸರ್. ಕಾಣಿಸ್ತಿದೆ ಸರ್. ಹಾ ರೈಟ್ ಸರ್. ಸೊ ಈಗ ನಮ್ ಕ್ವಶನ್ ಇದ್ದಿದ್ದು 2ನೇ ಪ್ರಿಪರೇಟರಿ ಪೇಪರ್ ಅಲ್ಲಿ ಅದು ಜಿನೋ ಟೈಪ್ ಮೇಲಲ್ವಾ ಸರ್? ಹೌದು ಸರ್, ಹೌದು ಸರ್. ಅದು ಹಾ ರೈಟ್ ಸರ್. ಈಗ ಇಂಡಿವಿಜುವಲ್ ಅಂತ ಇತ್ತಲ್ವಾ ಸರ್ ಅಲ್ಲಿ? ಸೊ ಮೊದಲನೇದು ನಾರ್ಮಲ್ ಮೇಲ್, 2ನೇದು ಅಫೆಕ್ಟೆಡ್ ಮೇಲ್, 3ನೇದು ನಾರ್ಮಲ್ ಫಿಮೇಲ್, 4ನೇದು ಅಫೆಕ್ಟೆಡ್ ಫಿಮೇಲ್ ಅಂತ ಇತ್ತಲ್ವಾ ಸರ್? ಇದು ಆಟೋಸೋಮಲ್ ಡಾಮಿನೆಂಟ್, ಆಟೋಸೋಮಲ್ ರಿಸೆಸಿವ್, ಎಕ್ಸ್ ಲಿಂಕ್ಡ್ ಡಾಮಿನೆಂಟ್, ಎಕ್ಸ್ ಲಿಂಕ್ಡ್ ರಿಸೆಸಿವ್. ಸರ್ ನೀವು ಮಾಡೆಲ್ ಪೇಪರ್ 1 ಅನ್ನ ಅಲ್ಲಿ ಒಂದು ಕ್ವಶನ್ ಇತ್ತು ಸೇಮ್ ಅಲ್ವಾ ಸರ್? 43rd ಕ್ವಶನ್ ಏನೇ ಜ್ಞಾಪಕ ಇದೆಯಾ ಸರ್? ಸಿಂಬಲ್ಸ್ ಕೊಟ್ಟಿದ್ರು ಅಲ್ಲಿ. ನಿಮ್ಮ ಹತ್ರ ಮಾಡೆಲ್ ಪೇಪರ್ 1 ಇದ್ರೆ ನೀವು ಹಾಗೆ ಇಟ್ಕೊಳ್ಳಿ, ನೋಡಿ ಸಿಂಬಲ್ಸ್ ಕೊಟ್ಟಿದ್ರು ಅಲ್ವಾ ಸರ್?
Write the genotype for the given pedigree symbols in relation to the following genetic diseases ಅಂತ ಸಿಂಬಲ್ಸ್ ಕೊಟ್ಟಿದ್ರಲ್ಲಿ. ಹೌದಾ ಸರ್? ನೋಡಿ ಸರ್, ಇದಕ್ಕೇನು ಇಂಡಿವಿಜುವಲ್ ಇಲ್ಲಿ ಫಿನೋಟೈಪ್ ಇದೆ, ಅದಕ್ಕೆ ಸಿಂಬಲ್ಸ್ ಬರ್ದಿದ್ದೀನಿ. ನಾವ್ ಇಲ್ಲಿ ಏನ್ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ನಾವೆಲ್ಲ ಮಕ್ಳಿಗೆ ಹೇಳ್ಕೊಟ್ಟಿರ್ತೀವಿ ಡಾಮಿನೆಂಟ್ ಅಂದ್ರೇನು, ರಿಸೆಸಿವ್ ಅಂದ್ರೇನು, ಆಟೋಸೋಮಲ್ ಡಾಮಿನೆಂಟ್, ಆಟೋಸೋಮಲ್ ರಿಸೆಸಿವ್, ಎಕ್ಸ್ ಲಿಂಕ್ಡ್ ಡಾಮಿನೆಂಟ್. ಎಕ್ಸ್ ಲಿಂಕ್ಡ್ ಡಾಮಿನೆಂಟ್ ಅಂದ್ರೆ ಡಾಮಿನೆಂಟ್ ಜೀನ್ ಆರ್ ಅಲಿಲಿ ಇಸ್ ಲಿಂಕ್ಡ್ ಟು ಎಕ್ಸ್ ಕ್ರೋಮೋಸೋಮ್ ಅಂತ. ಎಕ್ಸ್ ಲಿಂಕ್ಡ್ ರಿಸೆಸಿವ್ ಅಂದ್ರೆ ರಿಸೆಸಿವ್ ಅಲಿಲಿ ಇಸ್ ಲಿಂಕ್ಡ್ ಟು ಎಕ್ಸ್ ಕ್ರೋಮೋಸೋಮ್. ಅದೆಲ್ಲ ನಿಮಗೆ ಗೊತ್ತಿದೆ. ಇಲ್ದು ಈ ಮೇಲೆ ಏನ್ ಬರ್ದಿದ್ದೀನಿ, ಇವೆಲ್ಲ ಜೆನೆಟಿಕ್ ಡಿಸಾರ್ಡರ್ಸ್ ಡ್ಯೂ ಟು ಲಿಂಕೇಜ್ ಆಫ್ ದ ಜೀನ್ಸ್ ಟು ಪರ್ಟಿಕ್ಯುಲರ್ ಕ್ರೋಮೋಸೋಮ್ಸ್. ಆಟೋಸೋಮ್ಗೆ ಕೆಲವು ಲಿಂಕ್ ಆಗಿದೆ, ಕೆಲವುದು ಸೆಕ್ಸ್ ಕ್ರೋಮೋಸೋಮ್ಸ್ಗೆ ಲಿಂಕ್ ಆಗಿದೆ. ನೋಡಿ, ಆಟೋಸೋಮಲ್ ಡಾಮಿನೆಂಟ್ ಅಂತ ಇದೆ ಸರ್. ಅಂದ್ರೆ ಆ ಜೆನೆಟಿಕ್ ಡಿಸಾರ್ಡರ್ ಯಾವುದು? ಆಟೋಸೋಮಲ್ ಡಾಮಿನೆಂಟ್. ಅಂದ್ರೆ ಡಾಮಿನೆಂಟ್ ಜೀನ್ಸ್ ಇದ್ದರೆ ಆ ಡಿಸಾರ್ಡರ್ ಇದೆ ಅಂತ. ಬಿಕಾಸ್ ಡಾಮಿನೆಂಟ್ ಎಕ್ಸ್ಪ್ರೆಸಸ್ ಬೋತ್ ಇನ್ ಹೋಮೋಜೈಗಸ್ ಅಂಡ್ ಹೆಟಿರೋಜೈಗಸ್. ಫಸ್ಟ್ ನಾವೇನ್ ತಿಳ್ಕೋಬೇಕು, ಆಟೋಸೋಮಲ್ ಡಾಮಿನೆಂಟ್ ಇರೋದ್ರಿಂದ ಡಾಮಿನೆಂಟ್ ಜೀನ್ಸ್ ಇದ್ರೆ ಈ ಡಿಸಾರ್ಡರ್ ಬರುತ್ತೆ ಅಥವಾ ಡಿಸಾರ್ಡರ್ ಎಕ್ಸ್ಪ್ರೆಸ್ ಆಗುತ್ತೆ. ಆದ್ರೆ ಇಲ್ಲಿ ಕೊಟ್ಟಿರೋ ಇಂಡಿವಿಜುವಲ್ ಅಲ್ಲಿ ಆ ಡಿಸಾರ್ಡರ್ ಇಲ್ಲ. ಅಂದ್ರೆ ಆ ಇಂಡಿವಿಜುವಲ್ ನಾರ್ಮಲ್ ಇದ್ದಾನೆ. ನಾರ್ಮಲ್ ಇದ್ದಾನೆ ಅಂದ್ರೆ ಅವನಿಗೆ ಡಾಮಿನೆಂಟ್ ಜೀನ್ಸ್ ಅಥವಾ ಡಾಮಿನೆಂಟ್ ಅಲಿಲ್ಸ್ ಇರಲ್ಲ. ಇದ್ದಿದ್ರೆ ಏನಾಗ್ತಾ ಇತ್ತು, ಅವನಲ್ಲಿ ಆ ಜೀನ್ಸ್ ಎಕ್ಸ್ಪ್ರೆಸ್ ಆಗಿ ಅವನು ಅಫೆಕ್ಟ್ ಆಗ್ತಾ ಇದ್ದ. ಆದ್ರೆ ಇವನು ಅಫೆಕ್ಟ್ ಆಗಿಲ್ಲ, ನಾರ್ಮಲ್ ಇದ್ದಾನೆ. ಸೊ ನಾರ್ಮಲ್ ಇದ್ದಾನೆ ಅಂದ್ರೆ ಅವನ ಅಲೀಲ್ಸ್ ಗಳು ರಿಸೆಸಿವ್ ಇರಬೇಕು ಸರ್. ಡಾಮಿನೆಂಟ್ ಹೋಮೋಜೈಗಸ್ ಆದ್ರೂ ಇರ್ಲಿ, ಹೆಟ್ರೋಜೈಗಸ್ ಆದ್ರೂ ಇದ್ದಿದ್ರೆ ಅವನು ಅಫೆಕ್ಟ್ ಆಗ್ತಾ ಇದ್ದ. ಆದ್ರೆ ಈ ಇಂಡಿವಿಜುವಲ್ ಅಫೆಕ್ಟ್ ಆಗಿಲ್ಲ, ಈಸ್ ನಾರ್ಮಲ್. ಸರ್ ಅರ್ಥ ಆಯ್ತಾ ಸರ್? ಹಲೋ ಹಲೋ. ಆಯ್ತು ಸರ್. ಓಕೆ ಅಲ್ಲ, ಮತ್ತೆ ಸೊ ಇದು ಕ್ಲಿಯರ್ ಆಯ್ತು ಅನ್ಸುತ್ತೆ. ನಾವು ಫಸ್ಟ್ ಏನ್ ನೋಡ್ಕೊಳ್ಬೇಕು ಅಂದ್ರೆ ಸರ್, ಇದು ಆಟೋಸೋಮಲ್ ಡಾಮಿನೆಂಟ್, ಆಟೋಸೋಮಲ್ ರಿಸೆಸಿವ್ ಅಂದ್ರೆ ಡಾಮಿನೆಂಟ್ ಜೀನು ಯಾವ್ದಕ್ಕೆ ಲಿಂಕ್ ಆಗಿದೆ ಅಂತ ಗೊತ್ತಾದ್ರೆ, ಆ ಡಾಮಿನೆಂಟ್ ಜೀನ್ಸ್ ಇದ್ರೆ ಡಿಸೀಸ್ ಬರುತ್ತೆ, ರಿಸೆಸಿವ್ ಜೀನ್ಸ್ ಇದ್ರೆ ಡಿಸೀಸ್ ಬರುತ್ತೆ. ಅದು ನಮಗೆ ಗೊತ್ತಾಯ್ತು ಅಂತ ಹೇಳಿದ್ರೆ ಆನ್ಸರ್ ಮಾಡಕ್ ಸುಲಭ ಆಗುತ್ತೆ ಸರ್. ಇದು ನಾವು ನಾರ್ಮಲ್ ಕಂಡೀಷನ್ಸ್ ಅಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಜೆನೆಟಿಕ್ ಡಿಸಾರ್ಡರ್ ಇಲ್ಲದೆ ಇದ್ದಾಗ ಏನಾಗುತ್ತೆ, ಸೊ ಅಲ್ಲಿ ನಾವು ನಾರ್ಮಲ್ ಅಫೆಕ್ಟೆಡ್ ಅಂತ ಏನು ಯೂಸ್ ಮಾಡಲ್ಲ, ಏನು ಟ್ರೈಟ್ ಎಕ್ಸ್ಪ್ರೆಸ್ ಆಗ್ತಿರುತ್ತೋ ಅದನ್ನ ಹೇಳ್ಕೊಂಡು ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ಇದೇ ಏನಾದ್ರು ಆಟೋಸೋಮಲ್ ಡಾಮಿನೆಂಟ್ ಅಂದ್ರೆ ಕ್ಯಾಪಿಟಲ್ ಆರ್ ಅಂದ್ರೇನು ರೌಂಡ್ ಶೇಪ್ ಅಂತ ಹೇಳ್ತೀವಿ, ಸ್ಮಾಲ್ ಆರ್ ಅಂದ್ರೆ ರಿಂಕಲ್ ಶೇಪ್ ಅಂತ ಹೇಳ್ತೀವಿ ಸರ್. ದೇ ಆರ್ ನಾರ್ಮಲ್ ಟ್ರೈಟ್ಸ್. ಆದ್ರೆ ಇಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡ್ತಿರೋದು ಜೆನೆಟಿಕ್ ಡಿಸಾರ್ಡರ್ಸ್ ಇರೋದ್ರಿಂದ ಆ ಜೆನೆಟಿಕ್ ಡಿಸಾರ್ಡರ್ಸ್ ಗೆ ನಾವು ಡಾಮಿನೆಂಟ್ ಇದ್ರೆ ಎಕ್ಸ್ಪ್ರೆಸ್ ಆಗುತ್ತೆ, ರಿಸೆಸಿವ್ ಇದ್ರೆ ಹೋಮೋಜೈಗಸ್ ಅಲ್ಲಿ ಅಷ್ಟೇ ಎಕ್ಸ್ಪ್ರೆಸ್ ಆಗುತ್ತೆ ಅಂತ ಕಾನ್ಸೆಪ್ಟ್ ನ ಈ ಇಂಡಿವಿಜುವಲ್ ಫಿನೋಟೈಪ್ ಇದೆಯಲ್ಲ ಸರ್, ಆ ಫಿನೋಟೈಪ್ ಗೆ ಅಪ್ಲೈ ಮಾಡಬೇಕು ಸರ್. ನೋಡಿ, ಅದೇ ಈಗ ಇದನ್ನ ಕಂಪ್ಲೀಟ್ ಮಾಡ್ಬಿಡ್ತೀನಿ. ಸೊ ನೆಕ್ಸ್ಟ್ ನಮ್ಗೆ ಏನ್ ಕೇಳಿದ್ರು ಅಂತ ಹೇಳಿದ್ರೆ, ಆಟೋಸೋಮಲ್ ರಿಸೆಸಿವ್ ಕೇಳಿದ್ರು. ಇದು ಎ ಅಲ್ವಾ ಸರ್? ಇದು ಬಿ, ಇದು ಸಿ, ಮತ್ತೆ ಡಿ ಇದಿತ್ತು ಅನ್ಸುತ್ತೆ, ಮತ್ತೆ ಇ ಇದೆ ಅಲ್ವಾ ಸರ್? ಇದ್ದಿದ್ದು ಹೌದು ಸರ್. ರೈಟ್ ಸರ್. ಇದು ಇಷ್ಟು ಫಸ್ಟ್ ಇದು ಕಂಪ್ಲೀಟ್ ಮಾಡ್ಕೊಳ್ಳೋಣ, ABCD. ಮತ್ತೆ ಉಳಿದಿದ್ ಮಾಡಿದಾಗ ಇನ್ನೂ ನಿಮಗೆ ಕ್ಲಾರಿಟಿ ಸಿಗುತ್ತೆ. ನಾವೀಗ ಬಿ ಕಂಡುಹಿಡಿಬೇಕಲ್ವಾ ಸರ್, ಜಿನೋಟೈಪ್. ಇಲ್ಲಿ ಡಿಸಾರ್ಡರ್ ಏನು ಸರ್? ಅದು ಆಟೋಸೋಮಲ್ ಲಿಂಕ್ಡ್ ರಿಸೆಸಿವ್ ಜೀನ್ ಡಿಸಾರ್ಡರ್. ಸೊ ರಿಸೆಸಿವ್ ಜೀನ್ಸ್ ಎಕ್ಸ್ಪ್ರೆಸ್ ಓನ್ಲಿ ಇನ್ ಹೋಮೋಜೈಗಸ್ ಕಂಡೀಷನ್. ಸೊ ಇಲ್ಲಿ ಇಂಡಿವಿಜುವಲ್ ಏನಿದಾನೆ, ಅಫೆಕ್ಟ್ ಆಗಿದ್ದಾನೆ ಅಂದ್ರೆ ಆ ಒಂದು ಏನು ಟ್ರೈಟ್ ಇವನಲ್ಲಿ ಎಕ್ಸ್ಪ್ರೆಸ್ ಆಗಿದೆ. ಸೊ ಎಕ್ಸ್ಪ್ರೆಸ್ ಆಗ್ಬೇಕು ಅಂದ್ರೆ ರಿಸೆಸಿವ್ ಅಲ್ಲಿ ಎಕ್ಸ್ಪ್ರೆಸಸ್ ಇನ್ ಓನ್ಲಿ ಹೋಮೋಜೈಗಸ್ ಕಂಡೀಷನ್. ಸೊ ಅದಕ್ಕೆ ಸ್ಮಾಲ್ ಎನೇ ಆಗುತ್ತೆ ಸರ್. ಕ್ಯಾಪಿಟಲ್ ಎ ಸ್ಮಾಲ್ ಎ ಇದ್ದಿದ್ರೆ ಅವ್ನು ಅಫೆಕ್ಟ್ ಆಗ್ತಾ ಇರ್ಲಿಲ್ಲ, ಕ್ಯಾಪಿಟಲ್ ಎ ಇದ್ದಿದ್ರು ಅವ್ನು ಅಫೆಕ್ಟ್ ಆಗ್ತಾ ಇರಲಿಲ್ಲ. ಇಲ್ಲಿ ಎಲ್ಲರಿಗೂ ಏನ್ ಡೌಟ್ ಅಂದ್ರೆ, ನಾವು ಏನೇ ತಗೋಬೇಕು ಅಂತ ಏನಿಲ್ಲ, ಆಟೋಸೋಮ್ಸ್ ಅಂತಕ್ಕಂಥದ್ದನ್ನ ನಾವು ತಗೊಂಡಿರೋದ್ರಿಂದ ಎ ಅಂತ ತಗೊಂಡಿದೀವಿ ಅಷ್ಟೇ. ನೀವು ಯಾವ ಒಂದು ಲೆಟರ್ ಬೇಕಾದ್ರೂ ತಗೊಳ್ಬಹುದು, ಬಟ್ ಸ್ಮಾಲ್ ಲೆಟರ್ಸ್ ಅನ್ನ ಇರ್ಬೇಕು ಸರ್ ಅಲ್ಲಷ್ಟೇ. ನೋಡಿ, ಮತ್ತೆ ಮೂರನೇದು ಸಿ ಸರ್. ನೋಡಿ, ಆಟೋಸೋಮಲ್ ಡಾಮಿನೆಂಟ್ ಇದು ಫಿಮೇಲ್. ಸೊ ಮೇಲ್ಸ್ ಅಥವಾ ಫಿಮೇಲ್ಸ್ ಅಲ್ಲಿ ಆಟೋಸೋಮ್ಸ್ ನಂಬರ್ ಸೇಮ್ ಇರುತ್ತೆ. ಅದರಿಂದ ಆಟೋಸೋಮಲ್ ಡಾಮಿನೆಂಟ್ ಇದೆ ಅಂತ ಹೇಳಿದ್ರೆ
ಇದು ಫಿಮೇಲ್ ನಾರ್ಮಲ್ ಇರೋದ್ರಿಂದ ಡಾಮಿನೆಂಟ್ ಅಲೀಲ್ಸ್ ಅಥವಾ ಜೀನ್ಸ್ ಇರೋದಿಲ್ಲ, ರಿಸೆಸಿವ್ ಅಲೀಲ್ಸೇ ಇರುತ್ತೆ. ಮತ್ತೆ ಅದೇ ರೀತಿ ಎಕ್ಸ್ ಲಿಂಕ್ಡ್ ಡಾಮಿನೆಂಟ್. ಸೊ ಎಕ್ಸ್ ಲಿಂಕ್ಡ್ ಡಾಮಿನೆಂಟ್ ಅಂತ ಹೇಳಿದಾಗ ಮತ್ತೆ ಇಲ್ಲಿ ಫಿಮೇಲ್ ಇರೋದ್ರಿಂದ ನಾವು ಫಿಮೇಲ್ಗೆ XX ಕ್ರೋಮೋಸೋಮ್ ಬರ್ಕೊಳ್ತೇವೆ. ಡಾಮಿನೆಂಟ್ ಇರೋದ್ರಿಂದ ಏನಾಗುತ್ತೆ, ಇದು ನಾರ್ಮಲ್ ಇರೋದ್ರಿಂದ ಮತ್ತೆ ಇಲ್ಲಿ XX ಕ್ರೋಮೋಸೋಮ್ ಎರಡರ ಮೇಲೂ ರಿಸೆಸಿವ್ ಅಲೀಲ್ಸ್ ಇರುತ್ತೆ ಸರ್. ಈ ಆಟೋಸೋಮಲ್ ರಿಸೆಸಿವ್ ಇಂಡಿವಿಜುವಲ್ ಅಫೆಕ್ಟೆಡ್ ಫಿಮೇಲ್. ಸೊ ಫಿಮೇಲ್ ಅಲ್ಲಿ ಎಕ್ಸ್ ಬರೋದಿಲ್ಲ, ಸೊ ಆಟೋಸೋಮ್ ಇರೋದ್ರಿಂದ. ಸೊ ಫಿಮೇಲ್ ರಿಸೆಸಿವ್ ಎಕ್ಸ್ಪ್ರೆಸಸ್ ಓನ್ಲಿ ಇನ್ ಹೋಮೋಜೈಗಸ್ ಕಂಡೀಷನ್ ಮತ್ತೆ ಎ. ಸೊ ಇದು ಕ್ವಶನ್ ಇದು ಮಾಡಿರೋ ಎಂತ ಸರ್, ಇದನ್ನೇ ಫಸ್ಟ್ ಮಾಡೆಲ್ ಪೇಪರ್ ಅಲ್ಲಿ ಇರ್ತಕ್ಕಂಥದ್ದನ್ನೇ ಸ್ವಲ್ಪ ರೆಫರೆನ್ಸ್ ಆಗಿ ತಗೊಂಡು ಈ ತರ ಒಂದು ಕ್ವಶನ್ ಅನ್ನ ಮಾಡಿದ್ದಾರೆ. ಮತ್ತೆ ನೋಡಿ, ಇದು ಇನ್ನೊಂದು ಏನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಯಾರುನು 5 ಅದೇ ಜಿನೋಟೈಪ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ. ಸೊ ಅದರಿಂದ ಸೊ ಎಲ್ಲದರಲ್ಲೂ ಅದೇ ಬಂದಿದೆ ನೋಡಿ, ಆನ್ಸರ್ ಸೇಮ್ ಆನ್ಸರ್ ABCDE ಗೆ ಎಲ್ಲದೂ ರಿಸೆಸಿವೇ ಇದೆ. ಸೊ ನಮ್ಗೆ ಜಿನೋಟೈಪ್, ಫಿನೋಟೈಪ್, ಹೋಮೋಜೈಗಸ್, ಹೆಟ್ರೋಜೈಗಸ್, ಆಟೋಸೋಮಲ್ ಇಡೀ ಎಂಟೈರ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಕಾನ್ಸೆಪ್ಟ್ ಗೊತ್ತಿದ್ದು, ನಮ್ಗೆ ನಾರ್ಮಲ್ ಅಫೆಕ್ಟೆಡ್ ಇದು ಗೊತ್ತಿದ್ರೆ ಇದು ಆನ್ಸರ್ ಮಾಡೋದು. ಸ್ವಲ್ಪ ಇದು ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಕ್ವಶನ್ ಇದೆ ಸರ್. ಇದೇ ಕ್ವಶನ್ ಕೆಲವರು ಯಾರೋ ಇದನ್ನ ಹಾಗೆ ವೆಬ್ಸೈಟ್ ಇಂದ ತಗೊಂಡು ಫ್ರೇಮ್ ಮಾಡಿದ್ದಾರೆ ಅಂತ ಕೆಲವು ಗ್ರೂಪ್ಸ್ ಗಳಲ್ಲಿ ಓಡಾಡ್ತಾ ಇತ್ತು ನೋಡಿದೆ. ಇದು ಏನ್ ಮಾಡಿದ್ದಾರೆ, ಕ್ವಶನ್ ಪೇಪರ್ ಬಂದಿದ್ದೀನೇ ಪ್ರಿಪರೇಟರಿ ಅದನ್ನ ಅಪ್ಲೋಡ್ ಮಾಡಿ ಇದಕ್ಕೆ ಆನ್ಸರ್ ಹುಡ್ಕೋದಕ್ಕೆ ಅಪ್ಲೋಡ್ ಮಾಡಿದ್ದಾರೆ. ಅದು ಅಪ್ಲೋಡ್ ಮಾಡಿರೋದು ಏನಾಗಿದೆ, ಆ ಕ್ವಶನ್ ಒಂದ್ಸರಿ ವೆಬ್ಸೈಟ್ ಗೆ ಅಪ್ಲೋಡ್ ಆದ್ರೆ ಅದು ವೆಬ್ಸೈಟ್ ಅಲ್ಲಿ ಇದೆ ಅಂತಾನೆ ತೋರಿಸುತ್ತೆ. ಅದಕ್ಕೆ ಕೆಲವರೆಲ್ಲ ವೆಬ್ಸೈಟ್ ಇರೋದು ಕಾಪಿ ಮಾಡಿ ಕೊಟ್ಟಿದ್ದಾರೆ ಅಂತ ಡಿಸ್ಕಸ್ ಮಾಡ್ತಿದ್ದಾರೆ. ಆ ಒಂದು ವೆಬ್ಸೈಟ್ ಏನ್ ಅವ್ರು ಅಪ್ಲೋಡ್ ಮಾಡಿದ್ರು ಅದ್ರಲ್ಲಿ ಬಿಟ್ರೆ ಯಾವ್ದ್ರಲ್ಲೂ ಇಲ್ಲ ಇದು. ಓಕೆನಾ? ಸೊ ಕ್ವಶನ್ ಮಾಡಿದಾರೆ ಅದು. ಆಮೇಲೆ 43 ಕ್ವಶನ್ ನಂಬರು ಇದೆ. ಸೊ ಯಾರಾದ್ರೂ ವೆಬ್ಸೈಟ್ ಅಲ್ಲಿ ಮಾಡಿರೋರು 43 ಕ್ವಶನ್ ನಂಬರ್ ಹಾಕಿನೇ ಅಪ್ಲೋಡ್ ಮಾಡ್ತಾರಾ, ಅಥವಾ ಕ್ವಶನ್ ನಂಬರ್ 43 ಅಂತಾನೆ ಇದ್ದಿದ್ದನ್ನೇ ವೆಬ್ಸೈಟ್ ಅಲ್ಲಿ ಇರುತ್ತಾ? ಅವ್ರೇನೋ ನೋಡಿದ ತಕ್ಷಣ ಅವರು ಹುಡುಕ್ಬೇಕಾದ್ರೆ ಇದು ಸಿಕ್ಬಿಡ್ತು. ಅದಕ್ಕೆ ಅವ್ರ ಏನ್ ಅನ್ಕೊಂಡ್ರು, ಯಾರು ವೆಬ್ಸೈಟ್ ಅಲ್ಲಿ ಇರೋದೇ ತೆಗೆದು ಕೊಟ್ಬಿಡಿದಾರೆ ಅನ್ನೋ ತರ ಏನೋ ಕಾಮೆಂಟ್ ಹಾಕ್ತಾ ಇದ್ರು. ಸೊ ವಾಟ್ ಎವರ್ ಇಟ್, ಅವ್ರವ್ರ ಇದಕ್ ಬಿಟ್ಟಿದ್ದು. ಬಟ್ ಈ ಕ್ವಶನ್ ಚೆನ್ನಾಗಿ ಮಾಡಿದ್ದಾರೆ ಯಾರೋ. ಈ ಸಿಂಬಲ್ಸ್ ನ ರೆಫರೆನ್ಸ್ ಆಗಿ ತಗೊಂಡ್ ಮಾಡಿದ್ದಾರೆ. ನಮ್ಗೆ ಇಷ್ಟು ಸ್ವಲ್ಪ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಗೆ ಇದು ಸೂಟ್ ಆಗ್ತಕ್ಕಂಥ ಕ್ವಶನ್. ಬಟ್ ಇಷ್ಟು ಕಷ್ಟವಾಗಿರೋದು ಬೋರ್ಡ್ ಎಕ್ಸಾಮ್ ಅಲ್ಲಿ ಬರ್ತಕ್ಕಂಥ ಸಾಧ್ಯತೆ ಕಡಿಮೆನೆ. ಯಾಕಂದ್ರೆ ನಾವು ಮಕ್ಕಳನ್ನ ಪ್ರಿಪೇರ್ ಮಾಡ್ಸೋಣ ಅಥವಾ ನಾವು ಸ್ವಲ್ಪ ಪ್ರಿಪೇರ್ ಆಗೋಣ ಅನ್ನೋ ಒಂದು ಕಾರಣದಿಂದ ಈ ಕ್ವಶನ್ಸ್ ಕೊಟ್ಟಿರಬಹುದು ಅಷ್ಟೇ. ಯಾಕೆಂದ್ರೆ ಮೊದಲನೇ ಮಾಡೆಲ್ ಪೇಪರ್ ಅಲ್ಲಿ ಸಿಂಬಲ್ಸ್ ಕೊಟ್ಟಿದ್ದಾರೆ. ಆ ಸಿಂಬಲ್ಸ್ ಬದಲು ನಾವು ಡೈರೆಕ್ಟ್ ಆಗಿ ಫಿನೋಟೈಪ್ ಕೊಡೋಣ ಅಂತ ಹೇಳಿ ಅದನ್ನ ಕೊಟ್ಟಿರಬಹುದು ಅಷ್ಟೇ ಸರ್. ನೋಡಿ, ಈಗ ನೆಕ್ಸ್ಟ್ ಇದಕ್ ಬರೋಣ ಸರ್. ಆಟೋಸೋಮಲ್ ರಿಸೆಸಿವ್, ಇದು ನಾರ್ಮಲ್ ಗೆ ಬರೋಣ. ಆಟೋಸೋಮಲ್ ರಿಸೆಸಿವ್ ಇದ್ರೆ ಎಕ್ಸ್ಪ್ರೆಸ್ ಆಗ್ತಾ ಇತ್ತು, ಅದಕ್ಕೆ ಇಲ್ಲೇನಿರುತ್ತೆ, ಡಾಮಿನೆಂಟ್ ಇರುತ್ತೆ. ಎಕ್ಸ್ ಲಿಂಕ್ಡ್ ಡಾಮಿನೆಂಟ್ ಅಂತ ಬಂದ್ರೆ ನಾರ್ಮಲ್ ಫಿಮೇಲ್, ಸೊ ನಾರ್ಮಲ್ ಮೇಲ್ ಇರೋದ್ರಿಂದ XY ಇರುತ್ತೆ. ಸೊ ಅಫೆಕ್ಟ್ ಆಗಿಲ್ಲ ಅಂದ್ರೆ ಇಲ್ಲಿ ಇದು ಬರುತ್ತೆ. ಸೊ ಇದಕ್ಕೆ ರಿಸೆಸಿವ್ ಬರಿಬೇಕು ಅಂದ್ರೂ XY, ಸೊ ನಾರ್ಮಲ್ ಇರೋದ್ರಿಂದ ಇಲ್ಲಿ ಕ್ಯಾಪಿಟಲ್ A ಬರಬಹುದು. ಅದೇ ರೀತಿ ಇಲ್ಲಿ ಅಫೆಕ್ಟೆಡ್ ಮೇಲು ಆಟೋಸೋಮಲ್ ಡಾಮಿನೆಂಟ್ ಅಂತ ಹೇಳಿದ್ರೆ ಕ್ಯಾಪಿಟಲ್ A ಅಥವಾ ಕ್ಯಾಪಿಟಲ್ A ಸ್ಮಾಲ್ a ಬರುತ್ತೆ. ಎಕ್ಸ್ ಲಿಂಕ್ಡ್ ಡಾಮಿನೆಂಟ್ ಅಂತ ಇರೋದ್ರಿಂದ ಸೊ XY ಅಫೆಕ್ಟ್ ಆಗಿದ್ದಾನೆ, ಡಾಮಿನೆಂಟ್ ಅಲ್ಲಿ ಇರಬೇಕು. ಸೊ ಇಲ್ಲಿ ರಿಸೆಸಿವ್ ಅಲ್ಲಿ ಅಫೆಕ್ಟ್ ಆಗಿದ್ದಾನೆ, XY ಸ್ಮಾಲ್ a ಬರುತ್ತೆ. ಫಿಮೇಲಿಗೆ ಬಂದಾಗ ಆಟೋಸೋಮಲ್ ರಿಸೆಸಿವ್, ಸೊ ನಾರ್ಮಲ್ ಇರೋದ್ರಿಂದ ಕ್ಯಾಪಿಟಲ್ A ಆದ್ರೂ ಇರ್ಬೋದು ಅಥವಾ ಕ್ಯಾಪಿಟಲ್ A ಸ್ಮಾಲ್ a ಆದ್ರೂ ಇರ್ಬೋದು. ಇಲ್ಲಿ ಎಕ್ಸ್ ಲಿಂಕ್ಡ್ ರಿಸೆಸಿವ್ ನಾರ್ಮಲ್ ಇದೆ, ಸೊ XX, ಸೊ ಇಲ್ಲಿ ರಿಸೆಸಿವ್ ಅಲ್ವಾ. ಸೊ ಇದಕ್ಕೆ ಏನಾಗುತ್ತೆ ಮತ್ತೆ ಕ್ಯಾಪಿಟಲ್ A ನಾರ್ಮಲ್ ಫಿಮೇಲ್ ಎಕ್ಸ್ ಲಿಂಕ್ಡ್ ರಿಸೆಸಿವ್, ಓಕೆ ರೈಟ್, ಅಥವಾ XX ಕ್ಯಾಪಿಟಲ್ A ಸ್ಮಾಲ್ a. ನೆಕ್ಸ್ಟ್ ಅಫೆಕ್ಟೆಡ್ ಆಟೋಸೋಮಲ್ ಡಾಮಿನೆಂಟ್ XX ಕ್ಯಾಪಿಟಲ್ A ಸ್ಮಾಲ್ a ಇದ್ರು ಅಫೆಕ್ಟ್ ಆಗ್ತಾರೆ, XX ಕ್ಯಾಪಿಟಲ್ A ಇದ್ರು ಅಫೆಕ್ಟ್ ಆಗ್ತಾರೆ. ನೆಕ್ಸ್ಟ್ ಎಕ್ಸ್ ಲಿಂಕ್ಡ್ ಡಾಮಿನೆಂಟ್ ಆಟೋಸೋಮಲ್ ಡಾಮಿನೆಂಟ್ ಅಲ್ಲ, ಒಂದೇ ನಿಮಿಷ. ಆಟೋಸೋಮಲ್ ಡಾಮಿನೆಂಟ್ ರೈಟ್, ಆಟೋಸೋಮಲ್ ಡಾಮಿನೆಂಟ್ ಕ್ಯಾಪಿಟಲ್ A ಸ್ಮಾಲ್ a. ಸೊ ಇಲ್ಲಿ XX ಎಕ್ಸ್ ಲಿಂಕ್ ಡಾಮಿನೆಂಟ್ ಇರೋದ್ರಿಂದ ಕ್ಯಾಪಿಟಲ್ A ಆದ್ರೂ ಇರ್ಬೋದು ಅಥವಾ ಕ್ಯಾಪಿಟಲ್ A ಸ್ಮಾಲ್ a. ಸೊ ರಿಸೆಸಿವ್,
ಸೊ ಎಕ್ಸ್ ಎಕ್ಸ್ ಸ್ಮಾಲ್ ಎ ಇದು ಕಂಪ್ಲೀಟ್ ಚಾರ್ಟ್ ಸರ್. ಇದು ಯಾವ ತರದ್ ಏನೇ ಕ್ವಶನ್ಸ್ ಕೇಳಿದ್ರು ಇದೊಂದು ಹೇಳ್ಕೊಟ್ಬಿಟ್ರೆ ಮಕ್ಳಿಗೆ, ಸೊ ಅವ್ರು ಯಾವ್ದು ಕೇಳಿದ್ರು ಆನ್ಸರ್ ಮಾಡಬಹುದು. ಸಿಂಬಲ್ಸ್ಗೂ ಸೇಮ್ ಆನ್ಸರ್. ಈ ನಾರ್ಮಲ್ ಮೇಲ್ ಅಫೆಕ್ಟೆಡ್ ಮೇಲ್, ನಾರ್ಮಲ್ ಫಿಮೇಲ್ ಅಫೆಕ್ಟೆಡ್ ಫಿಮೇಲ್ ಅಂತ ಕೇಳಿದ್ರು ಇದು ಸೇಮ್ ಆನ್ಸರ್. ಇದೊಂಥರ ನಮ್ಗೆ ರೆಫರೆನ್ಸ್. ಯಾವ ತರದ ಪ್ರಶ್ನೆ ಕೇಳಿದ್ರು ಈ 4 ಟೈಪ್ ಆಫ್ ಡಿಸಾರ್ಡರ್, ಆಟೋಸೋಮಲ್ ಲಿಂಕ್ ಇರುತ್ತೆ ಅಥವಾ ಎಕ್ಸ್ ಲಿಂಕ್ಡ್ ಇರುತ್ತೆ, ಡಾಮಿನೆಂಟ್ ರಿಸೆಸಿವ್ ಇರುತ್ತೆ, ಈ ತರ ಅಫೆಕ್ಟೆಡ್ ನಾರ್ಮಲ್ ಇದೊಂದು ಸ್ಟ್ಯಾಂಡರ್ಡ್ ಟೇಬಲ್ ಅನ್ನ ನಾವು ಮಕ್ಳಿಗೆ ಹೇಳ್ಕೊಟ್ಬಿಟ್ರೆ ಅಥವಾ ಜೀನೋಟೈಪ್ ಬರೆಯೋದು ಹೇಳ್ಕೊಟ್ಬಿಟ್ರೆ ಸೊ ಅವ್ರು ಕಲ್ತ್ಕೊಳ್ತಾರೆ. ಇನ್ ಕೇಸ್ ಕ್ವಶನ್ ಬಂದ್ರೆ ಆನ್ಸರ್ ಮಾಡೋದಕ್ಕೆ ಸುಲಭ ಆಗುತ್ತೆ. ಇದು MCQ ನಲ್ಲೂ ಬರೋ ಚಾನ್ಸಸ್ ಇರುತ್ತೆ. ಯಾಕೆಂದ್ರೆ ಈ ತರದ ಹೊಸ ಹೊಸ ಕ್ವಶನ್ಸ್ ಬಂದಾಗ ನೀವು ಇನ್ನೊಬ್ರಿಗೆ ಇನ್ನೊಂದು ಐಡಿಯಾ ಬರುತ್ತೆ, ಸೊ ಅದನ್ನ ಬೇಸ್ ಆಗಿ ಇಟ್ಕೊಂಡು ಇನ್ನೊಂದು ಹೊಸ ಕ್ವಶನ್ಸ್ ಈ ತರ. ಅದಕ್ಕೆ ಯಾವಾಗ ನಾವು ಶೇರ್ ಮಾಡ್ಕೊಂಡಾಗ ಏನಾಗುತ್ತೆ ಸರ್, ಹೊಸ ಹೊಸ ವಿಚಾರಗಳು ಗೊತ್ತಾಗುತ್ತೆ, ಹೊಸದಾಗಿ ಇನ್ನೊಂದ್ ಏನೋ ಒಂದು ಕಲಿಯೋದಕ್ಕೆ ಅದ್ ದಾರಿ ಕೊಡುತ್ತೆ ಅಷ್ಟೇ. ಕಷ್ಟನೇ, ಇದು ತುಂಬಾ ಕಷ್ಟ ಇದೆ ಅನ್ಕೊಂಡು ಸುಮ್ನೆ ಆಗೋದಲ್ಲ, ಅದನ್ನ ಸ್ವಲ್ಪ ನಾವು ಅರ್ಥ ಮಾಡ್ಕೊಂಡು ಅದನ್ನ ಮಕ್ಳಿಗೆ ಹೇಳ್ಕೊಡ್ಬೇಕಷ್ಟೆ. ಇಷ್ಟು ಕಷ್ಟ ಇರ್ತಕ್ಕಂಥದ್ದು ಪ್ರಶ್ನೆ ಬೋರ್ಡ್ ಅಲ್ಲಿ ಬರ್ತಕ್ಕಂಥ ಸಾಧ್ಯತೆ ಕಡಿಮೆನೆ, ನಾನೇ ಹೇಳ್ತೀನಿ ಬೇಕಾದ್ರೆ. ಆದ್ರೆ ನಾವು ಈ ತರದ ಪ್ರಶ್ನೆಗಳು ಬಂದಾಗ ನಾವು ನೋಡಿ ಚರ್ಚೆಗೆ ಅದು ಅವಕಾಶ ಮಾಡಿಕೊಡ್ತು. ಇಲ್ಲ ಅಂದ್ರೆ ನಾವ್ ಇದ್ರ ಬಗ್ಗೆ ಯಾರು ಚರ್ಚೆನೆ ಮಾಡ್ತಾ ಇರ್ಲಿಲ್ಲ. ಇದು ಎಲ್ಲಾ ಪಾಠ ಪೂರ್ತಿ ಮಾಡ್ತೀವಿ ನಾವು ಈ ಚಾಪ್ಟರ್ದು. ಹೋಮೋಜೈಗಸ್, ಹೆಟ್ರೋಜೈಗಸ್, ಡಾಮಿನೆಂಟ್, ರಿಸೆಸಿವ್ ಎಲ್ಲ ಹೇಳ್ಕೊಡ್ತೀವಿ. ಸೊ ಆದ್ರೆ ಅದನ್ನ ಇನ್ನು ಸ್ವಲ್ಪ ಡೀಟೈಲ್ ಆಗಿ ಮತ್ತೆ ಅಪ್ಲಿಕೇಶನ್ ಬೇಸ್ಡ್ ಆಗಿ ಹೇಳ್ಕೊಟ್ಬಿಟ್ರೆ ಸೊ ಮಕ್ಳು ಎಲ್ಲ ಯಾರು ಕಲಿಯೋರು ಇರ್ತಾರೋ, ಕಾಂಪಿಟೆಂಟ್ ಇರ್ತಾರೋ ಅವರು ಆನ್ಸರ್ ಮಾಡ್ತಾರೆ. ಅವ್ರಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲೂ ಈ ತರದ ಪ್ರಶ್ನೆಗಳು ಬಂದಾಗ ಹೆಚ್ಚು ಆನ್ಸರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಸರ್. ರೈಟ್ ಸರ್. ರೈಟ್ ಸರ್. ಸರ್ ಇನ್ನೊಂದು ಕ್ವಶನ್ ಚಾಟ್ ಬಾಕ್ಸ್ ಅಲ್ಲಿ ಇದೆ ಸರ್. ಒಂದೇ ನಿಮಿಷ ಸರ್. charts. ಏನೋ ಕಾಣ್ತಾ ಇಲ್ಲಲ್ಲ ಸರ್ ಅದು. Sir, earlier SRP sir trusted that if students practiced 3 model papers and 2 preparatory papers, then can score 60 out of 70 is possible. Please clarify. Thanks, sir. ಈ ತರ ಕ್ವಶನ್ ಕೇಳಿದ್ದಾರೆ. ಸರ್ ಸರ್ ಹೆಲ್ಪ್ ಲೈನ್ ಅವರು ಸ್ವಲ್ಪ ಹಾ ಎಸ್ ಸರ್. ಕನೆಕ್ಟ್ ಮಾಡಿ ಅವ್ರು ಸರ್ ಡಿಸ್ಕನೆಕ್ಟ್ ಆಯ್ತು. ಓಕೆ ಸರ್, 1 minute ಸರ್. ಸರ್ ಒಂದು ಕ್ಲಾರಿಫಿಕೇಶನ್. ಈಗ ಅವ್ರು ಯಾರೋ ಒಂದು ಪ್ರಶ್ನೆ ಕೇಳಿದ್ರಲ್ಲ, MRP ಅವರು ಈ ತರ ಹೇಳಿದ್ರು ಅಂತ. ಬಟ್ ಅವರು ಹೇಳಿದ್ದು ಏನಂದ್ರೆ ಸರ್, 3 ಮಾಡೆಲ್ ಪೇಪರ್ಸ್ ಮತ್ತೆ 2 ಪ್ರಿಪರೇಟರಿ ಪೇಪರ್ಸ್ ಅನ್ನ ಸಾಲ್ವ್ ಮಾಡಿದ್ರೆ 35 to 40% ಆಫ್ ದಿ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡ್ಬೋದು ಅಂತ. 60 ಅಂತ ಅವ್ರು ಹೇಳಿಲ್ಲ, 35 to 40% ಅಂತ ಹೇಳಿದ್ದಾರೆ. ಅದೊಂದು ಸ್ವಲ್ಪ
ಅಲ್ಲ ನೀವು 35 ಗಮನಿಸಬೇಕು. to 40% ಅಂದ್ರೆ ಲೆಕ್ಕ ಹಾಕೊಳ್ಳಿ ಸರ್. ಈಗ 70ಗೆ 40% ಅಂದ್ರೆ 28 ಆಯ್ತು ಸರ್. 28 ಮಾರ್ಕ್ಸ್ ಆಯ್ತು ಸರ್. ಈಗ ನಾವು ಡಿಸ್ಕಸ್ ಮಾಡಿದ್ದು 26 ಮಾರ್ಕಿಗೆ ಬಂತು. ಹೌದು ಸರ್, ಅವರು ಅದನ್ನೇ ಹೇಳಿದ್ದು. ಬಟ್ ಈಗ ಅವರು ಪ್ರಶ್ನೆ ಕೇಳ್ಬೇಕಾದ್ರೆ ಸ್ವಲ್ಪ ಅದನ್ನ ತಪ್ಪಾಗಿ ವ್ಯಾಖ್ಯಾನಿಸಿದ್ರು ಅಷ್ಟೇನೆ. ಇರ್ಲಿ ಸರ್, ತೊಂದರೆ ಇಲ್ಲ ಸರ್. ರೈಟ್. ಎನಿ ಮೋರ್ ಕ್ವಶನ್? ಚಾಟ್ ಬಾಕ್ಸ್ ಅಲ್ಲಿ ಡೌಟ್? ಅದೇ ಸರ್, ಈಗ ಕೇಳಿದ್ದೆ, ಅವರು ಪ್ರಶಾಂತ್ ಅವರು ಹೇಳಿದ್ರಲ್ಲ. ಓಕೆ ಸರ್, ಓಕೆ. ರೈಟ್ ಸರ್. ಮತ್ತೆ ಏನಾದ್ರು ಬೇರೆ ಇದ್ರೆ ಸರ್? ಮತ್ತೆ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ ದಯಮಾಡಿ. ಸರ್, ಕ್ವಶನ್ ಬ್ಯಾಂಕು, ಮಾಡೆಲ್ ಪೇಪರ್ಸ್, ಪ್ರಿಪರೇಟರಿ ಪೇಪರ್ಸ್ ಚೆನ್ನಾಗಿ ವರ್ಕ್ ಮಾಡಿಸಿ ಸರ್. ಖಂಡಿತವಾಗ್ಲೂ. ಸೊ ಅದರಿಂದನೇ ಕ್ವಶನ್ಸ್ ಗಳು ಮ್ಯಾಕ್ಸಿಮಮ್ ಬರುತ್ತೆ. ಯಾಕಂದ್ರೆ ಆ ಕ್ವಶನ್ ಬ್ಯಾಂಕ್ ನಾವು ಮಾಡಿರೋದನ್ನು ಟೆಕ್ಸ್ಟ್ ಬುಕ್ ಇಟ್ಕೊಂಡೆ ಎಕ್ಸಾಸ್ಟಿವ್ ಆಗಿ ಮಾಡಿರೋದ್ರಿಂದ, ಈಗ ನಾವ್ ಯಾರೇ ಕ್ವಶನ್ ಮಾಡಿದ್ರು ಟೆಕ್ಸ್ಟ್ ಬುಕ್ ಇಂದ ಮಾಡಿದ್ರು ಅದು ಯಾವ್ದೋ ಒಂದು ಕ್ವಶನ್ ಬ್ಯಾಂಕ್ ಅಲ್ಲೇ ಇರುತ್ತೆ ಸರ್, ಅದು ಜನರಲ್ ಆಗಿ. ದಿವಾಕರ್ ಸರ್, ಸರ್. ಒಂದು ನಿಮ್ಮ ಮಾಹಿತಿಗಾಗಿ ಸರ್, ನಾವು ನಮ್ಮ ಕ್ರೈಸ್ ಇಂದ ನೀವೇನು KCB ಇಂದ ಕ್ವಶನ್ ಬ್ಯಾಂಕ್ ಮಾಡಿದ್ರಲ್ಲ ಸರ್, ಅದರಲ್ಲಿ MCQ ಪಾರ್ಟಿಗೆ ಕಂಪ್ಲೀಟ್ ಆಗಿ ಒಂದು ವಿತ್ ಏನು ಕೀ ಆನ್ಸರ್ಸ್ ಅನ್ನ ರೆಡಿ ಮಾಡಿ ನಮ್ಮ ಎಲ್ಲಾ ಕ್ರೈಸ್ ಸ್ಟೂಡೆಂಟ್ಸ್ಗೂ ಕೂಡ ತಲುಪುವ ವ್ಯವಸ್ಥೆ ಮಾಡಿದೀವಿ ಸರ್. ತೊಂದ್ರೆ ಇಲ್ಲ ಸರ್. ಈಗ ನಾನೇನಂತ ಹೇಳಿದ್ರೆ ಗೊತ್ತಾ ಸರ್, ಆಕ್ಚುಲಿ MCQ ಮಕ್ಕಳಿಗೆ ಜಾಸ್ತಿ ಹೆಲ್ಪ್ ಮಾಡಲ್ಲ ಸರ್, ನಿಮ್ಗೂ ಗೊತ್ತಿರೋದೆ. ಯಾಕಂದ್ರೆ ಎಷ್ಟೊಂದು MCQs ಗಳಿದೆ, ಅಷ್ಟು MCQs ಗಳು ಎಕ್ಸಾಕ್ಟ್ ಆಗಿ ಅದೇ ಕ್ವಶನ್ಸ್ MCQ ಅಲ್ಲಿಂದನೇ ತೆಗಿತಾರೆ ಅಂತ ನೀವು ಹೇಳಕ್. ಯಾಕಂದ್ರೆ MCQ ಮಾಡೋದಕ್ಕೆ ಸಾಕಷ್ಟು ಅವಕಾಶಗಳಿರೋದ್ರಿಂದ MCQs ಗಳಲ್ಲಿ ನಾವು ಅಷ್ಟು ವರ್ಕ್ ಮಾಡಿದ್ರೆ ಬರ್ಬೋದು ಸರ್, ಒಂದು 8-10 ಬರ್ಬೋದು. ಆದ್ರೂ ಒಂದ್ 3-4 ಹೊಸದಾಗಿ ಯಾವ್ದಾದ್ರು ಯಾರು ಬೇಕಾದ್ರೂ ಫ್ರೇಮ್ ಮಾಡ್ಬೋದಲ್ವಾ ಸರ್? ಬಟ್ ಅದೇ ಈಗ ಸರ್, ಈ ವರ್ಷದಲ್ಲಿ ಒಂದು ಏನು ಇನ್ಸ್ಟ್ರಕ್ಷನ್ ಇದೆ ಅಂದ್ರೆ ಇದು ನೀವೇನು ಕ್ವಶನ್ ಬ್ಯಾಂಕ್ ಮಾಡಿದ್ರಲ್ಲ ಅದರಲ್ಲೇನೆ ಕ್ವಶನ್ ಫ್ರೇಮ್ ಮಾಡ್ಬೇಕು ಅಂತ ಒಂದು ನಿರ್ದೇಶನ ಇದೆ ಅನ್ನುವಂತ ಮಾಹಿತಿ ಹಾಗೇನೆ. ಅಲ್ಲ ಸರ್, ಈಗ ನಾವು ನೀವು ಏನ್ ಬೇಕಾದ್ರೂ ಮಾತಾಡ್ಕೊಳ್ಬಹುದು ವರ್ಬಲಿ. ನಿಮಗ್ ಗೊತ್ತಿರೋದ್ರೆ ನಾವು ನೀವು ಎಲ್ಲ ಒಂದು ಗೌರ್ಮೆಂಟ್ ಇದ್ರಲ್ಲಿ ಇರೋದ್ರಿಂದ ನಿಮಗ್ ಗೊತ್ತಿದೆ. ಸೊ ನಮಗೆ ಯಾವುದೇ ನಿರ್ದೇಶನ ಸೆಕೆಂಡ್ರಿ, ನಾವೆಲ್ಲ ಏನ್ ಕೇಳ್ತೀವಿ ಆರ್ಡರ್ಸ್ ಇದೆಯಾ, ಆರ್ಡರ್ ಮೌಖಿಕ ಡಿಫ್ರೆಂಟ್ ಸರ್, ಮೌಖಿಕ ಯಾರು ಕೇಳಲ್ಲ ಅಲ್ವಾ? ನಾವು ಜನರಲ್ ಆಗಿ ನಮ್ಮ ಒಂದು ಇದಕ್ಕೋಸ್ಕರ ನಾವು ಅದನ್ನ ಹೇಳಿದೀವಿ ಅಷ್ಟೇ. ಅದು ಕಾರ್ಯಗತ ಆಗಬಹುದು, ಆಗ್ದೇನೂ ಇರ್ಬೋದು, ನಮಗ್ ಗೊತ್ತಿಲ್ಲ ಅದರಿಂದ. ಬಟ್ ಎಲ್ಲ ಹೇಳ್ತಿದ್ದಾರೆ ಅಂದ್ರೆ ನಾವು ಫಾಲೋ ಮಾಡೋಣ ಅಂತಕ್ಕಂಥದ್ದು, ಅಷ್ಟು ಬಿಟ್ರೆ ಸೊ ನಮಗೆ ನಿಮ್ಗೇನ್ ಮಾಹಿತಿ ಇದೆಯೋ ನಮಗೂ ಅದೇ ಮಾಹಿತಿ ಅಷ್ಟೇ ಸರ್. ಸರ್, ಆಮೇಲೆ ಏನಂದ್ರೆ ಈಗ ನಮ್ಮಲ್ಲೇ 2 ಕ್ವಶನ್ ಇದೆ ಸರ್. ಒಂದು ಪ್ರಾಪರ್ಟೀಸ್ ಆಫ್ ಐಡಿಯಲ್ ಕಾಂಟ್ರಾಸೆಪ್ಟಿವ್ ಅಂತ ಒಂದು ಕ್ವಶನ್ ಇದೆ. ಹಾಗೇನೆ ಪ್ರಾಪರ್ಟೀಸ್ ಇದು ಐಡಿಯಲ್ ಇದು ಪ್ಲಾಸ್ಮಿಡ್ ಇಂದು ಒಂದು ಐಡಿಯಲ್ ಪ್ಲಾಸ್ಮಿಡ್ ಆಗಿರ್ಬೇಕಾದ್ರೆ ಏನು ಕ್ಯಾರೆಕ್ಟರ್ಸ್ ಕ್ವಶನ್ ಇದೆ. ಹಂಗೇನೆ ವೆಕ್ಟರ್ ಅಂತ ಇದೆ. ಹಾಗೇನೆ ನಮ್ಮ ಕ್ವಶನ್ ಪೇಪರ್ ಒಂದು ಐಡಿಯಲ್ ಆಗಿರ್ಬೇಕು ಅಂದ್ರೆ ಅದರಲ್ಲೂ ಕೂಡ ಈ ಕೆಲವು ನೀವು ಹೇಳ್ದಾಗಿರುವಂತ ಕೆಲವು ಕಾಮನ್ ಫ್ಯಾಕ್ಟರ್ಸ್ ಗಳನ್ನ ಮಿಸ್ ಮಾಡ್ಲಿಕ್ಕೆ ಸಾಧ್ಯತೆಗಳೇ ಇಲ್ಲ. ಚಾಪ್ಟರ್ ವೈಸ್ ನೀವೇನ್ ಮಾಡ್ಲೇಬೇಕಲ್ಲ ಸರ್. ಯಾಕಂದ್ರೆ ಈಗ ನಾನಾದ್ರೂ ಇರ್ಲಿ, ನೀವಾದ್ರೂ ಇರ್ಲಿ, ನಮ್ಗೆ ನೋಡಿ ಏನು ಈಗ 105 ಇರುತ್ತೆ. ಸೊ ಈಸಿ ಇರ್ಲೇಬೇಕು ಅಂತ ಇರುತ್ತೆ. ಈಸಿ 40%, ಆವರೇಜ್ 40%, ಡಿಫಿಕಲ್ಟ್ 20%. ಅದು ಗೈಡ್ಲೈನ್ಸ್ ಇರೋದೇ ಸರ್. ಅದು ಯಾವುದೇ ಸಬ್ಜೆಕ್ಟ್ ಇದ್ರೂ ಸಾಮಾನ್ಯವಾಗಿ 40-40-20 ಅಂತ ಅನ್ಕೊಂಡ್ರು, ಈಗ 40% ಈಸಿ ಅಂತ ಮಾಡ್ಬೇಕು ಅಂತ ಹೇಳಿದ್ರು ನಾವು 105 ಅಲ್ಲಿ 40% ಅಂದ್ರೆ ನಮಗೆ 42 ಮಾರ್ಕ್ ಆಗೋಗುತ್ತೆ ಸರ್ ಹತ್ರ. ಸೊ ಅವರೇಜ್ ಅಷ್ಟು ಬರುತ್ತೆ. ಅದರಿಂದ ನಾವು ಕ್ವಶನ್ ಪೇಪರ್ ಮಾಡ್ಬೇಕಾದ್ರೆ ಸರ್ ಇದನ್ನು ಗಮನದಲ್ಲಿ ಇಟ್ಕೊಂಡೆ ಮಾಡಿರ್ತಾರೆ. ಮತ್ತೆ ನಮ್ ಬ್ಲೂ ಪ್ರಿಂಟ್ ಅಲ್ಲಿ ಕೊಡದೇ ಇರ್ಬೋದು ನಾಲೆಡ್ಜ್, ಅಂಡರ್ಸ್ಟ್ಯಾಂಡಿಂಗು ಅವೆಲ್ಲ. ಆದ್ರೆ ಅಲ್ಲಿ ಕ್ವಶನ್ ಪೇಪರ್ ಮಾಡ್ಬೇಕಾದ್ರೆ ಅದನ್ನು ಗಮನದಲ್ಲಿ ಇಟ್ಕೊಂಡು ಗಣನೆಗೆ ತಗೊಂಡೇ ಕ್ವಶನ್ ಪೇಪರ್ ಮಾಡ್ಬೇಕಾಗುತ್ತೆ ಸರ್. ಎಲ್ಲ ಬರೀ ಅಂಡರ್ಸ್ಟ್ಯಾಂಡಿಂಗು, ಎಲ್ಲ ಬರೀ ಮೆಮೊರಿ ಬೇಸ್ಡ್ ಕೊಡಕ್ ಆಗಲ್ಲ, ಎಲ್ಲ ಅಪ್ಲಿಕೇಶನ್ ಬೇಸ್ಡ್ ಕೊಡಕ್ ಆಗಲ್ಲ ಅಲ್ವಾ? ಎಲ್ಲ ಇರುತ್ತೆ, ನಾಲೆಡ್ಜ್ ಇರುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಅನಾಲಿಸಿಸ್ ಇರುತ್ತೆ, ಎಲ್ಲ ಇರುತ್ತೆ ಸರ್ ಕ್ವಶನ್ಸ್ ಅದ್ರಲ್ಲಿ. ಈ ವರ್ಷದ ಬ್ಲೂ ಪ್ರಿಂಟ್ ಅಲ್ಲಿ ಆ 4 ಏನು ಬ್ಲೂಮ್ಸ್ ಟ್ಯಾಕ್ಸಾನಮಿ 4 ಇದೆಯಲ್ಲ ಸರ್, ಆ ಪ್ಯಾರಾಮೀಟರ್ಸ್ ಅದನ್ನ ಬಿಟ್ಟಿರೋ ಉದ್ದೇಶ ಏನ್ ಸರ್?
ಅದನ್ನ ಬಿಟ್ಟಿರೋ ಉದ್ದೇಶ ಅಂತ ಹೇಳಿದ್ರೆ ಅದು ಯಾರಿಗ್ ಬೇಕು ಸರ್? ಕ್ವಶನ್ ಪೇಪರ್ ಮಾಡೋರಿಗ್ ಬೇಕು. ಹಾ. ಮಕ್ಳಿಗೆ ಏನಕ್ ಬೇಕದು? ಓಕೆ ಓಕೆ ಬೇರೆ ಉಪನ್ಯಾಸಕರಿಗೆ ಏನಕ್ ಬೇಕು? ನಿಮ್ಗೇನಾದ್ರೂ ಕ್ವಶನ್ ಪೇಪರ್ ಮಾಡ್ಸಕ್ ಕರೆಸ್ದಾಗ ನಿಮ್ಗೆ ಆ ನಾಲೆಡ್ಜ್, ಅಂಡರ್ಸ್ಟ್ಯಾಂಡಿಂಗ್ ಮತ್ತೆ ಅನಾಲಿಸಿಸ್ ಮತ್ತೆ ಇದಿರೋದಕ್ಕೆ ಒಂದು ಬ್ಲೂ ಪ್ರಿಂಟ್ ಕೊಡ್ತಾರೆ. ಅವಾಗ ನೀವು ನಾಲೆಡ್ಜ್ ಎಷ್ಟು ಮಾಡಿದೀರಾ? ಈಗ ಈಸಿಯಲ್ಲಿ ಸರ್, ಈಸಿ ಎಲ್ಲಿ 40% ಅಂತ ಹೇಳಿದ್ರೆ ಮೋಸ್ಟ್ ಆಫ್ ದೆಮ್ ನಾಲೆಡ್ಜ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಈಸಿ ಬರುತ್ತೆ. ಆ ನಾಲೆಡ್ಜ್ ಅಂಡರ್ಸ್ಟ್ಯಾಂಡಿಂಗು ಆ 40% ಅಲ್ಲಿ ಇನ್ಕ್ಲೂಡ್ ಆಗಿರುತ್ತಾ ಅಂತ ಅಲ್ಲಿ ಇರುತ್ತೆ ಸರ್. ಅದಕ್ಕೆ ಸಪರೇಟ್ ಇರುತ್ತೆ. ಯಾರು ಸೆಟ್ಟಿಂಗಿಗೆ ಹೋಗ್ತಾರೋ ಅವ್ರಿಗೆ ಕೊಡ್ತಾರೆ. ಅದು ನಮಗೆ ಅವಶ್ಯಕತೆ ಇಲ್ಲ. ನಮಗೇನ್ ಬೇಕು? ವೆಯ್ಟೇಜ್, ಚಾಪ್ಟರ್ ವೆಯ್ಟೇಜ್ ಎಷ್ಟು, ಈ ಚಾಪ್ಟರ್ ಇಂದ ಯಾವ ಪ್ರಶ್ನೆ ಬರುತ್ತೆ. ಈಗ 5 ಮಾರ್ಕ್ದು ಸೆಕ್ಷುವಲ್ ರಿಪ್ರೊಡಕ್ಷನ್ ಫ್ಲವರಿಂಗ್ ಪ್ಲಾಂಟ್ ಅದು ಈಸಿ ಆದ್ರೂ ಬರಬಹುದು, ಆವರೇಜ್ ಡಿಫಿಕಲ್ಟ್ 3 ಏನಿದೆ ಅದ್ ಬಿಟ್ಟು ನಾಲೆಡ್ಜ್ ಬೇಸ್ಡ್ ಆದ್ರೂ ಬರ್ಬೋದು, ಅಂಡರ್ಸ್ಟ್ಯಾಂಡಿಂಗ್ ಬೇಸ್ಡ್ ಆದ್ರೂ ಬರ್ಬೋದು, ಅಥವಾ ಅದು ಹಾರ್ಟ್ಸ್ ಬೇಸ್ಡ್ ಆದ್ರೂ ಬರಬಹುದು. ಯಾವ್ದು ಬೇಕಾದ್ರೂ ಬರ್ಬೋದು ಅದು. ಬಟ್ 5 ಮಾರ್ಕಿನ ಪ್ರಶ್ನೆ ಬರುತ್ತೆ ಅಲ್ಲಿ ಅಂತ. ಆಮೇಲೆ ಇದು ಈಗ ಚೇಂಜ್ ಮಾಡೋಕೆ ಬರಲ್ವಲ್ಲ ಸರ್. ಈಗ ಏನ್ ಬ್ಲೂ ಪ್ರಿಂಟ್ ಇದೆಯೋ, ನೀವು 5 ಮಾರ್ಕಿನ ಪ್ರಶ್ನೆ ಅದ್ರಲ್ಲಿ ಬರುತ್ತೆ ಅಂದ್ರೆ ಬರುತ್ತೆ, 5 ಮಾರ್ಕಿನ ಪ್ರಶ್ನೆ ಬರಲ್ಲ ಅಂದ್ರೆ ಬರೋದೇ ಇಲ್ವಲ್ಲ. ಅದು ಈಗ ಏನಾಗ್ತಿತ್ತು ಅಂದ್ರೆ ಇಂಡಿವಿಜುವಲ್ ಬ್ಲೂ ಪ್ರಿಂಟ್ ಅಂತ ಇದ್ದಿದ್ದಾಗ ಏನಾಗ್ತಾ ಇತ್ತು, ನಾನು ರಿಪ್ರೊಡಕ್ಟಿವ್ ಎವಲ್ಯೂಷನ್ ಅಲ್ಲಿ 5 ಮಾರ್ಕ್ ಒಂದು ಪ್ರಶ್ನೆ ಫ್ರೇಮ್ ಮಾಡ್ಕೊಳ್ಬೋದಿತ್ತು 7 ಮಾರ್ಕ್ ವೈಟೇಜ್ ಇರೋದ್ರಿಂದ. ಇನ್ನೊಬ್ರು ಅದರಲ್ಲಿ 5 ಮಾರ್ಕಿನ ಪ್ರಶ್ನೆ ಕೇಳ್ದೇನೆ ಇರ್ಬೋದಿತ್ತು. ಅದೇ ಸ್ಪ್ಲಿಟ್ ಕ್ವಶನ್ ಅಲ್ಲಿ ಬೇರೆ ಬೇರೆ ತರ ಚಾನ್ಸಸ್ ಸ್ಪ್ಲಿಟ್ ಅಂತಲ್ಲ ಸರ್. ಈಗ ನಿಮ್ಗೆ ಇಂಡಿವಿಜುವಲ್ ಬ್ಲೂ ಪ್ರಿಂಟ್ ಅಂತ ಹೇಳಿದ್ರೆ ನಿಮ್ಗೆ ಒಂದೇ ಉದಾಹರಣೆ, ಎವಲ್ಯೂಷನ್ ಅಲ್ಲಿ 7 ಮಾರ್ಕ್ ವೇಟೇಜ್ ಇದೆ. ನಿಮ್ಗೆ ಪ್ರಶ್ನೆ ಪತ್ರಿಕೆ ತಯಾರು ಮಾಡಕ್ಕೆ ಕೊಟ್ಟಾಗ ನೀವೇನ್ ಮಾಡ್ತೀರಾ? ಅದ್ರಲ್ಲಿ ಒಂದು 5 ಮಾರ್ಕಿನ ಪ್ರಶ್ನೆನ ಹಾಕೊಳ್ತೀರಾ ನೀವು. ನಾನು 5 ಮಾರ್ಕಿನ ಪ್ರಶ್ನೆ ಕೇಳ್ತೀನಿ ಇದ್ರಲ್ಲಿ, ಮಾರ್ಕಿನ ಪ್ರಶ್ನೆ ಹಾಕೊಳ್ಳಲ್ಲ. ಅವಾಗ ಏನಾಯ್ತು? ಯೂನಿಫಾರ್ಮಿಟಿ ಬರ್ಲಿಲ್ಲ. ವೇಟೇಜ್ ಕವರ್ ಮಾಡಿದೀವಿ, 7 ಮಾರ್ಕಿಗಿನ ಹೆಚ್ಚಿಗೆ ಕೇಳಿಲ್ಲ, ನೀವು ಕೇಳಿಲ್ಲ, ನಾನು ಕೇಳಿಲ್ಲ. ನೀವು 5 ಮಾರ್ಕ್ ಕೇಳಿದ್ದೀರಾ, ನಾನು 3, 2 ಕೇಳಿದೀನಿ. ಇದು ನಮ್ಮ ಟೀಚರ್ಸ್ ಗಳೇ ಈ ತರ ಎಲ್ಲ ಆಗುತ್ತೆ, ಇದು ಮಾಡಿದ್ರೆ ಹಿಂಗೆ, ಸೊ ಅದಕ್ಕೆ ನಮ್ಗೆ ಗೊತ್ತಾಗಲ್ಲ, ಮಕ್ಳು ಇದಾಗುತ್ತೆ, ಕ್ವಶನ್ ಪೇಪರ್ ಬ್ಲೂ ಪ್ರಿಂಟ್ ಒಂಥರ ಇರುತ್ತೆ, ಕ್ವಶನ್ ಪೇಪರ್ ಅಲ್ಲೇ ಒಂಥರ ಬರುತ್ತೆ ಅಂತ ಹೇಳಿದ್ರೆ ಸರ್ ಡೆಫಿನೆಟ್ ಆಗಿ ಸರ್, ಈಗ ನಾವು ಪ್ರಿಪರೇಟರಿ ಇದು ಮಾಡೆಲ್ ಪೇಪರ್ಸ್ ತಯಾರು ಮಾಡ್ಬೇಕಾದ್ರೂ ಇಂಡಿವಿಜುವಲ್ ಬ್ಲೂ ಪ್ರಿಂಟ್ ಇರುತ್ತೆ. ಕ್ವಶನ್ ಪೇಪರ್ ತಯಾರಿ ಮಾಡಕ್ ಹೋದಾಗ್ಲೂ ಇಂಡಿವಿಜುವಲ್ ಬ್ಲೂ ಪ್ರಿಂಟ್ ಇರುತ್ತಲ್ವಾ. ಇದೇ ಬ್ಲೂ ಪ್ರಿಂಟ್ ಬರುತ್ತೆ ಅಂತ ಹೋದ ವರ್ಷ ಹೆಂಗ್ ಗೊತ್ತಾಗ್ತಾ ಇತ್ತು? ಗೊತ್ತಾಗ್ತಾ ಇರಲ್ಲ, ಗೊತ್ತಾಗತ್ತೆ. ನಾಲೆಡ್ಜ್ ಅಂಡರ್ಸ್ಟ್ಯಾಂಡಿಂಗು ಅದು ಇಷ್ಟು % ಅನ್ನೋದೇನಿರುತ್ತೆ ಈಸಿ ಅವರೇಜ್ ಅಲ್ಲಿ ಬರುತ್ತೆ. ಬಟ್ ಆದ್ರೆ 5 ಮಾರ್ಕಿನ ಪ್ರಶ್ನೆ ಎವಲ್ಯೂಷನ್ ಅಲ್ಲಿ ಬರಲ್ಲ ಅಂದ್ರೆ ಬರೋದೇ ಇಲ್ಲ. ಯಾರ್ ಪೇಪರ್ ಸೆಟ್ ಮಾಡಿದ್ರು ಬರಲ್ಲ. ಈಗ ಹೋದ ವರ್ಷ ಹಂಗಿರ್ಲಿಲ್ಲ, ಬಂದ್ರು ಬರ್ಬೋದಿತ್ತು, ಬರ್ದೇನೂ ಇರ್ಬೋದಿತ್ತು. ಈ ವರ್ಷ ಹಾಗಾಗಿ ಸಾಧ್ಯನೇ ಇಲ್ಲ ಸರ್. ಯಾವ್ದು ಬ್ಲೂ ಪ್ರಿಂಟ್ ಅಲ್ಲಿ ಕೊಟ್ಟಿದೀವೋ, ಸೊ ಅದ್ರಲ್ಲಿ 3 ಮಾರ್ಕಿನ ಪ್ರಶ್ನೆ ಬರಲ್ಲ ಅಂದ್ರೆ 3 ಮಾರ್ಕಿನ ಪ್ರಶ್ನೆ ಬರೋದೇ ಇಲ್ಲ. 2 ಮಾರ್ಕಿನ ಪ್ರಶ್ನೆ ಬರಲ್ಲ ಅಂದ್ರೆ 2 ಮಾರ್ಕಿನ ಪ್ರಶ್ನೆ ಬರೋದೇ ಇಲ್ಲ. 5 ಮಾರ್ಕಿನ ಪ್ರಶ್ನೆ ಬರಲ್ಲ ಅಂದ್ರೆ 5 ಮಾರ್ಕಿನ ಪ್ರಶ್ನೆ ಬರೋದೇ ಇಲ್ಲ. ಅದು ಇದು ಎಲ್ಲ ಅಡ್ವಾಂಟೇಜ್ ಆಗಿದೆ ಸರ್ ಸ್ಟೂಡೆಂಟ್ಸ್. ಯಾಕಂದ್ರೆ 7 ಚಾಪ್ಟರ್ ಅಲ್ಲಿ ಮಾತ್ರ ಅವರು 5 ಮಾರ್ಕ್ಸಿನ ಪ್ರಶ್ನೆಗಳಿಗೆ ರೆಡಿ ಆದ್ರೆ ಸಾಕು. ಇನ್ನು 5 ಚಾಪ್ಟರ್ ಅಲ್ಲಿ ಯಾವುದೇ ರೀತಿಯ 8 ಚಾಪ್ಟರ್ ರೆಡಿ ಆಗ್ಬೇಕು. 8 ಚಾಪ್ಟರ್ ಅಲ್ಲಿ 4 ಚಾಪ್ಟರ್ ಅಲ್ಲಿ ಮಾತ್ರನೇ ಹಾರ್ಟ್ಸ್ ಬರೋ ಚಾನ್ಸಸ್ ಇರುತ್ತೆ. 4 ಅಲ್ಲಿ ಬರೋದೇ ಇಲ್ಲ ಸರ್. ಬಟ್ ಹ್ಯೂಮನ್ ರಿಪ್ರೊಡಕ್ಷನ್ ಆಲ್ರೆಡಿ ಆಲ್ಮೋಸ್ಟ್ ನಾವು ಡಯಾಗ್ರಾಮ್ ಬೇಸ್ಡ್ ಕ್ವಶನ್ ಒಂದು ಕಂಪಲ್ಸರಿ ಅಂತ ಹೇಳ್ಬಿಟ್ಟಿರೋದ್ರಿಂದ ಅಲ್ಲಿ ಹಾರ್ಟ್ಸ್ ಬರೋದೇ ಇಲ್ಲ ಸರ್. ಆಮೇಲೆ ಆರ್ಗ್ಯಾನಿಸಮ್ ಅಂಡ್ ಪಾಪ್ಯುಲೇಷನ್ ಅಲ್ಲಿ ತುಂಬಾ ಹಾರ್ಟ್ಸ್ ಕ್ವಶನ್ ಮಾಡತಕ್ಕಂತ ಸಾಧ್ಯತೆ ತುಂಬಾ ವಿರಳ. ಮಾಡಕ್ಕಾಗಲ್ಲ ಅಂತಲ್ಲ, ಮಾಡ್ತಕ್ಕಂಥ ಸಾಧ್ಯತೆ ವಿರಳ. ಆದ್ರಿಂದ ಸೊ ಮಾಲಿಕ್ಯುಲರ್ ಬೇಸಿಸ್, ಸೆಕ್ಷುವಲ್ ರಿಪ್ರೊಡಕ್ಷನ್ ಪ್ಲಾನ್, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಮತ್ತೆ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಅಂಡ್ ಪ್ರೋಸೆಸ್, ಇವುಗಳಲ್ಲಿ ಸಾಕಷ್ಟು ಮಾಡಬಹುದು. ಅಗೇನ್ ಸರ್, ಇದು ನಾವೇನೆಲ್ಲ ಚರ್ಚ್ ಮಾಡಿದ್ರು, ಇಟ್ ಆಲ್ ಡಿಪೆಂಡ್ಸ್ ಆನ್ ಕಾಂಪಿಟೆನ್ಸಿ ಆಫ್ ದ ಕ್ವಶನ್ ಪೇಪರ್ ಸೆಟ್ಟರ್ ಸರ್. ಹೌದು ಸರ್. ಅವ್ರು ಕಾಂಪಿಟೆಂಟ್ ಇದ್ರೆ ಕಾಂಪಿಟೆಂಟ್ ಪೇಪರ್ ಬರುತ್ತೆ. ಸೊ ಅವರು ಸ್ವಲ್ಪ ಲೋವರ್ ಕಾಂಪಿಟೆನ್ಸ್ ಇದ್ರೆ ಲೋವರ್ ಕಾಂಪಿಟೆಂಟ್ ಕ್ವಶನ್ ಪೇಪರ್ ಬರುತ್ತೆ ಅಷ್ಟೇ ಸರ್. ನಿಮ್ಗೂ ಗೊತ್ತಿರೋದೆ, ನಮಗೂ ಗೊತ್ತಿರೋದೆ. ನಿಮಗೆ ಕ್ವಶನ್ ಪೇಪರ್ ಮಾಡಕ್ ಕೊಟ್ಟಾಗ ಸೊ ನೀವು ನಿಮ್ ಕಾಂಪಿಟೆನ್ಸಿ ಲೆವೆಲ್ಗೆ ಎಲ್ಲಾ ಪ್ಯಾರಾಮೀಟರ್ ಯೂಸ್ ಮಾಡ್ತೀರಾ ಡೆಫಿನೆಟ್ ಆಗಿ. ನಾವು ಅವರು ಏನು ಪ್ಯಾರಾಮೀಟರ್ ಯಾವ್ದು ಬಿಡೋದಿಲ್ಲ, ಎಲ್ಲಾ ಪ್ಯಾರಾಮೀಟರ್ ಯೂಸ್ ಮಾಡ್ತಾರೆ. ಆದ್ರೆ ದ ಕಾಂಪಿಟೆನ್ಸಿ ಆಫ್ ದ ಕ್ವಶನ್ ಅಲ್ಲಿ ಏನಿರುತ್ತೆ, ಸೊ ಸ್ವಲ್ಪ ಅವ್ರು ಬೇರೆಯವ್ರು ಫ್ರೇಮ್ ಮಾಡೋದಕ್ಕಿಂತ ಸ್ವಲ್ಪ ಕಡಿಮೆ ಇರ್ಬೋದು ಅಥವಾ ಜಾಸ್ತಿ ಇರ್ಬೋದು ಅಷ್ಟೇ. ಸೆಕೆಂಡ್ ಪ್ರಿಪರೇಟರಿ ಎಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು ಸರ್. ಅದೇ ಸರ್, ಈಗ ನಾವು ಸೆಕೆಂಡ್ ಇದರಲ್ಲಿ ಇವಾಗ ಫಸ್ಟ್ ಪ್ರಿಪರೇಟರಿ ಏನಿತ್ತು, ಕೆಲವರೆಲ್ಲ ಟ್ರಾನ್ಸ್ಫಾರ್ಮೆಂಟ್ಸ್ ಮತ್ತೆ ಇವನ್ನೆಲ್ಲ ಡಯಾಗ್ರಾಮ್ ಬೇಸ್ಡ್ ಕೇಳ್ಬಿಟ್ಟಿದ್ದಾರೆ, ಮತ್ತೆ ಅದನ್ನ ಟೇಬಲ್ ಕೇಳ್ಬಿಟ್ಟಿದ್ದಾರೆ. ಸೊ ಯಾವ್ದು ಜೆನೆಟಿಕ್ ಪ್ರಾಪರ್ಟೀಸ್ ಅಂತ ಒಂದೊಂದಿದೆ. ಯಾಕೆಂದ್ರೆ ಈಗ ನೋಡಿ, ಅಲ್ಲಿ ಪೇಪರ್ ಸೆಟ್ ಮಾಡಿದ ಪ್ರಿಪರೇಟರಿ ಅವ್ರದ್ದೇನೋ ಕಾಂಪಿಟೆನ್ಸಿ ಬೇರೆ ಇತ್ತು, ಎರಡನೇದ್ ಸೆಟ್ ಮಾಡಿದ್ರದ್ದೇನೋ ಕಾಂಪಿಟೆನ್ಸಿ ಬೇರೆ ಇತ್ತು.
ಹಿಂಗಾಗಿದೆ. ಈಗ ಮಾಡೆಲ್ ಪೇಪರ್ ಬಂದಾಗ ಮಾಡೆಲ್ ಪೇಪರ್ 3 ನಾನು ಅನಲೈಸ್ ಮಾಡಿರೋ ಪ್ರಕಾರ ಮೊದಲನೇ ಮಾಡೆಲ್ ಪೇಪರ್ ಅಲ್ಲಿ ಕ್ವಶನ್ ಬ್ಯಾಂಕ್ಸ್ ಇಂದ ಏನಿದೆ ಒಂದು 75 to 80% ಇದೆ ಸರ್. ಇನ್ 20% ಟೆಕ್ಸ್ಟ್ ಬುಕ್ ಇದೆ. ಬಟ್ ಮಾಡೆಲ್ ಪೇಪರ್ 2 ಅಂಡ್ ಮಾಡೆಲ್ ಪೇಪರ್ 3 ಏನಿದೆ, ಸೊ 100% ಕ್ವಶನ್ ಬ್ಯಾಂಕ್ ಇದೆ ಕ್ವಶನ್ಸ್. ನಾನು ವಿತ್ ಕ್ವಶನ್ ನಂಬರ್ಸ್ ಹಾಕಿದ್ದೀನಿ, ಕೆಲವು ಶೇರ್ ಮಾಡಿದ್ದೀನಿ ನಾನು ಗ್ರೂಪ್ ಅಲ್ಲಿ. 2ನೇ ಮಾಡೆಲ್ ಪೇಪರ್ 3ನೇ ಮಾಡೆಲ್ ಪೇಪರ್ ಅಲ್ಲಿ ಕ್ವಶನ್ ಬ್ಯಾಂಕಿನ ಯಾವ ಪ್ರಶ್ನೆಗಳೇ ಇದೆ ಇದರಲ್ಲಿ ಅಂತಾನು ಹಾಕಿದ್ದೀನಿ. ಸೊ ದಟ್ ಇಟ್ ಸೆಲ್ಫ್ ಇಂಡಿಕೇಟ್ ಮೋಸ್ಟ್ ಆಫ್ ದ ಕ್ವಶನ್ ಅನ್ನ ಕ್ವಶನ್ ಬ್ಯಾಂಕ್ ಇಂದಾನೇ ಮಾಡಿದ್ದಾರೆ. ಯಾಕಂದ್ರೆ ಸಮಗ್ರವಾಗಿ ಮಾಡಿರೋದ್ರಿಂದ ಕ್ವಶನ್ ಬ್ಯಾಂಕ್ ಅದರಿಂದನೇ ತಗೊಂಡಿದ್ದಾರೆ ಅಂತ. ಸೊ ಅದಕ್ಕೆ ನಾವು ಕ್ವಶನ್ ಬ್ಯಾಂಕ್ ನ ಕ್ವಶನ್ಸ್ ಗಳು ಮಾಡಿಸಿದ್ರು ಸಾಕಷ್ಟು ಕ್ವಶನ್ಸ್ ಬರುತ್ತೆ ಅಂತಕ್ಕಂಥದ್ದೇ ಸರ್. ಎಸ್ ಸರ್. ಆಮೇಲೆ ನಾವು ಹೇಗೆ ಪೇಪರ್ ಮಾಡಿದ್ರು ಸರ್ ಕಾಮೆಂಟ್ ಇದ್ದೇ ಇರುತ್ತೆ ಸರ್. ಎಸ್ ಸರ್. ಮತ್ತೆ ಯಾರಾದ್ರೂ ಕ್ವಶನ್ಸ್ ಇದೆಯಾ? ಯಾರು ಇಲ್ಲ ಅಂತಂದ್ರೆ ರೆಡಿ ಸರ್. ಸ್ಟೂಡೆಂಟ್ಸ್ ಮಾತಾಡ್ಲಿ, ಯಾರಾದ್ರೂ ಫೀಡ್ಬ್ಯಾಕ್ ಪ್ಲಸ್ ಏನಾದ್ರು ಕ್ವಶನ್ ಇದ್ರೆ ಮಾತಾಡ್ಲಿ. ಯಾವ್ದಾದ್ರು ಕಾಲೇಜಿಂದ ಸ್ಟೂಡೆಂಟ್ಸ್ ಫ್ರಮ್ ಎನಿ ಕಾಲೇಜ್. ಪ್ರಶಾಂತ್ ಕುಮಾರ್ ಸರ್, ನಿಮ್ಮ ಕಾಲೇಜ್ ಮಕ್ಕಳಿಂದ ಮಾತಾಡ್ಸಿ ಸರ್. ಹಾ ಸರ್, ಒಂದ್ ನಿಮಿಷ ಬರ ಬೇಗ ಬೈ ಕುತ್ಕೋ. ಏನ್ ಅನ್ಸ್ತು ನಿನ್ ಎಕ್ಸ್ಪೀರಿಯನ್ಸ್ ಹೇಳಷ್ಟೇ, ಶೇರ್ ಮಾಡಷ್ಟೇ. ಇದನ್ನ ಸೆಷನ್ ಅಲ್ಲಿ ಕೇಳಿಸ್ಕೊಂಡೆಲ್ಲ ಏನ್ ಅನ್ಸ್ತು ಅಂತ ಹೇಳಿ. ಗುಡ್ ಆಫ್ಟರ್ನೂನ್ ಟೀಚರ್ಸ್. ಈ ಸೆಷನ್ ಇಂದ ನಮ್ಗೆ ತುಂಬಾ ಹೆಲ್ಪ್ ಆಯ್ತು. ಗೊತ್ತಿರೋ ವಿಷಯಗಳನ್ನೆಲ್ಲ ನಾವು ತಿಳ್ಕೊಂಡ್ವಿ. ಹಂಗೆ ಹೆಂಗೆ ಎಕ್ಸಾಮ್ ನ ಫೇಸ್ ಮಾಡ್ಬೇಕು ಅಂತಾನು ನೋಡ್ಕೊಂಡ್ವಿ. ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಥ್ಯಾಂಕ್ ಯು ಮೇಘನಾ. ಓಕೆ, ಸೊ ಇಲ್ಲಿವರೆಗೆ ಬಯಾಲಜಿ ವಿಷಯದ ಕುರಿತು ವಿಸ್ತಾರವಾಗಿ, ಅಂದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಬ್ಲೂ ಪ್ರಿಂಟ್ ಆಗಿರ್ಬೋದು, ಮಾಡೆಲ್ ಕ್ವಶನ್ ಪೇಪರ್ ಆಗಿರ್ಬೋದು, ಅಥವಾ ಇಂಡಿವಿಜುವಲ್ ಚಾಪ್ಟರ್ ಮತ್ತೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಗ್ಗೆ ಎಲ್ಲ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟಂತ ಸ್ಟೇಟ್ ರಿಸೋರ್ಸ್ ಪರ್ಸನ್ ಆದಂತ ದಿವಾಕರ್ ಸರ್ಗೆ, ಅದೇ ರೀತಿ ನಮ್ಮ MRPಗಳಿಗೂ ನಮ್ಮ ಕ್ರೈಸ್ ವತಿಯಿಂದ ತುಂಬಾ ಧನ್ಯವಾದಗಳನ್ನ ತಿಳಿಸ್ತೀವಿ. ಅದೇ ರೀತಿ ಈ ಸಭೆಯಲ್ಲಿ ಭಾಗವಹಿಸ್ತಿರ್ತಕ್ಕಂಥ ನಮ್ಮ ಕಾಲೇಜಿನ ಲೆಕ್ಚರರ್ಸ್, ಪ್ರಿನ್ಸಿಪಲ್ಸ್ ಮತ್ತು ವಿದ್ಯಾರ್ಥಿಗಳಿಗೂ ಮತ್ತೆ ನಮ್ಮ ಕೇಂದ್ರ ಕಚೇರಿಯಿಂದ ಭಾಗವಹಿಸ್ತಕ್ಕಂಥ ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಇದ್ರ ಜೊತೆಗೆ ವಿದ್ಯಾರ್ಥಿಗಳಿಗೆ ನಮ್ಮ ಕ್ರೈಸ್ ಹೆಡ್ ಆಫೀಸ್ ಇಂದ ಎಕ್ಸಾಮ್ಗೆ ಶುಭಾಶಯಗಳನ್ನು ತಿಳಿಸ್ತೀವಿ. ಇನ್ನೊಂದು 28 ದಿವಸ ಅಷ್ಟೇ ಇದೆ ಎಕ್ಸಾಮು. ಸೊ ಎಲ್ಲರೂ ಅಭ್ಯಾಸ ಬಗ್ಗೆ ಗಮನ ಕೊಡಬೇಕು. ಈಗೆಲ್ಲ 7 ಸಬ್ಜೆಕ್ಟ್ದು ನಾವು ಓರಿಯಂಟೇಶನ್ ಮಾಡಿದೀವಿ. ಆಮೇಲೆ ನಮ್ಮ MRPಗಳನ್ನು ನಿಮಗೆ ಸೆಟ್ ಆಫ್ ಕ್ವಶನ್ಸ್ ನ ರೆಡಿ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಮಾಡೆಲ್ ಕ್ವಶನ್ ಪೇಪರ್ ನ ಕೊಟ್ಟಿದ್ದಾರೆ. ಪ್ರಿಪರೇಟರಿ ಎಕ್ಸಾಮ್ಸ್ ಆಗಿದಾವೆ. ಆಮೇಲೆ ನೆಕ್ಸ್ಟ್ ಪ್ರಾಕ್ಟಿಕಲ್ಸ್ ನಡೀತಾ ಇದೆ. ಪ್ರಾಕ್ಟಿಕಲ್ಸ್ ಮತ್ತೆ ಥಿಯರಿ ಎರಡನ್ನ ಚೆನ್ನಾಗಿ ಮಾಡಿ ನಮ್ಮ ಇಲಾಖೆಗೆ ಮತ್ತೆ ಶಾಲೆಗೆ ಮತ್ತೆ ನಿಮ್ಮ ಕುಟುಂಬಕ್ಕೆ ಒಳ್ಳೆ ಹೆಸರು ತರಬೇಕು. ಎಲ್ಲ ವಿದ್ಯಾರ್ಥಿಗಳು ಉನ್ನತ ಶ್ರೇಣಿಯಲ್ಲಿ ಅಂಕಗಳನ್ನ ಪಡೆದು ಪಾಸ್ ಆಗ್ಲಿ ಅಂತ ಎಲ್ಲರಿಗೂ ಶುಭಾಶಯವನ್ನು ಕೋರ್ತಾ ಈ ಸಭೆಯನ್ನ ಮುಕ್ತಾಯಗೊಳಿಸುತ್ತೇವೆ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಹೇಳ್ತಾ ಈ ಸಭೆಯನ್ನ ಕನ್ಕ್ಲೂಡ್ ಮಾಡ್ತಾ ಇದ್ವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ಸರ್. ದಿವಾಕರ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್ ನಿಮ್ಗೆ ಒಂದು ನಾನು ಈ ಮಾಡೆಲ್ ಪೇಪರ್ಸ್ ಪ್ರಿಪರೇಟರಿ ಜೊತೆಗೆ ಇನ್ನೂ 5 ಅಡಿಷನಲ್ ಆಗಿ ಪೇಪರ್ ಕಳ್ಸಿದೀನಿ ಸರ್ ನಿಮ್ಗೆ. ವಾಟ್ಸ್ಆಪ್ ಅಲ್ಲಿ ಶೇರ್ ಮಾಡಿದೀನಿ. ಒಟ್ಟು 10 ಆಗುತ್ತೆ, ಇನ್ಕ್ಲೂಡಿಂಗ್ 3 ಮಾಡೆಲ್ ಪೇಪರ್, 2 ಪ್ರಿಪರೇಟರಿ ಪೇಪರ್, 5 ಪ್ಲಸ್ ಇನ್ನ 5 ನಿಮ್ಗೆ ಸಪರೇಟ್ ಆಗಿ ಕಳ್ಸಿದೀನಿ ಸರ್.
Yes, sir. Yes, sir. Thank you, sir. ಎಲ್ಲ ನಾನು ಒಂದೇ ಫೈಲ್ ಅಲ್ಲಿ ಒಟ್ಟು 10 ಆಯ್ತು. ಆ 10 ಪ್ರಿಪೇರ್ ಆಗ್ಬಿಟ್ರೆ ಸಾಕಷ್ಟು ಕ್ವಶನ್ಸ್ ಗಳು ಅವ್ರು ಪ್ರಾಕ್ಟೀಸ್ ಮಾಡ್ದಂಗೆ ಆಗುತ್ತೆ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನಾನು ಶೇರ್ ಥ್ಯಾಂಕ್ ಯು ಮಾಡ್ತೀನಿ ಸರ್. ಸರ್ ನಾನು ಎಲ್ಲ. ಖಂಡಿತ ಸರ್, ಖಂಡಿತ. ಪ್ರಿನ್ಸಿಪಲ್ಸ್ ಲೆಕ್ಚರರ್ಸ್ ಸ್ವಲ್ಪ ನೀವು ಜಾಸ್ತಿ ಎಫರ್ಟ್ ಹಾಕ್ಬೇಕಾಗತ್ತೆ. ಈಗ ಎಡ್ಜ್ ಅಲ್ಲಿ ಇದೀವಿ, ಸೊ ಎಲ್ಲರೂ ಹೌದು ಕೂಡಿ ಸರ್, ಎವ್ರಿ work ಆಲ್ಟರ್ನೇಟ್ ಮಾಡೋಣ. ಡೇಸ್ ಈಗ ಹೇಳಿರ್ತಕ್ಕಂಥ ಕ್ವಶನ್ಸ್ ಅವ್ರು ಬರೆದು ಒಪ್ಸ್ಬೇಕು ಸರ್. ಆತರ ಒಂದು ಮಾಡ್ಬೇಕು ಸರ್. ಹಾ ಹಾ ಓಕೆ ಅವ್ರು ಥ್ಯಾಂಕ್ ಯು ಸರ್. ನೋಡ್ಕೊಳ್ದಂಗೆ ಇಷ್ಟು ನಾವ್ ಹೇಳಿದ ಕ್ವಶನ್ಸ್ ಏನೋ ಒಂದು 18ರಿಂದ 20 ಕ್ವಶನ್ ಬರುತ್ತೆ ಸರ್. 18ರಿಂದ 20 ಕ್ವಶನ್ಸ್ ಅವರು ನೋಡ್ಕೊಳ್ದಂಗೆ ಬರೆದಿದ್ದೆ ಆದ್ರೆ ಗ್ಯಾರಂಟಿ 26 ಮಾರ್ಕ್ ಬಂದೇ ಬರುತ್ತೆ ಸರ್. ನಾವ್ ರಿಸಲ್ಟ್ ಈಗ್ಲೇ ರಿಸಲ್ಟ್ ಹಿಂಗ್ ಬರುತ್ತೆ ಅಂತ ನಾವು ಹೇಳ್ಬಿಡ್ಬೋದು. ಓಕೆ ಥ್ಯಾಂಕ್ ಯು ಸರ್. ವಿದ್ಯಾರ್ಥಿಗಳು ನೋಟ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ಸೊ ಥ್ಯಾಂಕ್ ಯು ಆಲ್. ಸರ್ ಮೀಟಿಂಗ್ ಎಂಡ್ ಮಾಡ್ಬೇಕಾ? ಎಸ್ ಸರ್. ಎಸ್ ಸರ್. ಓಕೆ ಸರ್, ಥ್ಯಾಂಕ್ ಯು.